ಲೆಕ್ಚರ್ ಸೀರೀಸ್ ಅಲ್ಲಿ ಸೆಕೆಂಡ್ PUC ಬಿಸಿನೆಸ್ ಸ್ಟಡೀಸ್ ನ 11th ಚಾಪ್ಟರ್ ಆದಂತಹ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅನ್ನ ಚಾಪ್ಟರ್ ನ ಅರ್ಥ ಮಾಡ್ಕೊಳ್ಳೋಣ. ಗೈಸ್, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅನ್ನ ಚಾಪ್ಟರ್ ನಿಮ್ಮ ಸಿಲೆಬಸ್ ಅಲ್ಲಿ ಲಾಸ್ಟ್ ಚಾಪ್ಟರ್ ಆಗಿರುತ್ತೆ. ಸೊ ಲಾಸ್ಟ್ ಚಾಪ್ಟರ್ ಅಂತಂದ್ರೆ ಎಷ್ಟು ಯೂನಿಟ್ಸ್ ಗಳಿವೆ ಅಂತ ಹೇಳಿದೀನಿ, ದೇರ್ ಆರ್ 11 ಯೂನಿಟ್ಸ್ ಅಲ್ವಾ. ಇದು ನಿಮ್ಮ 11 ಯೂನಿಟ್ಸ್ ಆಗಿದೆ. ಹಾಗಾದ್ರೆ ಕ್ವಿಕ್ ಆಗಿ ಒಂದು ರೌಂಡ್ ಅಪ್ ಮಾಡ್ಬೋಣ. ನಾವು ಯಾವ್ಯಾವ ಚಾಪ್ಟರ್ ನ ಮೊದಲಿಂದ ಕಲ್ತೀವಿ ಅಂತ ಅಂದ್ಬಿಟ್ಟು, ನೇಚರ್ ಅಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್, ಬಿಸ್ನೆಸ್ ಎನ್ವೈರನ್ಮೆಂಟ್, ಪ್ಲಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್, ಕಂಟ್ರೋಲಿಂಗ್, ಹಾಗೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಮಾರ್ಕೆಟಿಂಗ್. ಈಗ ಫೈನಲ್ ಆಗಿ ನಾವು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅನ್ನ ಒಂದು ಚಾಪ್ಟರ್ ನ ಅರ್ಥ ಮಾಡ್ಕೊಳ್ಳಕ್ಕೆ ಹೋಗ್ತಾ ಇದೀವಿ. ಗೈಸ್, ಬಿಫೋರ್ ಜಂಪ್ ಇನ್ ಟು ದ ಚಾಪ್ಟರ್, ನಾನು ಈಗಾಗಲೇ 10 ಚಾಪ್ಟರ್ ಗಳ ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡಿದೀನಿ. ಸೊ ಅದನ್ನ ನೋಡ್ಕೊಂಡು ಈ ಚಾಪ್ಟರ್ ಗೆ ಜಂಪ್ ಆಗಿ, ಸೊ ನಿಮ್ಗೆ ಕಂಪ್ಲೀಟ್ ಆಗಿ ಐಡಿಯಾ ಸಿಗ್ತಾ ಹೋಗುತ್ತೆ. ಸೊ ಈ ಚಾಪ್ಟರ್ ಮುಗಿದ್ಮೇಲೆ ಗೈಸ್ ನಿಮಗೆ ಪ್ರಿಪರೇಟರಿ ಎಕ್ಸಾಮಿನೇಷನ್ ಹತ್ರ ಬಂದ್ಬಿಡುತ್ತೆ. ಸೊ ನೀವು ಕಂಪ್ಲೀಟ್ ಆಗಿ ರೆಡಿ ಆಗಿ, ಸೊ ಪ್ರಿಪರೇಟರಿ ಅಷ್ಟೇ ಅಲ್ಲ, ಆನ್ಯುವಲ್ ಪಾಯಿಂಟ್ ಆಫ್ ವ್ಯೂ ಅಲ್ವೇ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದ್ರೆ ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್ ದ ಕ್ಲಾಸ್, ಈ ಚಾಪ್ಟರ್ ನ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ನಾವ್ ಏನನ್ನ ಅರ್ಥ ಮಾಡ್ಕೊಳ್ಳೋಣ. ಅಫ್ಕೋರ್ಸ್ ಈ ಚಾಪ್ಟರ್ ನಮ್ಮ ಆನ್ಯುವಲ್ ಎಕ್ಸಾಮ್ಗೆ ಎಷ್ಟು ಮಾರ್ಕ್ಸ್ ಗೆ ಅಪಿಯರ್ ಆಗುತ್ತೆ ಅನ್ನೋದನ್ನ ತಿಳ್ಕೊಬಿಡೋಣ. ಗೈಸ್, ನಿಮ್ಗೆ ಈಗಾಗಲೇ ಒಂದಷ್ಟು ಐಡಿಯಾ ಇದೆ. ನಮ್ಗೆ ಹೌ ಮೆನಿ ಪಾರ್ಟ್ಸ್ ಆರ್ ದೇರ್ ಇನ್ ಯುವರ್ ಎಕ್ಸಾಮಿನೇಷನ್? ನಮ್ಗೆ 4 ಪಾರ್ಟ್ಗಳಿದೆ ಅಲ್ವಾ ಕರೆಕ್ಟ್ ಆಗಿ ಮೇನ್ ಎಕ್ಸಾಮ್ ಅಲ್ಲಿ. ಹಾಗಾದ್ರೆ ಯಾವ ಪಾರ್ಟ್ಗಳು? ಪಾರ್ಟ್ A, B, C, D ಕರೆಕ್ಟಾ? ಪ್ರತಿಯೊಂದು ಪಾರ್ಟ್ಗೂ ಅದರದೇ ಆದಂತಹ ವೇಟೇಜ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಹಾಗಾದ್ರೆ ಈ ಚಾಪ್ಟರ್ ಇಂದ ನಮ್ಗೆ ಎಷ್ಟು ಮಾರ್ಕ್ಸ್ ಗೆ ಕವರ್ ಆಗುತ್ತೆ, ಎಷ್ಟು ಕ್ವಶನ್ ಗಳು ಅಪಿಯರ್ ಆಗುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ಪಾರ್ಟ್ A ಅಲ್ವಾ. ಫಸ್ಟ್ ಪಾರ್ಟ್ A ಅಲ್ಲಿ ಕೇಳ್ತಕ್ಕಂತಹದ್ದು ಕ್ವಶನ್ ಗಳು ಎಷ್ಟು ಮಾರ್ಕ್ಸ್ ಇಂದಾಗಿರುತ್ತೆ? 1 ವರ್ಡ್ ಅಲ್ಲಿ 1 ಮಾರ್ಕ್ಸ್ ಗೆ ಕೇಳ್ತಕ್ಕಂತಹ ಕ್ವಶನ್ ಆಗಿರುತ್ತೆ. ಸೊ ನಿಮ್ಗೆ 1 ಕ್ವಶನ್ ಬರುತ್ತೆ. ಸೊ ನೀವು ಈಸಿಯಾಗಿ 1 ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಬಹುದು. ಪಾರ್ಟ್ B ಅಲ್ಲಿ ನಿಮ್ಗೆ 1 ಕ್ವಶನ್ ನ ಕೇಳ್ತಾರೆ. ಪಾರ್ಟ್ B ಅಲ್ಲಿ ಕೇಳ್ತಕ್ಕಂತಹ ಕ್ವಶನ್ ವೇಟೇಜ್ ಎಷ್ಟಿರುತ್ತೆ? 2 ಮಾರ್ಕ್ಸ್ ಇರುತ್ತೆ. ಸೊ 2 ಮಾರ್ಕ್ಸ್ ಅಲ್ಲಿ ಸ್ಕೋರ್ ಆಗುತ್ತೆ. ಹಾಗಾದ್ರೆ ಪಾರ್ಟ್ C ಅಲ್ಲಿ ಎಷ್ಟು ಕ್ವಶನ್ಸ್ ಕೇಳ್ತಾರೆ? 1 ಕ್ವಶನ್ ನಿಮ್ಮ ಎಕ್ಸಾಮ್ ಗೆ ಅಪಿಯರ್ ಆಗುತ್ತೆ. 4 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡಬಹುದು. ಹಾಗಾದ್ರೆ ಪಾರ್ಟ್ D ಅಲ್ಲಿ ಯಾವುದೇ ರೀತಿಯಾದಂತಹ ಕ್ವಶನ್ಸ್ ಗಳು ಬರೋದಿಲ್ಲ. ಸೊ ಯಾವುದೇ ರೀತಿಯಾದಂತಹ ಮಾರ್ಕ್ಸ್ ಗಳು ಸ್ಕೋರ್ ಆಗೋದಿಲ್ಲ. ನಿಮ್ಗೆ 3 ಕ್ವಶನ್ಸ್ ಈಗ ಚಾಪ್ಟರ್ ಇಂದ ಅಪಿಯರ್ ಆಗುತ್ತೆ. ಸೊ ನೀವು ಈಸಿಯಾಗಿ 7 ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಬಹುದು. ಗೈಸ್, ನೀವೀಗ ಮಾರ್ಕ್ಸ್ ಎಷ್ಟು ಬರುತ್ತೆ ಅಂತ ಅಂದ್ಬಿಟ್ಟು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅರ್ಥ ಮಾಡ್ಕೊಂಡ್ರಿ. ಹಾಗಾದ್ರೆ ಈ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಂದ್ರೆ ಏನು ಅಂತ ಕನ್ನಡದಲ್ಲಿ ಸಿಂಪಲ್ ಆಗಿ ತಿಳ್ಕೊಳ್ಳೋಣ. ಗೈಸ್, ನಾವೆಲ್ಲ ಯಾರು? ನಾವೆಲ್ಲ ಕನ್ಸ್ಯೂಮರ್ಸ್ ಕರೆಕ್ಟಾ? ಕನ್ಸ್ಯೂಮರ್ಸ್ ಅಂತ ಅಂದ್ರೇನು? ನಮಗ್ ಬೇಕಾದಂತಹ ಪ್ರಾಡಕ್ಟ್ ಗಳನ್ನು ಯಾರೋ ಬಿಸ್ನೆಸ್ ಮೆನ್ ಅಥವಾ ಸೇಲ್ಸ್ ಮೆನ್ ಮಾಡ್ತಾರೆ, ಅದನ್ನ ನಾವು ಯುಟಿಲೈಸ್ ಮಾಡ್ಕೊಳ್ತೀವಿ. ಪ್ರಾಡಕ್ಟ್ ಆಗಿ ಬರಬೇಕು ಅಂತ ಏನಿಲ್ಲ, ಸರ್ವಿಸ್ ಗಳನ್ನು ನಾವು ಯುಟಿಲೈಸ್ ಮಾಡ್ತೀವಿ. ನಾವು ಪ್ರಾಡಕ್ಟ್ ಅಥವಾ ಸರ್ವಿಸ್ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ನಾವು ಸುಮ್ನೆ ತಾಳ್ತೀವ? ಯಾರು ಏನೋ ಒಂದು ಐಟಮ್ ನ ಮಾರ್ತಿದ್ದಾರೆ ಅಂತ ಸುಮ್ನೆ ಮಾಡ್ಬಿಡ್ತಾರ? ಸೊ ಅಫ್ಕೋರ್ಸ್ ಅವರು ಮನಿಯನ್ನ ಎಕ್ಸ್ಪೆಕ್ಟ್ ಮಾಡಿ, ಅಮೌಂಟ್ ನ ಎಕ್ಸ್ಪೆಕ್ಟ್ ಮಾಡಿ ಮಾಡ್ತಿರ್ತಾರೆ. ನಾವು ಪೇಮೆಂಟ್ ಮಾಡಿ ಆ ಪ್ರಾಡಕ್ಟ್ ಅಥವಾ ಸರ್ವಿಸಸ್ ಗಳನ್ನ ನಾವು ಯೂಸ್ ಮಾಡ್ತಾ ಇರ್ತೀವಿ. ಸೊ ನಮ್ಮನ್ನ ಗ್ರಾಹಕರು ಅಥವಾ ಇಂಗ್ಲಿಷ್ ಅಲ್ಲಿ ಕನ್ಸ್ಯೂಮರ್ಸ್ ಅಂತ ಹೇಳ್ತಾರೆ. ಹಾಗಾದ್ರೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಂದ್ರೆ ಏನು ಕನ್ನಡದಲ್ಲಿ? ಗ್ರಾಹಕ ಸಂರಕ್ಷಣೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಬರ್ಕಲಿ ತುಂಬಾ ಇಂಪಾರ್ಟೆಂಟ್. ಬಹಳಷ್ಟು ಸತಿ ಹೇಳಿದೀನಿ, ಪಾಠ ಮಾಡ್ಬೇಕಾದ್ರೆ ಒಂದು ನೋಟ್ಸ್ ಅಥವಾ ಕೀ ಪಾಯಿಂಟ್ ಮಾಡ್ಕೊಳ್ತಾರೆ. ಸೊ ಕಂಪ್ಲೀಟ್ ಆಗಿ ಮೈಂಡ್ ಎಲ್ಲ ಸ್ಟೋರ್ ಆಗ್ತಾ ಹೋಗುತ್ತೆ. ಗ್ರಾಹಕ ಸಂರಕ್ಷಣೆ. ಹಾಗಾದ್ರೆ ಏನು ಗ್ರಾಹಕ ಸಂರಕ್ಷಣೆ ಮಾಡ್ಬೇಕು? ನಾವೆಲ್ಲ ಗ್ರಾಹಕರೇ ಅಲ್ವಾ? ಸೊ ನಾವು ಗ್ರಾಹಕರ ಸಂರಕ್ಷಣೆ ಮಾಡದೇ ಇದ್ರೆ ಏನಾಗುತ್ತೆ? ನಮ್ಗೆ ಮೋಸ ಆಗ್ತಕ್ಕಂತಹ ಚಾನ್ಸಸ್ ಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಂತಂದ್ರೆ ಏನು? ಕನ್ಸ್ಯೂಮರ್ಸ್ ಅಂತಂದ್ರೆ ಯಾರು? ಕನ್ಸ್ಯೂಮರ್ ಪ್ರೊಟೆಕ್ಟ್ ಮಾಡ್ಬೇಕು ಅಂತಂದ್ರೆ ಕನ್ಸ್ಯೂಮರ್ ಗೆ ಗೊತ್ತಿರ್ಬೇಕಾದಂತಹ ರೈಟ್ಸ್ ಗಳೇನು, ಡ್ಯೂಟೀಸ್ ಗಳು, ಅವ್ರು ಮಾಡ್ಬೇಕಾದಂತಹ ಡ್ಯೂಟೀಸ್ ಗಳು ಏನು, ಹಾಗೆ ನಮಗೆ ಇರ್ತಕ್ಕಂತಹ ಚಾಲೆಂಜಸ್ ಗಳನ್ನ, ಅಥವಾ ನಮ್ಗೆ ಏನೋ ಒಂದು ಮೋಸ ಆಗ್ತಿದೆ ಅದು ಪ್ರಾಡಕ್ಟ್ ನ ನಾವು ಪರ್ಚೇಸ್ ಮಾಡಿದ್ಮೇಲೆ. ಹಾಗಾದ್ರೆ ಅದಕ್ಕೆ ನಮ್ಗೆ ಕರೆಕ್ಟ್ ಆಗಿ ಈಗ ನೋಡಿ, ನಮ್ಮಲ್ಲಿ ಏನೋ ಜಗಳ ಆಯ್ತು, ಪೊಲೀಸ್ ಸ್ಟೇಷನ್ ತನಕ ಕಂಪ್ಲೇಂಟ್ ಹೋಯ್ತು ಅಂತಂದ್ರೆ ಅದನ್ನ ಕ್ಲಿಯರ್ ಮಾಡಕ್ಕೆ ಕೋರ್ಟ್ ಇದೆ. ಅದೇ ತರನೇ ಇಲ್ಲಿ ಕನ್ಸ್ಯೂಮರ್ ಗೆ ಮೋಸ ಆಗ್ತಿದೆ ಅಂತಂದ್ರೆ ಅದಕ್ಕೆ ಯಾರು ರೆಸ್ಪಾನ್ಸ್ ಮಾಡ್ತಾರೆ? ಸೊ ಅದನ್ನ ಕಂಪ್ಲೀಟ್ ಆಗಿ ಈ ಚಾಪ್ಟರ್ ಮೂಲಕ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಓಕೆನಾ? ಹಾಗಾದ್ರೆ ಫಸ್ಟ್ ಸ್ಲೈಡ್ ಏನ್ ಹೇಳುತ್ತೆ? ಕನ್ಸ್ಯೂಮರ್ ಪ್ರೊಟೆಕ್ಷನ್, ಗ್ರಾಹಕ ಸಂರಕ್ಷಣೆ ಅಂತಂದ್ರೆ ಏನು ಅನ್ನೋದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. Providing adequate legal protection to consumer against unscripted, exploitative and unpaid trade practices like adulteration, hoarding, black market, etc. By selling is called consumer protection. ಏನ್ ಹೇಳ್ತಿದ್ರೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಂತಂದ್ರೆ? ಇಲ್ಲಿ ನೋಡಿ, ಇಲ್ಲಿ ಪ್ರೊವೈಡಿಂಗ್ ಅಡಿಕ್ವೇಟ್ ಲೀಗಲ್ ಪ್ರೊಟೆಕ್ಷನ್ ಟು ದ ಕಸ್ಟಮರ್ ಅಂತ ಹೇಳ್ತಾ ಇದ್ರೆ ಏನು?
ಕನ್ಸ್ಯೂಮರ್ಸ್ಗೆ ಒಂದು ಲೀಗಲ್ ಪ್ರೊಟೆಕ್ಷನ್ ಕೊಡ್ಬೇಕು, ಕಾನೂನಾತ್ಮಕವಾದಂತಹ ಒಂದು ಪ್ರೊಟೆಕ್ಷನ್, ಸಂರಕ್ಷಣೆಯನ್ನ ಕೊಡ್ಬೇಕು. ಹಾಗಾದ್ರೆ ಕನ್ಸ್ಯೂಮರ್ಗೆ ಪ್ರೊಟೆಕ್ಷನ್, ಕಾನೂನಾತ್ಮಕವಾದಂತಹ ಪ್ರೊಟೆಕ್ಷನ್ ನ ಕೊಡ್ಬೇಕು. ಯಾವ ಯಾವ ತರ ಕೊಡ್ಬೇಕು ಅಂತಂದ್ರೆ ಅನ್ಸ್ಕ್ರಪ್ಯುಲಸ್ ಏನು ಅನ್ಸ್ಕ್ರಪ್ಯುಲಸ್ ಅಂತಂದ್ರೇನು, ನಿಷ್ಠೆ ಇಲ್ಲದೆ ಎಷ್ಟೊಂದು ಬಿಸ್ನೆಸ್ ಮೆನ್ಗಳು ಬಿಸ್ನೆಸ್ ನ ಮಾಡ್ತಾ ಇರ್ತಾರೆ. ಯಾವ್ದೋ ಒಂದು ಬೇಡವಾದಂತಹ ಪ್ರಾಡಕ್ಟ್ ಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಮಾರ್ಕೆಟ್ಗೆ ಬೀಳ್ತಾ ಇರ್ತಾರೆ. ಆ ಪ್ರಾಡಕ್ಟ್ ಇಂದ ಜನಕ್ಕೆ ಹಾಳಾಗ್ತಾ ಇರ್ತಾರೆ. ಸೊ ಅಂತ ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಜನಕ್ಕೆ ಬಿಡ್ತಾ ಇರ್ತಕ್ಕಂಥ ಅನ್ಸ್ಕ್ರಪ್ಯುಲಸ್ ಅಂತಂದ್ರೆ ಯಾವುದೇ ರೀತಿಯಾದಂತಹ ನಿಷ್ಠೆ ಇಲ್ಲದೆ ತನಗೆ ಬೇಕಾದ ತರ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಬಿಡ್ತಕ್ಕಂತಹದ್ದು. ಬರ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ನಿಷ್ಠೆ ಇಲ್ದ. ಈಗ ಒಬ್ಬ ಒಳ್ಳೆ ಬಿಸ್ನೆಸ್ ಮೆನ್ ಏನ್ ಮಾಡ್ತಾ ಇದ್ದ, ತನ್ನ ಗ್ರಾಹಕರಿಗೆ ಯಾವ್ದು ತುಂಬಾ ಒಳ್ಳೆ ಕ್ವಾಲಿಟಿ ಆಫ್ ಪ್ರಾಡಕ್ಟ್ ಬೇಕೋ ಅದನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದ. ಯಾವ್ದೋ ಕೆಟ್ಟ ತರದ್ದೆಲ್ಲ ಪ್ರಾಡಕ್ಟ್ ನ ಬೇಡವಾದ್ದೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿರ್ಲಿಲ್ಲ. ಆ ತರ ಯಾರು ಮಾಡ್ತಾರೆ ಅದ್ರ ಎಷ್ಟು ಕನ್ಸ್ಯೂಮರ್ ಗೆ ಪ್ರೊಟೆಕ್ಷನ್ ಆಗ್ಬೇಕು. ಎಕ್ಸ್ಪ್ಲಾಯ್ಟೇಟಿವ್ ಅಂತಂದ್ರೆ ಏನು, ಶೋಷಣೆ ಮಾಡ್ತಕ್ಕಂತಹ ಬಿಸ್ನೆಸ್ ಗಳಿಂದ ಕನ್ಸ್ಯೂಮರ್ ಗೆ ಪ್ರೊಟೆಕ್ಷನ್ ಬೇಕು. ಬರ್ಕೊಳ್ಳಿ, ಶೋಷಣೆ, ನಿಷ್ಠೆ ಇಲ್ಲದೆ ಬಿಸ್ನೆಸ್ ಮಾಡ್ತಾರಲ್ಲ ಅವರಿಂದ ಪ್ರೊಟೆಕ್ಷನ್ ಸಿಗ್ಬೇಕು. ಎಕ್ಸ್ಪ್ಲಾಯ್ಟೇಟಿವ್ ಅಂತಂದ್ರೆ ಶೋಷಣೆಯಿಂದ ಬಿಸ್ನೆಸ್ ಮಾಡ್ತಾ ಇರ್ತಾರಲ್ಲ ಅವರಿಂದ ಕನ್ಸ್ಯೂಮರ್ ಗೆ ಪ್ರೊಟೆಕ್ಷನ್ ಬೇಕು. ಹಾಗೆ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್, ಅನ್ಫೇರ್ ಅಂತಂದ್ರೆ ಏನು, ಅನ್ಯಾಯದಿಂದ ಯಾರು ಬಿಸ್ನೆಸ್ ಮಾಡ್ತಾರಲ್ಲ ಅಂತವ್ರಿಂದ ಪ್ರೊಟೆಕ್ಷನ್ ಬೇಕು. ಸೊ ಇಂಥ ಬಿಸ್ನೆಸ್ ಮನ್ಗಳು ಏನ್ ಮಾಡ್ತಾರೆ, ಅವರೆಲ್ಲ ಅಡಲ್ಟ್ರೇಷನ್ ಮಾಡ್ತಾರೆ. ಏನು ಅಡಲ್ಟ್ರೇಷನ್ ಅಂತಂದ್ರೆ ಕಲಬೆರಕೆಯನ್ನ ಮಾಡ್ತಾರೆ. ಏನು ಕಲಬೆರಕೆ ಮಾಡ್ತಾರೆ, ಒಂದು ಎಕ್ಸಾಂಪಲ್ ಕೊಡೋಣ ಅಂತಂತಂದ್ರೆ, ನಿಮಗೆ ಈಗ ಏನ್ ತಗೊಳ್ತೀರಾ, ಕಾಳು ಮೆಣಸನ್ನ ತಗೊಳ್ತೀರಾ, ಪೆಪ್ಪರ್ನ ತಗೊಳ್ತೀರಾ. ಪೆಪ್ಪರ್ ಅದು ತುಂಬಾ ಕಾಸ್ಟ್ಲಿ ಆಗಿರುತ್ತೆ. ಅದ್ರಲ್ಲಿ ಅಡಲ್ಟ್ರೇಷನ್ ನ ಮಾಡ್ತಾರೆ. ಯಾವ ತರ ಅಡಲ್ಟ್ರೇಷನ್, ನೀವು ಐಡೆಂಟಿಫೈ ಮಾಡ್ಲಕ್ ಆಗದೆ ಇರೋ ತರ ಅಡಲ್ಟ್ರೇಷನ್ ಮಾಡ್ತಾರೆ. ಈಗ ಯಾವ ತರ ಅಂತಂದ್ರೆ, ಪೆಪ್ಪರ್ ಇರುತ್ತೆ, ಆ ಪೆಪ್ಪರ್ಗೆ ನಿಮಗೆ ಗೊತ್ತಾಗ್ಲಾರ್ದಂಗೆ ಈ ಪಪ್ಪಾಯಿ ಬೀಜಗಳು ಸೇಮ್ ಅದೇ ತರನೇ ಡ್ರೈ ಮಾಡಿದ್ರೆ ಹಂಗೆ ಕಾಣಿಸುತ್ತೆ. ಸೊ ಅದನ್ನ ಮಿಕ್ಸ್ ಮಾಡೋದಾಗಿರ್ಬೋದು, ಅದನ್ನ ಅಡಲ್ಟ್ರೇಷನ್ ಅಂತ ಹೇಳ್ತಾರೆ, ಕಲಬೆರಕೆ ಅಂತಾರೆ. ಅಥವಾ ಕಾಫಿ, ಏನು ನಿಮ್ಗೆ ಕಾಫಿ ಬೀಸ್ ಇದೆಯಲ್ಲ ಅದ್ರ ಜೊತೆಗೆ ಕಾಫಿ ಪೌಡರ್ ಜೊತೆಗೆ ಈ ಇನ್ನೊಂದು ಯಾವ್ದು ಟಮರೈಡ್, ಹುಳಿ ಇರ್ತಕ್ಕಂತಹ ಯಾವ್ದು ನಿಮ್ಗೆ ಹುಣಸೆ ಮರದ ಬೀಜಗಳನ್ನ ಅದಕ್ಕೆ ಮಿಕ್ಸ್ ಮಾಡ್ತಕ್ಕಂತಹದ್ದಾಗಿರ್ಬೋದು. ಈ ತರ ಎಲ್ಲವನ್ನ ಮಾಡ್ತಕ್ಕಂತಹದ್ನ ಕಲಬೆರಕೆ. ಇಂತ ಮೋಸಗಳಿಂದ ಗ್ರಾಹಕರನ್ನ ಪ್ರೊಟೆಕ್ಷನ್ ಮಾಡ್ಬೇಕು. ಹೋರ್ಡಿಂಗ್, ಏನು ಹೋರ್ಡಿಂಗ್ ಅಂತಂದ್ರೆ ಸಂಗ್ರಹಣೆ ಮಾಡಿ. ಯಾವ ತರ ಅಂತ ಹೇಳ್ತೀನಿ ಸಂಗ್ರಹಣೆ. ಈಗ ನೋಡಿ ಇಲ್ಲಿ, ಈಗ ಆರ್ಟಿಫಿಷಿಯಲ್ ಡಿಮ್ಯಾಂಡ್ ಅನ್ನ ಕ್ರಿಯೇಟ್ ಮಾಡ್ತಕ್ಕಂತಹದ್ದು ಮಾರ್ಕೆಟ್ ಅಲ್ಲಿ. ಯಾವ ತರ ಆರ್ಟಿಫಿಷಿಯಲ್ ಮಾರ್ಕೆಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳೋಂತಹದ್ದು, ಈಗ ಈ ಜನಕ್ಕೆ ಈರುಳ್ಳಿನ ಕನ್ಸ್ಯೂಮ್ ಮಾಡ್ತಾ ಇರ್ತಾರೆ ಅಂತ ಅನ್ಕೊಳ್ಳಿ. ಈರುಳ್ಳಿ ಒಂದ್ ತಿಂಗಳಂಗಟ್ಲೆನು ಇಟ್ಕೊಳ್ಬಹುದು, ಏನು ಪ್ರಾಬ್ಲಮ್ ಆಗಂಗಿಲ್ಲ, ಕರೆಕ್ಟಾ? ಸೊ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಸ್ಟೋರೇಜ್ ಅಲ್ಲಿ ಒಂದು ನೆಕ್ಸ್ಟ್ ಎಷ್ಟು ಗ್ರಾಹಕರಿಗೆ ಬೇಕಾಗುತ್ತೆ, ಮಾರ್ಕೆಟ್ ಅಲ್ಲಿ ಎಷ್ಟು ಡಿಮ್ಯಾಂಡ್ ಇದೆ ಅದನ್ನೆಲ್ಲ ಒಂದ್ ಕಡೆ ಸ್ಟೋರ್ ಮಾಡಿ ಇಟ್ಕೊಬಿಟ್ಟಾಗ ಮಾರ್ಕೆಟ್ ಅಲ್ಲಿ ಏನ್ ಅವೈಲಬಿಲಿಟಿ ಇರೋದಿಲ್ಲ, ಈರುಳ್ಳಿ ಅವೈಲಬಿಲಿಟಿ ಇರೋದಿಲ್ಲ. ಅವಾಗ ಏನಾಗುತ್ತೆ, ಜನ ಈರುಳ್ಳಿನ ಪರ್ಚೇಸ್ ಮಾಡ್ಬೇಕಾಗುತ್ತೆ. ಯಾವುದೇ ಐಟಮ್ ಆಗಿರ್ಬೋದು, ಅದು ಈರುಳ್ಳಿ ಅಂತಾನೆ ಆಗಿರ್ಲಿ ಅಥವಾ ಬೇರೆ ಯಾವ್ದಾದ್ರು ರೈಸೇ ಆಗಿರ್ಲಿ ಅಥವಾ ಗೋಧಿನೇ ಆಗಿರ್ಲಿ, ಯಾವ್ದೇ ಆಗಿರ್ಲಿ, ಅದನ್ನ ಕಂಪ್ಲೀಟ್ ಆಗಿ ಅವ್ರ ಸ್ಟೋರೇಜ್ ಅಲ್ಲಿ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಾಗ ಏನಾಗುತ್ತೆ, ಆರ್ಟಿಫಿಷಿಯಲ್ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಡಿಮ್ಯಾಂಡ್ ಕ್ರಿಯೇಟ್ ಆದಾಗ ಏನಾಗುತ್ತೆ, ಅವನು ಮಾರೋನು ತನಗೆ ಇಷ್ಟ ಬಂದಂತಹ ಪ್ರೈಸ್ ಅಲ್ಲಿ ಮಾರ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಆ ತರ ಆಗ್ಬಾರ್ದು. ಅಂದ್ರೆ ಸುಮ್ನೆ ಹೋಲ್ಸೇಲ್ ಒಂದು ಸಮ್ಮಾಗಿ ಸಂಗ್ರಹಣೆ ಮಾಡ್ಕೊಂಡು ಅದನ್ನ ಪ್ರೈಸ್ ಹೈಕ್ ಮಾಡ್ಬಿಟ್ಟು ಜನರಿಗೆ ಮೋಸ ನಡಿದೇ ಇರ್ತಕ್ಕಂತಹದ್ದು ಅದರಿಂದ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಗ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಬ್ಲಾಕ್ ಮಾರ್ಕೆಟ್ ಅಂತಂದ್ರೇನು, ಕಳ್ಳಸಂತೆ. ಏನ್ ಕಳ್ಳಸಂತೆ ಅಂತಂದ್ರೆ, ಕೆಲವು ಐಟಮ್ಗಳನ್ನ ನಾವು ನಮ್ಮ ಮಾರ್ಕೆಟ್ ಗಳಲ್ಲಿ ಮಾರಂಗಿಲ್ಲ. ಯಾವ್ಯಾವ್ದಾಗಿರ್ಬೋದು, ಈಗ ಎಂತ ಇದನ್ನ ಮಾರಕ್ಕಿಲ್ಲ ಕಳ್ಳಸಂತೆಯಲ್ಲಿ ಅಂತಂದ್ರೆ, ಈಗ ಪ್ರಾಣಿಗಳ ಚರ್ಮಗಳಾಗಿರ್ಬೋದು, ಈಗ ನೋಡಿ ಇಲ್ಲಿ ಜಿಂಕೆ ಕೊಂಬಾಗಿರ್ಬೋದು, ಜಿಂಕೆ ಹುಲಿ ಚರ್ಮಗಳಾಗಿರ್ಬೋದು, ಇವ್ ಯಾವ ಕೂಡ ನಮ್ ಇಂಡಿಯಾದಲ್ಲೇ ಆಗ್ಲಿ ಪ್ರಪಂಚದ ಬೇರೆ ಬೇರೆ ಮಾರ್ಕೆಟ್ ಗಳಲ್ಲೂ ಅದಕ್ಕೆ ಮಾರ್ಕೆಟ್ ಇಲ್ಲ. ಈಗ ಆನೆ ದಂತದಾಗಿರ್ಬೋದು, ಹಾಗೆ ಗೆಂಡಾಪುರದ ಕೊಂಬುಗಳಾಗಿರ್ಬೋದು, ಇವದನ್ನ ಲೀಗಲ್ ಆಗಿ ಮಾರ್ತಕ್ಕಂತಹದಿಲ್ಲ. ಇದನ್ನ ಲೀಗಲ್ ಆಗಿ ಮಾರಕ ಆಗಲ್ಲ ಅಂತಂತಂದ್ರೆ ಯಾವ ತರ ಮಾಡ್ತಾರೆ, ಕಳ್ಳಸಂತೆಯಲ್ಲಿ ವ್ಯಾಪಾರ ಮಾಡ್ತಾರೆ. ಅಂದ್ರೆ ಜನಕ್ಕೆ, ಗವರ್ಮೆಂಟ್ ಗೆ ಗೊತ್ತಾಗದೇ ಇರೋ ತರ ಮಾಡ್ತಾರೆ. ಸೊ ಅಂತ ಎಕ್ಸ್ಪ್ಲಾಯ್ಟೇಷನ್ ಇಂದ ಕನ್ಸ್ಯೂಮರ್ ಗಳನ್ನ ಪ್ರೊಟೆಕ್ಟ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಯಾರು ಸೇಲ್ ಮಾಡ್ತಾರೆ, ಇಂತ ಅನ್ಯಾಯದಿಂದ ವ್ಯಾಪಾರವನ್ನ ಮಾಡ್ತಾರೆ, ಅಂತದ್ರಿಂದ ಗ್ರಾಹಕರನ್ನ ರಕ್ಷಣೆ ಮಾಡ್ತಕ್ಕಂತಹದ್ನೇ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. It helps the consumer to protect their physical and economical interest. ಯಾಕೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಮಾಡ್ಬೇಕು, ಅವರು ಯಾವ್ದೋ ಒಂದು ಪ್ರಾಡಕ್ಟ್ ನ ಯೂಸ್ ಮಾಡಿದಾಗ ಅವ್ರ ಮೇಲೆ ಫಿಸಿಕಲ್ ಆಗಿ ಅದು ಡ್ಯಾಮೇಜ್ ಮಾಡ್ತಕ್ಕಂತಹದ್ದು. ಈಗ ಯಾವ್ದೋ ಒಂದು ಸ್ಕಿನ್ ಕೇರ್ ಪ್ರಾಡಕ್ಟ್ ಇತ್ತು, ಅದನ್ನ
ಯಾವ್ದೋ ಅಡ್ವರ್ಟೈಸ್ ನೋಡಿ ತಗೊಂಡ್ರು, ಬಟ್ ಅದು ಸೆಟ್ ಆಗ್ಲಿಲ್ಲ, ಅವಾಗ ಫಿಸಿಕಲ್ ಆಗಿ ಡ್ಯಾಮೇಜ್ ಆಗುತ್ತೆ. ಹಾಗೆ ಎಕನಾಮಿಕಲ್ ಇಂಟ್ರೆಸ್ಟ್ ಡ್ಯಾಮೇಜ್ ಆಗುತ್ತೆ. ಹೇಗೆ ಅವನು ಖರ್ಚಾಕಿ ಬಹಳಷ್ಟು ಅವನ ಹತ್ರ ದುಡ್ಡಿರುತ್ತೋ ದುಡ್ಡಿರೋದಿಲ್ವೋ ಏನೋ ಮಾಡಿ ಅದ್ರ ಮೇಲೆ ದುಡ್ಡನ್ನ ಖರ್ಚು ಮಾಡ್ಬಿಟ್ಟು ಅದನ್ನ ಪರ್ಚೇಸ್ ಮಾಡಿರ್ತಾನೆ, ಅವನ ಎಕನಾಮಿಕಲ್ ಗೋದು ಒತ್ತ ಬೀಳ್ಬಾರ್ದು. ಅದನ್ನ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಂತ ಹೇಳ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ನೆಕ್ಸ್ಟ್ ಕನ್ಸ್ಯೂಮರ್ ಅಂತಂದ್ರೆ, ಈಗ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಂತಂದ್ರೆ ಏನು ಅನ್ನೋದು ಗೊತ್ತಾಯ್ತು. ಈಗ ಕನ್ಸ್ಯೂಮರ್ಸ್ ಅಂತಂದ್ರೆ ಯಾರು ಅನ್ನೋದನ್ನ ಮೀನಿಂಗ್ ನ ತಿಳ್ಕೊಳ್ಳೋಣ. ಗ್ರಾಹಕರು ಅಂತಂದ್ರೆ ಫಸ್ಟ್ ಆಫ್ ಆಲ್ ಇದರಲ್ಲಿ ಮೀನಿಂಗ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಎ ಕನ್ಸ್ಯೂಮರ್ ಇಸ್ ಜನರಲಿ ಅಂಡರ್ಸ್ಟುಡ್ ಎ ಪರ್ಸನ್ ಹೂ ಆರ್ ಯೂಸರ್ಸ್ ಆರ್ ಕನ್ಸ್ಯೂಮ್ಸ್ ಗೂಡ್ಸ್ ಆರ್ ಅವೈಲ್ಸ್ ಆಫ್ ಎನಿ ಸರ್ವಿಸ್ ಅಂತ ಹೇಳ್ತಾ ಇದ್ರೆ. ಕನ್ಸ್ಯೂಮರ್ ಅಂತಂದ್ರೆ ಏನು? ಕನ್ಸ್ಯೂಮರ್ ಇಸ್ ಜನರಲಿ ಅಂಡರ್ಸ್ಟುಡ್ ಆಸ್ ಎ ಪರ್ಸನ್ ಹೂ ಯೂಸರ್ ಆಫ್ ಕನ್ಸ್ಯೂಮ್ಸ್ ಗೂಡ್ಸ್ ಆರ್ ಅವೈಲ್ಸ್ ಇನ್ ಎನಿ ಸರ್ವಿಸಸ್ ಅಂತ ಹೇಳ್ತಾ ಇದ್ರೆ. ಏನಂತಂದ್ರೆ ಗ್ರಾಹಕರು ಅಂತಂದ್ರೆ ವ್ಯಕ್ತಿಗಳು, ಪರ್ಸನ್ಗಳು ಅಂತ ಹೇಳ್ತಾ ಇದ್ದಾರೆ. ಅವ್ರು ಏನ್ ಮಾಡ್ತಾರೆ? ಗ್ರಾಹಕರು ಅಂದ್ರೆ ಒಬ್ಬ ವ್ಯಕ್ತಿ, ಅದು ಮೇಲ್ ಆಗಿರ್ಬೋದು ಫಿಮೇಲ್ ಆಗಿರ್ಬೋದು. ಆ ವ್ಯಕ್ತಿ ಏನ್ ಮಾಡ್ತಾ ಇದಾರೆ? ಮಾರ್ಕೆಟ್ ಅಲ್ಲಿ ಅವೈಲಬಲ್ ಇರ್ತಕ್ಕಂತಹ ಗೂಡ್ಸ್ ಅಂಡ್ ಸರ್ವಿಸಸ್ ಗಳನ್ನ ಯೂಸ್ ಮಾಡ್ತಾ ಇದಾರೆ, ಅಂತವ್ರನ್ನೇ ಕನ್ಸ್ಯೂಮರ್ಸ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ ಆಸ್ ಪರ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಆಫ್ 2019 ಪ್ರಕಾರ ಏನ್ ಹೇಳುತ್ತೆ ಗೈಸ್? ನಿಮ್ಗೆ ಒಂದ್ ವರ್ಡ್ ಗೆ ನಿಮ್ಗೆ ವಾಟ್ ಯು ಮೀನ್ ಬೈ ಕಸ್ಟಮರ್ಸ್ ಅಂತಂದ್ರೆ ಫಸ್ಟ್ ಲೈನ್ ಇದೆಯಲ್ಲ, ಎ ಕನ್ಸ್ಯೂಮರ್ ಇಸ್ ಎ ಜನರಲಿ ಅಂಡರ್ಸ್ಟುಡ್ ಆಸ್ ಎ ಪರ್ಸನ್ ಹೂ ಯೂಸರ್ ಆರ್ ಕನ್ಸ್ಯೂಮ್ಸ್ ಗೂಡ್ಸ್ ಆರ್ ಅವೈಲ್ಸ್ ಆಫ್ ಎನಿ ಸರ್ವಿಸ್ ಅಂತ ಬರೆದ್ರೆ 1 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಆಗುತ್ತೆ. ಓಕೆನಾ? ಇನ್ನ 2 ಮಾರ್ಕ್ಸ್ ಕೇಳಿದ್ರಿ ಅಂತಂದ್ರೆ ಅದ್ರ ಡೆಫಿನೇಷನ್ ಏನಾರು ಕೇಳಿ ಬರೀಲಿ ಅಂತ ಕೇಳಿದ್ರೆ, ನೀವು ಅಂಡರ್ ದ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಆಫ್ 2019 ಎ ಕನ್ಸ್ಯೂಮರ್ ಇಸ್ ಎ person who buy any goods or avail services for consideration which has been paid or promised or partly paid or partly promised or under any scheme of deferred payment ಅಂತ ಹೇಳ್ತಾ ಇದ್ದಾರೆ. ಏನಂತಂದ್ರೆ ಗ್ರಾಹಕರು ಅಂತಂದ್ರೆ ಯಾರು? ಆಸ್ ಪರ್ ಯಾವುದು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 2019 ಗ್ರಾಹಕ ಸಂರಕ್ಷಣಾ ಕಾಯ್ದೆ 2019 ಪ್ರಕಾರ ಏನ್ ಹೇಳುತ್ತೆ? ಕನ್ಸ್ಯೂಮರ್ ಅಂತಂದ್ರೆ ಒಬ್ಬ ವ್ಯಕ್ತಿ, ಪರ್ಸನ್ ಅಂತ ಹೇಳ್ತಿದ್ರೆ. ಹೂ ಬೈ ಆರ್ ಎನಿ ಗೂಡ್ಸ್ ಆರ್ ಅವೈಲ್ ಅಥವಾ ಸರ್ವಿಸಸ್ ಫಾರ್ ಎ ಕನ್ಸಿಡರೇಷನ್. ಒಬ್ಬ ವ್ಯಕ್ತಿ ಯಾವ್ದಾದ್ರು ಒಂದು ಗೂಡ್ಸ್ ನೇ ಪರ್ಚೇಸ್ ಮಾಡಿರ್ಲಿ ಅಥವಾ ಸರ್ವಿಸ್ ಅನ್ನೇ ಅವನು ಯುಟಿಲೈಸ್ ಮಾಡ್ಕೊಂಡಿರ್ಲಿ ಮಾರ್ಕೆಟ್ ಇಂದ, ಹಾಗೆ ಅವನು ಏನ್ ಮಾಡಿರ್ಬೇಕು? ಅದಕ್ಕೆ ಪರ್ಚೇಸ್ ಅನ್ನ, ಅವನು ಐಟಮ್ ನ ಅಥವಾ ಗೂಡ್ಸ್ ನ ಅಥವಾ ಸರ್ವಿಸಸ್ ನ ಅವನು ಪರ್ಚೇಸ್ ಮಾಡುದು ಯಾವ ತರ ಅಂತಂದ್ರೆ ಈ ವಿಚ್ ಹ್ಯಾಸ್ ಬೀನ್ ಪೇಡ್ ಪ್ರಾಮಿಸ್. ಅವನು ನಾನು ಈ ಪೇಮೆಂಟ್ ನ ಕೊಡ್ತೀನಿ ಅಂತ ಹೇಳಿದ ಮೇಲೆ ಮುಗೀತು. ಹಾಗೆ ಒಬ್ಬ ಪ್ರಾಮಿಸ್ ಮಾಡ್ಬಿಟ್ಟ, ನಾನು ಇಂಥ ಒಂದು ಪ್ರೈಸ್ಗೆ ಈ ಪ್ರಾಡಕ್ಟ್ ಕೊಡ್ತೀನಿ ಅಂತಂದ್ರೆ ಒಂದು ಪ್ರಾಮಿಸ್ ಮಾಡಿದ್ರು ಅಲ್ಲಿ ಮುಗಿದೋಯ್ತು, ಅವನು ಕಸ್ಟಮರ್ ಆಗಿರ್ತಾನೆ. ಪಾರ್ಟ್ಲಿ ಪೇಯ್ಡ್ ಆರ್ ಪಾರ್ಟ್ಲಿ ಪ್ರಾಮಿಸ್ಡ್, ಏನು ಒಂದ್ಸಲ ಬಾಯಿ ಮಾತಿಗೆ ಹೇಳ್ಬಿಟ್ಟಿರ್ತಾರೆ, ಅದು ಕರೆಕ್ಟ್ ಆಗಿ ಒಂದು ಅಕ್ಯುರೇಟ್ ಆಗಿ ಇರ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಈಗ ಪಾರ್ಟ್ಲಿ, ಈಗ ನೋಡಿ ಇಲ್ಲಿ ಯಾವ್ದೋ ಒಂದು ಐಟಮ್ದು 50,000 ರೂಪಾಯಿ ಇದೆ ಅಂತ ಅನ್ಕೊಳ್ಳಿ, 20,000 ರೂಪಾಯಿ ಅಡ್ವಾನ್ಸ್ ಕೊಟ್ಬಿಟ್ಟು ಇನ್ 30,000 ರೂಪಾಯಿ ನೆಕ್ಸ್ಟ್ ಯಾವಾಗ ಇನ್ನು ಒಂದು ಸರ್ಟನ್ ಡೇ ಆದ್ಮೇಲೆ ನಾವು ಕೊಡ್ತೀವಿ ಅಂತ ಒಪ್ಕೊಂಡಿದ್ರೆ ಅವರು ಕೂಡ ಕನ್ಸ್ಯೂಮರ್ಸೆ. ಒಟ್ಟಿಗೆನೆ 50,000 ರೂಪಾಯಿ ಕೊಟ್ಟು ತಗೊಂಡವರು ಕಸ್ಟಮರ್ಸ್ ತಾನೆ. ಸೊ ಹಾಗೆ ಪಾರ್ಟ್ಲಿ ಪೇಮೆಂಟ್ ಆಗಿರ್ಲಿ ಫುಲ್ ಪೇಮೆಂಟ್ ಆಗಿರ್ಲಿ, ಪಾರ್ಟ್ಲಿ ಪ್ರಾಮಿಸ್ ಆಗಿರ್ಲಿ ಫುಲ್ ಪ್ರಾಮಿಸ್ ಆಗಿರ್ಲಿ, ಒಂದ್ಸಲ ಪ್ರಾಮಿಸ್ ಮಾಡಿದ್ರೆ ಅವರು ಕೊಡ್ಲೇಬೇಕಾಗತ್ತೆ ಅಂತ ಅನ್ಬಿಟ್ಟು ಹೇಳ್ತಾ ಇದಾರೆ. ಪ್ರಾಮಿಸ್ ಆರ್ ಅಂಡರ್ ಎನಿ ಸ್ಕೀಮ್ ಆರ್ ಡೆಫರ್ಡ್ ಪೇಮೆಂಟ್. ಏನ್ ಹೇಳ್ತಿದ್ರೆ? ಯಾವುದೇ ಸ್ಕೀಮ್ ಗಳಲ್ಲಿ ಈಗ ಏನೇನೋ ಒಂದು ಆಫರ್ ಗಳು ಬರ್ತಾ ಇರ್ತವೆ ಮಾರ್ಕೆಟ್ ಅಲ್ಲಿ, ಡಿಸ್ಕೌಂಟ್ ಆಫರ್ ಗಳು ಬರ್ತಾ ಇರ್ತದೆ, ಯಾವ್ದೋ ಕೂಪನ್ ಆಫರ್ ಗಳು ಬರ್ತಾ ಇರ್ತವೆ. ಸೊ ಆ ತರ ಬಂದ್ಮೇಲೆ ಗ್ರಾಹಕರಿಗೆ ಕೊಡ್ಲೇಬೇಕು ಅಂತ ಅಂದ್ಬಿಟ್ಟು ಹೇಳುತ್ತೆ. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಂತಂದ್ರೆ ಆಸ್ ಪರ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಆಫ್ 2019 ಪ್ರಕಾರ ಆತರ ಒಬ್ಬ ವ್ಯಕ್ತಿ ಆತ ಮಾರ್ಕೆಟ್ ಅಲ್ಲಿ ಅವೈಲಬಲ್ ಇರ್ತಕ್ಕಂತಹ ಗೂಡ್ಸ್ ಅಂಡ್ ಸರ್ವಿಸಸ್ ನ ಯುಟಿಲೈಸ್ ಮಾಡ್ಕೊಳ್ತಿದ್ದಾನೆ. ಅದಕ್ಕೆ ಪಾರ್ಟ್ಲಿ ಪೇಮೆಂಟ್ ಮಾಡಿರ್ಲಿ, ಅವನು ಫುಲ್ ಪೇಮೆಂಟ್ ಮಾಡಿರ್ಲಿ, ಪ್ರಾಮಿಸ್ ಫುಲ್ ತರದ್ದು ಪೇಮೆಂಟ್ ಮಾಡಿರ್ಲಿ, ಫುಲ್ ಏನೋ ಪ್ರಾಮಿಸ್ ಆಗಿರುತ್ತೆ ಅದು ಅಂತದ್ದು. ಹಾಗೇನೆ ಇನ್ನೊಂದೇನು, ಯಾವುದೇ ರೀತಿಯಾದಂತಹ ಡೆಫರ್ಡ್ ಪೇಮೆಂಟ್ ಗಳನ್ನ ಮಾಡಿದ್ರು ಕೂಡ ಆತ ಕಸ್ಟಮರ್ ಆಗಿರ್ತಾನೆ. ಸೊ ಅವನನ್ನ ಯಾವುದೇ ರೀತಿಯಾದಂತಹ ಇಲ್ಲಿಗಲ್ ಬಿಸ್ನೆಸ್ ಇಂದ ಅಥವಾ ವ್ಯಾಪಾರಗಳಿಂದ ಅದನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂತಹದ್ದೇ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ ಅಂತ ಆಯ್ತು. ಅಲ್ಲಿಗೆ ನಿಮ್ಗೆ ಕನ್ಸ್ಯೂಮರ್ ಅಂತಂದ್ರೆ ಯಾರು, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಂದ್ರೆ ಏನು ಅನ್ನೋದು ಐಟಮ್ ಕಾನ್ಸೆಪ್ಟ್ ಅರ್ಥ ಆಯ್ತು. ಹಾಗಾದ್ರೆ ಇಂಪಾರ್ಟೆನ್ಸ್ ಆಫ್ ಕನ್ಸ್ಯೂಮರ್ ಪ್ರೊಟೆಕ್ಷನ್. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಯಾಕೋಸ್ಕರ ಮಾಡ್ಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳ್ಕೊಳ್ತಾ ಹೋಗೋಣ ಗೈಸ್. ಇದು ನಿಮ್ಗೆ 2 ಪ್ರಾಸ್ಪೆಕ್ಟ್ ಇದೆ. ಒಬ್ಬ ಕನ್ಸ್ಯೂಮರ್ ಯಾಕೆ ಅವ್ರನ್ನ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಯಾಕೆ ಮಾಡ್ಬೇಕು, ಅದು ಕನ್ಸ್ಯೂಮರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಈಗ ನಾನು ಒಬ್ಬ ಗ್ರಾಹಕ, ನನ್ನನ್ನು ಯಾಕೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಮಾಡಬೇಕು ಅನ್ನೋದು ಕನ್ಸ್ಯೂಮರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಒಂದು ಇದು ಹೇಳ್ತಾ ಇದೆ ನೋಡಿ ಇದು. ಹಾಗೆ ಇಲ್ಲಿ ಕನ್ಸ್ಯೂಮರ್ ಫ್ರಮ್ ದ ಕನ್ಸ್ಯೂಮರ್ ಪಾಯಿಂಟ್ ಆಫ್ ವ್ಯೂ
ಇನ್ನೊಂದು ಏನಕ್ಕೆ ಅಂದ್ರೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯಾಕೆ ಮಾಡ್ಬೇಕು, ಫ್ರಮ್ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಯಾಕೆ ಮಾಡ್ಬೇಕು ಅನ್ನೋದು ಹೇಳ್ತಾ ಇದೆ. ಫಸ್ಟ್ ಕನ್ಸ್ಯೂಮರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡ್ಬಿಡೋಣ ಏನಂತ ಹೇಳುತ್ತೆ ಅಂತ. ಕನ್ಸ್ಯೂಮರ್ ಇಗ್ನೋರೆನ್ಸ್. ಗೈಸ್ ಫಸ್ಟ್ ಕಾನ್ಸೆಪ್ಟ್ ಏನ್ ಹೇಳ್ತಾ ಇದೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಲ್ಲಿ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ ಕನ್ಸ್ಯೂಮರ್ ಇಗ್ನೋರೆನ್ಸ್ ಆಗ್ತಕ್ಕಂತಹ ಚಾನ್ಸಸ್ ಗಳು ತುಂಬಾ ಜಾಸ್ತಿ. ಯಾಕಂತಂದ್ರೆ ಇಲ್ಲಿ ಅನ್ಎಥಿಕಲ್ ಪ್ರಾಕ್ಟಿಸಸ್ ಗಳು ಕೆಲವು ನಡೀತಾ ಇರುತ್ತೆ, ಮೋಸ ಮಾಡ್ತಕ್ಕಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೆ ಏನಂತಂದ್ರೆ ಕನ್ಸ್ಯೂಮರ್ ಗೆ ಅವೇರ್ನೆಸ್ ಇರೋದಿಲ್ಲ, ನಾವು ಯಾವ ತರ ನಮ್ಮ ರೈಟ್ಸ್ ಏನು, ನಮ್ಮ ಡ್ಯೂಟೀಸ್ ಗಳು ಏನು, ನಾವು ಯಾವ ತರ ರಿಯಾಕ್ಟ್ ಮಾಡ್ಬೇಕು. ಇವತ್ತಿನ ಜನರೇಷನ್ ಅಲ್ಲಿ ಇವತ್ತೆಲ್ಲ ಅಡ್ವಾನ್ಸ್ ಹೋಗಿದ್ದಾರೆ. ಯಾವ್ದೇ ಏನಾದ್ರು ಒಂದು ಪೇಮೆಂಟ್ ಮಾಡ್ತೀವಿ ಅಂತಂದ್ರೆ ಬಿಲ್ ಕೊಡಿ ಅಂತ ಕೇಳಿ ತಗೊಳ್ತಕ್ಕಂತಹದ್ದಾಗಿರ್ಬೋದು. ಬಟ್ ಇದೇನೆ ಒಂದು 30-40 ಅಥವಾ ನಿಮ್ಮ ಅಜ್ಜಿ ಮುತ್ತಜ್ಜಿ ಕಾಲದಲ್ಲೆಲ್ಲ ಏನಾಗ್ತಿತ್ತು ಅಂತಂದ್ರೆ ಇವತ್ತು ಸರ್ಟನ್ ಸ್ಟೇಜ್ ಅಲ್ಲಿ ನಮ್ಗೆ ಮೋಸಗಳು ಆಗ್ತಿದೆ ಕೆಲವು ಚಾನ್ಸಸ್ ಗಳಲ್ಲಿ. ಆದ್ರೆ ಮುಂಚೆ ಆಗ್ತಿರೋ ಅಷ್ಟು ಇವಾಗ ಪ್ರಾಬಬಿಲಿಟಿ ತುಂಬಾನೇ ಕಡಿಮೆ ಆಗಿದೆ. ಬಟ್ ಸ್ಟಿಲ್ ಇವತ್ತು ಕೂಡ ಕನ್ಸ್ಯೂಮರ್ ಮೋಸ ಹೋಗ್ತಾ ಇದಾರೆ ಅಂತಂದ್ರೆ ಎಷ್ಟೋ ವಿಚಾರಗಳಲ್ಲಿ ಅವ್ರು ಮೋಸ ಹೋಗ್ತಿದ್ದಾರೆ. ಸೊ ಆ ತರ ಕನ್ಸ್ಯೂಮರ್ ಇಗ್ನೋರ್ ಮಾಡ್ತಕ್ಕಂತಹ ಚಾನ್ಸಸ್ ಗಳು ಜಾಸ್ತಿ ಇರುತ್ತೆ. ಯಾಕಂತಂದ್ರೆ ಅವ್ರಿಗೆ ಅವೇರ್ನೆಸ್ ಇರೋದಿಲ್ಲ. ಈಗ ನೋಡಿ ಇಲ್ಲಿ ಇಲ್ಲಿಟ್ರೇಟ್ ಯಾರೋ ಒಬ್ರು ಇರ್ತಾರೆ ಅಂತ ಅನ್ಕೊಳ್ಳಿ, ಈಗ ವಯಸ್ಸಾದವರು ಯಾವ್ದೋ ಅಂಗಡಿಗೆ ಬರ್ತಾರೆ ಅಂತ ಅನ್ಕೊಳ್ಳಿ, ಅವ್ರಿಗೆ ಏನೋ ಒಂದು ಪ್ರಾಡಕ್ಟ್ ಬೇಕಾಗಿರುತ್ತೆ, ಅವ್ರು ತುಂಬಾ ವರ್ಷಗಳಿಂದ ಅದೇ ಪ್ರಾಡಕ್ಟ್ ನ ಯೂಸ್ ಮಾಡ್ತಾ ಇರ್ತಾರೆ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಈಗ ಏನಾಗ್ಬೋದು, ಯಾವ್ದೋ ಒಂದು ಅಜ್ಜಿ ಅಥವಾ ತಾತನೇ ಯಾವ್ದಾದ್ರು ಅವರು ಏನ್ ತಗೊಳಕ್ ಬರ್ತಾರೆ ಅಂತಂದ್ರೆ ಕಾಲೆಲ್ಲ ಅವ್ರಿಗೆ ಬಿರ್ಸಾಗಿರುತ್ತೆ, ಒಡೆದು ಬಿಟ್ಟಿರುತ್ತೆ. ಅವರು ಮೊದ್ಲಿಂದನೂ ಯಾವ್ದು ವ್ಯಾಕ್ಸಿನ್ ಅಥವಾ ಪಾಯಿಂಟ್ಸ್ ಏನೋ ಒಂದು ಅವ್ರಿಗೆ ಯೂಸ್ ಮಾಡ್ತಾ ಬಂದಿರ್ತಾರೆ. ಬಟ್ ಮಾರ್ಕೆಟ್ ಅಲ್ಲಿ ಏನಾಗಿದೆ, ವ್ಯಾಕ್ಸಿನ್ ಅಂತಾನೆ ಡೂಪ್ಲಿಕೇಟ್ ಪ್ರಾಡಕ್ಟ್ ಗಳು ಬಂದಿರುತ್ತೆ, ಪ್ರಾನ್ಸ್ ಅಂತ ಅಂದ್ಬಿಟ್ಟು ಡೂಪ್ಲಿಕೇಟ್ ಪ್ರಾಡಕ್ಟ್ ಬಂದಿರುತ್ತೆ. ಸೊ ಅದನ್ನ ಅವ್ರಿಗೆ ಕೊಡ್ತಕ್ಕಂತಹ ಚಾನ್ಸಸ್. ಈಗ ಲಿಟ್ರೇಟ್ ಆದ್ರೆ ಏನ್ ಮಾಡ್ತಿದ್ರು ಅದನ್ನ ನೋಡ್ತಾ ಇದ್ರು, ಬಟ್ ಇವರು ಇಲ್ಲಿಟ್ರೇಟ್ ಆಗಿರೋದ್ರಿಂದ ಮೋಸ ಆಗ್ತಕ್ಕಂತಹ ಚಾನ್ಸಸ್ ಗಳು ಜಾಸ್ತಿ ಇರುತ್ತೆ. ಸೊ ಈ ಕನ್ಸ್ಯೂಮರ್ ಇಗ್ನೋರೆನ್ಸ್, ಅವ್ರನ್ನ ಇಗ್ನೋರ್ ಮಾಡ್ತಕ್ಕಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ನ ಮಾಡ್ಬೇಕು ಅಂತ ಅಂದ್ಬಿಟ್ಟು ಫಸ್ಟ್ ಪಾಯಿಂಟ್ ಅಲ್ಲಿ ಹೇಳ್ತಾ ಇದ್ರೆ. ಎರಡನೇ ಪಾಯಿಂಟ್ ಏನು, ಅನ್ಆರ್ಗನೈಸ್ಡ್ ಕನ್ಸ್ಯೂಮರ್ಸ್. ಏನ್ ಹೇಳ್ತಾ ಇದ್ರೆ ಸೆಕೆಂಡ್ ಪಾಯಿಂಟ್, ಕನ್ಸ್ಯೂಮರ್ಸ್ ಯಾವಾಗ್ಲೂ ಅನ್ಆರ್ಗನೈಸ್ಡ್ ಆಗಿದ್ದಾರೆ. ಅಂದ್ರೆ ನೋಡಿ ಇಲ್ಲಿ ಈಗ ನಾವು ನಮ್ಮ ಮನೆಯಲ್ಲಿ ಇದೀವಿ ಅಂತಂತಂದ್ರೆ ನಮ್ಮ 4 ಜನಕ್ಕೆ ಬೇಕಾದಂತಹ ಪ್ರಾಡಕ್ಟ್ ಗಳು ಡಿಫ್ರೆಂಟ್ ಆಗಿರುತ್ತೆ. ನಮಗ್ ಬೇಕಾದಂತಹ ಪ್ರಾಡಕ್ಟ್ ಗಳು ನಮ್ಮ ಪಕ್ಕದ ಮನೆಯವರಿಗೆ ಬೇಕಾಗಿರುತ್ತೋ ಬೇಕಾಗಿರೋದಿಲ್ಲೋ, ನಮ್ಮ ಏರಿಯಾದಲ್ಲಿ ಇರ್ತಕ್ಕಂತಹ ರಿಕ್ವೈರ್ಮೆಂಟ್ ಡಿಮ್ಯಾಂಡ್ಗಳು ಪಕ್ಕದ ಏರಿಯಾದಲ್ಲಿ ಇರುತ್ತೋ ಇರಲ್ವೋ, ನಮ್ಮ ಊರಿನ ಜನಕ್ಕೆ ಬೇಕಾದಂತಹ ಐಟಮ್ಗಳು ಪಕ್ಕದ ಊರಿಗೆ ಇರುತ್ತೋ ಇರಲ್ವಾ. ಈಗ ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ ಮೈಸೂರು, ಬೆಂಗಳೂರಲ್ಲಿ ಸಿಟಿಗಳಲ್ಲಿ ನೋಡಿ ನಿಮಗೆ ಏನ್ ಬೇಕು, ವೆಹಿಕಲ್ ಸರ್ವಿಸಸ್ ಗಳು ತುಂಬಾ ಬೇಕು. ಯಾಕಂತಂದ್ರೆ ವೆಹಿಕಲ್ ಸಂಖ್ಯೆಗಳು ಜಾಸ್ತಿ. ಅದೇನೆ ಅಲ್ಲಿ ವೆಹಿಕಲ್ ಎಕ್ವಿಪ್ಮೆಂಟ್ಸ್ ಗಳು ಎಲ್ಲ ಜಾಸ್ತಿ ಸಿಗ್ತಾ ಹೋಗುತ್ತೆ. ಅದೇನೆ ನಿಮ್ಗೆ ಎತ್ತಿನ ಗಾಡಿ ಕಟ್ಟತಕ್ಕಂತಹ ಐಟಮ್ಗಳು ನಿಮ್ಗೆ ಬೆಂಗಳೂರಲ್ಲಿ ಸಿಗುತ್ತಾ, ಎಲ್ಲೋ ಸಿಗ್ಬೋದು, ಸಿಗಲ್ಲ ಅಂತ ಕಂಪ್ಲೀಟ್ ಆಗಿ ಹೇಳ್ತಿಲ್ಲ, ಆದ್ರೆ ಪ್ರಾಬಬಿಲಿಟಿ ತುಂಬಾನೇ ಕಡಿಮೆ ಇರುತ್ತೆ. ಅದೇ ಹಳ್ಳಿ ಸೈಡ್ ಹೋಗ್ತೀನಿ, ನೀವು ಊರುಗಳ ಸೈಡ್ ಹೋಗ್ತೀನಿ ಅಂತಂದ್ರೆ ಒಂದು ಎತ್ತಿನ ಗಾಡಿಗೆ ಬೇಕಾದಂತಹ ಎಲ್ಲಾ ತರದ್ದು ಎಕ್ವಿಪ್ಮೆಂಟ್ಸ್ ಗಳು ಅಂದ್ರೆ ಒಂದೊಂದು ಮಾರ್ಕೆಟ್ ಅಲ್ಲಿ ಒಂದೊಂದು ತರ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಕನ್ಸ್ಯೂಮರ್ಸ್ ಅನ್ಆರ್ಗನೈಸ್ಡ್ ಆಗಿರ್ತಾರೆ, ಬೇಕಾದಷ್ಟು ಕಡೆ ಅವರು ಆರ್ಗನೈಸ್ ಇಲ್ಲ. ಸೊ ಆರ್ಗನೈಸ್ ಇಲ್ಲದೆ ಇರೋದ್ರಿಂದ ಕನ್ಸ್ಯೂಮರ್ ನ ಮೋಸ ಮಾಡ್ತಕ್ಕಂತಹ ಚಾನ್ಸಸ್ ಗಳು ಬಿಸ್ನೆಸ್ ಅಲ್ಲಿ ಜಾಸ್ತಿ ಇರುತ್ತೆ. ಹಾಗಾಗಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ನ ಮಾಡ್ಬೇಕು, ಅದು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ ಮೂರನೇ ಪಾಯಿಂಟ್ ಏನ್ ಹೇಳ್ತಿದೆ, ವೈಡ್ ಸ್ಪ್ರೆಡ್ ಎಕ್ಸ್ಪ್ಲಾಯ್ಟೇಷನ್ ಆಫ್ ಕನ್ಸ್ಯೂಮರ್ಸ್. ನೋಡಿ ಇಲ್ಲಿ ಹೇಗೆ ವೈಡ್ ಸ್ಪ್ರೆಡ್ ಆಫ್ ಎಕ್ಸ್ಪ್ಲಾಯ್ಟೇಷನ್ ಆಫ್ ಕನ್ಸ್ಯೂಮರ್ಸ್ ಅಂತಂದ್ರೆ ಇದು ನಿಮ್ಗೆ ಆಗಿರ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಈಗ ನೀವು ಯಾವ್ದೋ ಒಂದು ಸಿಟಿಯಲ್ಲಿ ಇರ್ತೀರಾ ಅಂತ ಅನ್ಕೊಳ್ಳಿ. ಈಗ ಓಕೆ, ಈ ತರ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ನೀವು ಹಳ್ಳಿಯವರು ಅಂತ ಅನ್ಕೊಳ್ಳಿ. ಈಗ ಹಳ್ಳಿಯಿಂದ ನೀವು ಸಿಟಿಗೆ ಹೋಗ್ತಾ ಇರ್ತೀರಾ ಅಂತ ಅನ್ಕೊಳ್ಳಿ. ಈಗ ಬೆಂಗಳೂರಿಗೆ ಎಸ್ಪೆಷಲಿ ಬೆಂಗಳೂರು ಹತ್ರ ಎಲ್ಲ ಬರ್ತೀರಾ ಅಂತ ಅನ್ಕೊಳ್ಳಿ. ನೀವು ಕೆಲವು ಸಲ ಲ್ಯಾಂಗ್ವೇಜ್ ಕೆಲವ್ರಿಗೆ ಬರ್ಬೋದು, ಕೆಲವ್ರಿಗೆ ಲ್ಯಾಂಗ್ವೇಜ್ ಬರ್ದೇ ಇರ್ಬೋದು. ಹಾಗೆ ಇನ್ನೇನು ಊರು ಕೆಲವ್ರಿಗೆ ಹೊಸಬ್ರಿಗೆ ಗೊತ್ತಿರ್ಬೋದು, ಹೊಸಬ್ರಿಗೆ ಎಲ್ಲಿ ಗೊತ್ತಿರೋದಿಲ್ಲ ಅಲ್ವಾ. ಯಾವ್ದೋ ಊರಿಂದ ಒಂದು ನೀವು ಎಕ್ಸಾಮ್ ಬರೆಯಕ್ಕೋ ಏನಕ್ಕೋ ಮತ್ತೊಂದಕ್ಕೋ ಬೆಂಗಳೂರಿಗೆ ಅಂತ ಹೋಗಿರ್ತೀರಾ. ಅವಾಗ ಏನ್ ಮಾಡ್ತೀರಾ, ನಿಮಗೆ ಗೊತ್ತೇ ಇರೋದಿಲ್ಲ, ಬಸ್ ಎಲ್ಲ ಇಟ್ಕೊಂಡು ಹೋಗೋದು ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಆಟೋ ಹತ್ಕೊ ಹೋಗ್ತೀರಾ. ನಿಮಗೆ ಗೊತ್ತಿರೋದಿಲ್ಲ ಅದು ಎಷ್ಟು ದೂರದಲ್ಲಿದೆ, ಯಾವ ಏರಿಯಾದಲ್ಲಿದೆ ಅಂತ ಅಂದ್ಬಿಟ್ಟು. ಅವಾಗ ಏನಾಗುತ್ತೆ, ನೀವು ಮೋಸ ಹೋಗ್ತಕ್ಕಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾವ್ದೋ ಒಂದು ಏನು ಎಕ್ಸಾಂಪಲ್ ಈ ತರ ಹೇಳ್ಬಾರ್ದು. ಈಗ ಏನಂತಂದ್ರೆ ಎಲ್ಲರೂ ಒಳ್ಳೆಯವರು ಇರೋದಿಲ್ಲ, ಎಲ್ಲರೂ ಕೆಟ್ಟವರು ಇರೋದಿಲ್ಲ. ಕೆಲವು ಸತಿ ಏನೋ ಅದು ತುಂಬಾ 20 ಕಿಲೋಮೀಟರ್ ದೂರದಲ್ಲಿದೆ, ಇನ್ನು 10 ಕಿಲೋಮೀಟರ್ ದೂರದಲ್ಲಿದೆ, ನಿಮ್ಮನ್ನ ಟ್ರಾಫಿಕ್ ಎಲ್ಲ ಬಳಸ್ಕೊಂಡು ತಪ್ಪಿಸ್ಕೊಂಡು ಕರ್ಕೊ ಹೋಗ್ತೀನಿ ಅಂತ ಹೇಳಿ ಜಾಸ್ತಿ ದುಡ್ಡು ಕಿತ್ಕೊಳ್ತಕ್ಕಂತಹ ಚಾನ್ಸಸ್ ಗಳು ತುಂಬಾ ಕ್ಯಾಬ್ಸ್ ಗಳಲ್ಲಿ ಇರುತ್ತೆ. ಸೊ ಆ ತರ ವೈಡ್ ಸ್ಪ್ರೆಡ್ ಎಕ್ಸ್ಪ್ಲಾಯ್ಟೇಷನ್ ಆಗ್ತಾ ಇರುತ್ತೆ. ಈಗ ನೋಡಿ ಇಲ್ಲಿ ನಿಮ್ಗೆ ಯಾವ್ದೋ ಒಂದು ಐಟಮ್ ರೇಟ್ ಕರೆಕ್ಟ್ ಆಗಿ ಗೊತ್ತಿಲ್ಲ ಅಂತಂದ್ರೆ ಏನ್ ಮಾಡ್ತಾರೆ, ಮೋಸ ಮಾಡ್ತಕ್ಕಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ 1 kg
ಏನೇ ಸಕ್ಕರೆ ತಗೊಳ್ಳಿ ಅಥವಾ ನೀವು ಗೋಧಿ ಹಿಟ್ಟು ತಗೊಳ್ಳಿ, ನಿಮ್ಗೆ ಐಡಿಯಾನೇ ಇಲ್ಲ 1 ಲೀಟರ್ ಹಾಲು ಎಷ್ಟು ಪ್ರೈಸ್ ಅನ್ನೋದೇ ನಿಮ್ಗೆ ಗೊತ್ತಿಲ್ಲ ಅಂತಂದಾಗ ಮೋಸ ಮಾಡ್ತಕ್ಕಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ಪ್ಯಾಕೆಟ್ ಗಳಾಯ್ತು ಅಂತಂದ್ರೆ ಅದ್ರ ಮೇಲೆ ಅಮೌಂಟ್ ನ ಮೆನ್ಷನ್ ಮಾಡಿರ್ತಾರೆ ಇಷ್ಟು ಅಂತ ಅಂದ್ಬಿಟ್ಟು, ಏನೋ ಬರ್ದಿಲ್ಲ ಅಂತಂದ್ರೆ ಗೊತ್ತಾಗತ್ತಾ? ಖಂಡಿತ ಗೊತ್ತಾಗಂಗಿಲ್ಲ. ಹಾಗಾಗಿ ವೈಡ್ ಸ್ಪ್ರೆಡ್ ಆಗಿ ಕನ್ಸ್ಯೂಮರ್ ಏನು ಮೋಸಕ್ಕೆ ಒಳಗಾಗ್ತಾರೆ. ಹಾಗಾಗಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ತುಂಬಾ ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇದು ಕನ್ಸ್ಯೂಮರ್ ಪಾಯಿಂಟ್ ಆಫ್ ವ್ಯೂ ಇಂದ ಆಯ್ತು. ಹಾಗೆ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಇಂದ ಕನ್ಸ್ಯೂಮರ್ ನ ಯಾಕೆ ಪ್ರೊಟೆಕ್ಟ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ಫಸ್ಟ್ ಪಾಯಿಂಟ್ ಏನ್ ಹೇಳ್ತಾ ಇದಾರೆ, ಲಾಂಗ್ ಟರ್ಮ್ ಇಂಟ್ರೆಸ್ಟ್ ಆಫ್ ಬಿಸ್ನೆಸ್. ಒಂದು ಬಿಸ್ನೆಸ್ ಒಂದು ಮಾರ್ಕೆಟ್ ಅಲ್ಲಿ, ಈಗ ನೋಡಿ ಇಲ್ಲಿ ಟಾಟಾ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಇವತ್ತು ನಮ್ಮ ಇಂಡಿಯಾದಲ್ಲಿ 100 ವರ್ಷದ ಹಳೆಯದಿಂದನೂ ಇದೆ, ಇವತ್ತು ಇದೆ, ಇನ್ನು ಸುಮಾರು ವರ್ಷಗಳು ಇದು ಹೀಗೆ ಟ್ರೆಂಡ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಏನಕ್ಕೆ? ಅದು ಬ್ರ್ಯಾಂಡ್ ವ್ಯಾಲ್ಯೂ ಅಷ್ಟು ಚೆನ್ನಾಗಿದೆ. ಲಾಂಗ್ ಟರ್ಮ್ ಅಲ್ಲಿ ಅವ್ರದ್ದು ವಿಷನ್ ಇದೆ, ನಾವು ಕನ್ಸ್ಯೂಮರ್ ನ ಜಾಸ್ತಿ ಎಕ್ಸ್ಪ್ಲಾಯ್ಟ್ ಮಾಡ್ತೆ ಒಂದು ಜನಕ್ಕೆ ಉತ್ತಮವಾದಂತಹ ರೇಟಿನ ಐಟಮ್ಗಳನ್ನ ಕೊಡ್ಬೇಕು ಅಂತ ಅಂದ್ಬಿಟ್ಟು. ಹಾಗಾಗಿ ಅವರು ಲಾಂಗ್ ಟರ್ಮ್ ವಿಷನ್ ನ ಇಟ್ಕೊಂಡಿದ್ದಾರೆ. ಹಾಗಾಗಿ ಕನ್ಸ್ಯೂಮರ್ಗೆ ಮೋಸ ಮಾಡಕ್ಕೆ ಹೋಗೋದಿಲ್ಲ. ಈಗ ಕೆಲವು ಏನಾಗುತ್ತೆ, ಡಮ್ಮಿ ಬಿಸ್ನೆಸ್ ಗಳು ಬರುತ್ತೆ. ಅದು ಏನ್ ಮಾಡುತ್ತೆ, ನಿಮ್ಗೆ ಒಂದ್ ಅಮೌಂಟ್ ನ ನೀವು ಇಷ್ಟು ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ನೆಕ್ಸ್ಟ್ ಮಂತ್ ಅಲ್ಲೇ ಡಬಲ್ ಕೊಡ್ತೀವಿ ಅಂತ ಅಂದ್ಬಿಟ್ಟು ಮೋಸ ಮಾಡ್ಬಿಡ್ತಾರೆ. ಅವರೆಲ್ಲ ಏನು ಮೋಸ ಮಾಡಕ್ಕೆ ಅಂತಾನೆ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾರೆ. ಅದು ಹೇಗೆ ಯಾವುದೇ ರೀತಿಯಾದಂತಹ ಅಮೌಂಟ್ ಡಬಲ್ ಮಾಡ್ತಕ್ಕಂತಹ ಸಡನ್ ಆಗಿ ಸ್ಕೀಮ್ಸ್ ಗಳು ನಮ್ಗೆ ಇರೋದಿಲ್ಲ. ಸೊ ಅಂತದ್ರಲ್ಲಿ ಬಿಸ್ನೆಸ್ ಯಾವುದೇ ಒಂದು ಲಾಂಗ್ ಟರ್ಮ್ ಅಲ್ಲಿ ಉಳಿಬೇಕು ಅಂತಂದ್ರೆ ಕನ್ಸ್ಯೂಮರ್ ನ ಪ್ರೊಟೆಕ್ಷನ್ ಮಾಡ್ಬೇಕು. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಮಾಡದೆ ಹೋಗ್ಲಿಲ್ಲ ಅಂತಂದ್ರೆ ಕನ್ಸ್ಯೂಮರ್ಗೆ ನಂಬಿಕೆ ಬರೋದಿಲ್ಲ. ಈ ಬಿಸ್ನೆಸ್ ಇವತ್ತು ಟಾಟಾ ಗ್ರೂಪ್ ಆಫ್ ಇಂಡಸ್ಟ್ರಿ ಏನೇನ್ ಐಟಮ್ ಸಿಗುತ್ತೆ ಎಲ್ಲ ಜನ ಯುಟಿಲೈಸ್ ಮಾಡ್ಕೊಳ್ತಾ ಇದಾರೆ, ಇನ್ನು ಮುಂದಕ್ಕೆ ಯೂಸ್ ಮಾಡ್ಕೊಳ್ತಾ ಇರ್ತಾರೆ. ಏನಕ್ಕೆ ಅಂತಂದ್ರೆ ಅದ್ರ ಮೇಲೆ ನಂಬಿಕೆ ಇದೆ. ಸೊ ಅವರು ಲಾಂಗ್ ಟರ್ಮ್ ಅಲ್ಲಿ ಅವ್ರದ್ದು ವ್ಯಾಲ್ಯೂಗಳನ್ನ ಉಳಿಸ್ಕೊತಾ ಹೋಗಿದ್ದಾರೆ. ಲಾಂಗ್ ಟರ್ಮ್ ಅಲ್ಲಿ ಬಿಸ್ನೆಸ್ ಉಳಿಬೇಕು ಅಂತಂದ್ರೆ ಅವರು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಮಾಡ್ಬೇಕು ಅಂದ್ಬಿಟ್ಟು ಬಿಸ್ನೆಸ್ ಪ್ರಾಸ್ಪೆಕ್ಟಿವ್ ಆಫ್ ವ್ಯೂ ಅಲ್ಲಿ ಹೇಳ್ತಾ ಇದ್ದಾರೆ. ಒಳ್ಳೆಯದು ಆಯ್ತು. ಹಾಗಾದ್ರೆ ಎರಡನೇ ಪಾಯಿಂಟ್ ಏನು, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಅಫ್ಕೋರ್ಸ್ ಈಗ ಬಿಸ್ನೆಸ್ ಏನ್ ಮಾಡುತ್ತೆ, ಏನೋ ಒಂದು ಬಿಸ್ನೆಸ್ ಆಕ್ಟಿವಿಟಿನ ಮಾಡ್ತಾನೆ ಇರುತ್ತೆ. ಅಫ್ಕೋರ್ಸ್ ಅದು ಏನಕ್ಕೆ ಮಾಡುತ್ತೆ, ಪ್ರಾಫಿಟ್ಗೋಸ್ಕರನೇ ಮಾಡುತ್ತೆ. ಏನಕ್ಕೆ ಪ್ರಾಫಿಟ್ ಮಾಡ್ಬೇಕು, ಅದು ಉಳಿಬೇಕು, ಸರ್ವೈವಲ್ ಆಗ್ಬೇಕು, ಗ್ರೋತ್ ಆಗ್ಬೇಕು, ಅದಾದ್ಮೇಲೆ ಎಕ್ಸ್ಪ್ಯಾಂಡ್ ಮಾಡ್ಬೇಕು, ಈ ತರ ತುಂಬಾನೇ ಇರುತ್ತೆ. ಅದು ಟ್ಯಾಕ್ಸ್ ಕಟ್ಟಬೇಕು, ಹಾಗಾಗಿ ಅದು ಪ್ರಾಫಿಟ್ ಮಾಡ್ಬೇಕು. ಅದ್ರ ಜೊತೆಗೆ ಅದು ಇನ್ನೂ ಏನ್ ಮಾಡ್ಬೇಕು, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನೂ ಮಾಡ್ಬೇಕು. ಏನ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತಂದ್ರೆ ಜನಕ್ಕೆ ಕೆಲಸಗಳನ್ನ ಕೊಡ್ಬೇಕು, ನೇಚರ್ ನ ಹಾರ್ಮ್ ಮಾಡ್ಬಾರ್ದು. ಈಗ ನೋಡಿ ಇಲ್ಲಿ ಯಾವ್ದೋ ಒಂದು ಫ್ಯಾಕ್ಟ್ರಿ ಬರುತ್ತೆ ಅಂತಂದ್ರೆ ನೇಚರ್ ಹಾಳಾಗುತ್ತೆ ಅಂತಂದ್ರೆ ಅಂತ ಫ್ಯಾಕ್ಟ್ರಿ ಬಂದು ಕೆಲಸ ಕೊಟ್ಟು ಏನು ಪ್ರಯೋಜನ ಆಯ್ತು? ಹೆಲ್ತ್ ಈಗ ನೀವು ಕೊಪ್ಪಳನೇ ಎಕ್ಸಾಂಪಲ್ ತಗೊಳ್ಳಿ, ಅಲ್ಲಿ ತುಂಬಾನೇ ಇಂಡಸ್ಟ್ರಿಗಳಿದೆ. ಈಗ ಜನ ಫಸ್ಟ್ ನಮ್ಮ ಇಂಡಸ್ಟ್ರಿಗಳು ಬರ್ಲಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು. ಆದ್ರೆ ಬಂದಾದ್ಮೇಲೆ ಅದ್ರ ಇಂಪ್ಯಾಕ್ಟ್ ಏನಾಗ್ತಾ ಇದೆ, ಅಲ್ಲಿ ಇರ್ತಕ್ಕಂತಹ ನೀರೆಲ್ಲ ಹಾಳಾಗ್ತಾ ಇದೆ, ಅಲ್ಲಿ ಉಸಿರಾಡ್ತಕ್ಕಂತಹ ಗಾಳಿ ತುಂಬಾ ಪೊಲ್ಯೂಟ್ ಆಗಿದೆ. ಸೊ ಇವತ್ತು ಜನ ಎಗನೆಸ್ಟ್ ನಿಂತಿದ್ದಾರೆ, ಇದರಿಂದ ನಮ್ಮ ಭೂಮಿ ಹಾಳಾಗ್ತಾ ಇದೆ, ನಮ್ಮ ಉಸಿರಾಡಕ್ಕೆ ಇರ್ತಕ್ಕಂತಹ ಜನಕ್ಕೆ ಕ್ಯಾನ್ಸರ್ ಎಲ್ಲ ಬರ್ತಾ ಇದೆ. ಹಾಗಾಗಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನೂ ಇರಬೇಕು. ಬಿಸ್ನೆಸ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಯಾವಾಗ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಟ್ಕೊಂಡು ಒಂದು ಬಿಸ್ನೆಸ್ ನ ಮಾಡ್ತಾರೆ ಆಗ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ ಮೂರನೇ ಇಂಪಾರ್ಟೆಂಟ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಏನು ಅಂತ ನೋಡೋಣ. ಬಿಸ್ನೆಸ್ ಮ್ಯಾನ್ ಯೂಸಸ್ ಸೋಷಿಯಲ್ ರಿಸೋರ್ಸಸ್. ಏನ್ ಮಾಡ್ತಾನೆ ಬಿಸ್ನೆಸ್ ಮೆನ್ನು ಅವನು ಅಫ್ಕೋರ್ಸ್ ಏನೋ ಒಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿರ್ತಾನೆ. ಅವ್ನು ಎಲ್ಲಿಂದ ಐಟಮ್ ಗಳನ್ನ ರಾ ಮೆಟೀರಿಯಲ್ಗಳನ್ನ ತಗೊಬರ್ತಾನೆ, ಇರ್ತಕ್ಕಂತಹ ನ್ಯಾಚುರಲ್ ರಿಸೋರ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ತರ್ತಕ್ಕಂಥ ತಾನೆ. ಈಗ ಇಂಡಿಯಾದಲ್ಲಿ ಯಾವ್ದೋ ಒಂದು ಇಂಡಸ್ಟ್ರಿನ ನಡೆಸ್ತಾ ಇದ್ದಾನೆ ಅಂತಂದ್ರೆ ಇಲ್ಲಿ ನೀರನ್ನ ಯೂಸ್ ಮಾಡ್ತಾ ಇದ್ದಾನೆ, ಇಲ್ಲಿ ಎಲೆಕ್ಟ್ರಿಸಿಟಿನ ಯೂಸ್ ಮಾಡ್ತಾ ಇದ್ದಾನೆ, ಇಲ್ಲಿಯ ಜನರನ್ನ ಯೂಸ್ ಮಾಡ್ಕೊಂಡು ಕೆಲಸ ಮಾಡಿಸ್ಕೊಳ್ತಾ ಇದ್ದಾನೆ, ಇಲ್ಲಿ ರಾ ಮೆಟೀರಿಯಲ್ ನ ಯೂಸ್ ಮಾಡ್ಕೊಳ್ತಾ ಇದ್ದಾನೆ, ಪ್ರಾಫಿಟ್ ಮಾಡ್ತಿದ್ದಾನೆ. ಕರೆಕ್ಟಾ? ಸೊ ಹಾಗಾಗಿ ಇಲ್ಲಿಯ ರಿಸೋರ್ಸ್ ನ ಯುಟಿಲೈಸ್ ಮಾಡ್ಕೊಂಡು ಮಾಡ್ತಾ ಇದ್ದಾನೆ ಅಂತಂದ್ರೆ ಜನಕ್ಕೆ ಎಥಿಕಲ್ ಆಗಿ ಇರ್ಬೇಕು, ಅವನು ಮೋಸ ಮಾಡಬಾರ್ದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಸೊಸೈಟಿ ರಿಸೋರ್ಸ್ ಗಳನ್ನ ಇಲ್ಲಿ ರಿಸೋರ್ಸ್ ನೇ ಯುಟಿಲೈಸ್ ಮಾಡ್ಕೊಳ್ತಿರ್ತಾನೆ. ಸೊ ಹಾಗಾಗಿ ಇಲ್ಲಿಯ ಜನಕ್ಕೆ ರಿಸೋರ್ಸ್ ನ ಯೂಸ್ ಮಾಡ್ಕೊಳ್ಳೋದ್ರಿಂದ ಇಲ್ಲಿ ಜನಕ್ಕೂ ಕೂಡ ಅವನು ಕನ್ಸ್ಯೂಮರ್ ಪ್ರೊಟೆಕ್ಷನ್ ನ ಮಾಡ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಕನ್ಸ್ಯೂಮರ್ ಇಸ್ ದ ಪರ್ಪಸ್ ಆಫ್ ಬಿಸ್ನೆಸ್. 4ನೇ ಪಾಯಿಂಟ್ ಏನಿದೆ, ಒಬ್ಬ ಬಿಸ್ನೆಸ್ ಮೆನ್ ಏನಕ್ಕೋಸ್ಕರ ಬಿಸ್ನೆಸ್ ಮಾಡ್ತಾ ಇರ್ತಾನೆ. ಇಂಡಸ್ಟ್ರಿಯಲ್ಲಿ ಅವ್ನು ಏನಾದ್ರು ಒಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರ್ತಾನೆ, ಅವ್ನು ಫೈನಲ್ ಆಗಿ ಅವ್ನು ಪ್ರಾಫಿಟೇ ಮಾಡ್ಬೇಕು, ಅವ್ನ್ ಬಿಸ್ನೆಸ್ ರನ್ ಆಗ್ಬೇಕು ಅಂತಂದ್ರೆ ಏನ್ ಇಂಪಾರ್ಟೆಂಟ್, ಕನ್ಸ್ಯೂಮರ್ಸ್. ಮಾರ್ಕೆಟ್ ಅಲ್ಲಿ ಕನ್ಸ್ಯೂಮರ್ಸ್ ಇಲ್ಲ ಅಂತಂದ್ರೆ ಏನ್ ಡಿಮ್ಯಾಂಡ್ ಬರುತ್ತೆ ಅವ್ನ ಪ್ರಾಡಕ್ಟ್ ಗೆ, ಏನು ಡಿಮ್ಯಾಂಡ್ ಬರದೇ ಇಲ್ಲ. ಹಾಗಾಗಿ ಕನ್ಸ್ಯೂಮರ್ ಇಸ್ ದ ಪರ್ಪಸ್ ಆಫ್ ಬಿಸ್ನೆಸ್. ಕನ್ಸ್ಯೂಮರ್ ಇಲ್ಲ ಅಂತಂದ್ರೆ ಬಿಸ್ನೆಸ್ ಉಳಿಯಂಗಿಲ್ಲ. ಸೊ ಹಾಗಾಗಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ನ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಮಾಡ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ನೆಕ್ಸ್ಟ್ ಮಾರಲ್ ಅಂಡ್ ಎಥಿಕಲ್ ಜಸ್ಟಿಸ್. ಏನ್ ಮಾರಲ್ ಅಂಡ್ ಎಥಿಕಲ್ ಜಸ್ಟಿಸ್ ಅಂತಂದ್ರೆ, ಮಾರಲ್ ಅಂತಂದ್ರೆ ಏನು, ನ್ಯಾಯಯುತವಾದಂತಹ ಬಿಸ್ನೆಸ್ ಮಾಡ್ಬೇಕು, ಯಾವುದೇ ರೀತಿಯಾದಂತಹ ಮೋಸಗಳನ್ನ ಮಾಡದೆ, ಎಥಿಕಲ್ ಪ್ರಾಕ್ಟೀಸ್ ಗಳನ್ನ ಇಲ್ಲದೆ ಆತ ಬಿಸ್ನೆಸ್ ನ ಮಾಡಬಾರ್ದು. ಸೊ ಅವನು ಗ್ರಾಹಕರಿಗೆ
ಒಂದು ಮೈಂಡ್ ಅಲ್ಲಿ ಒಂದು ಬ್ರ್ಯಾಂಡ್ ವ್ಯಾಲ್ಯೂನ ಕ್ರಿಯೇಟ್ ಮಾಡ್ಕೊಡ್ಬೇಕು. ಅವಾಗ ಮಾತ್ರನೇ ಹಾಗೆ ಪ್ರಾಡಕ್ಟ್ ಅವನ್ಗೆ ಸ್ಯಾಟಿಸ್ಫೈ ಆಗ್ಬೇಕು. ಇಲ್ಲ ಅಂತಂತಂದ್ರೆ ಅಡಲ್ಟ್ರೇಷನ್ ಮಾಡ್ತಿದ್ದಾನೆ, ಏನೋ ಮೋಸ ಮಾಡ್ತಿದ್ದಾನೆ ಅಂತಂದ್ರೆ ಜನ ನಂಬೋದಿಲ್ಲ. ಸೊ ಹಾಗಾಗಿ ಮಾರಲ್ ಪ್ರಾಕ್ಟೀಸ್ ಗಳಿಗೆ ಇರ್ಬೇಕು. ನಿಯತ್ತಿನಿಂದ ಒಂದು ಬಿಸ್ನೆಸ್ ಅನ್ನ, ಅಥವಾ ಏನ್ ಹೇಳ್ತಾರೆ ಮಾರಲ್ ಅಂತಂದ್ರೆ ನೈತಿಕವಾಗಿ ಒಂದು ಬಿಸ್ನೆಸ್ ಅನ್ನ ಮಾಡ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗೆ ಫೈನಲ್ ಆಗಿ ಗವರ್ಮೆಂಟ್ ಇಂಟರ್ವೆನ್ಷನ್. ಏನು ಫೈನಲ್ ಆಗಿ ಗವರ್ಮೆಂಟ್ ಇಂಟರ್ವೆನ್ಷನ್ ಅಂತಂದ್ರೆ ಕನ್ಸ್ಯೂಮರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬಿಸ್ನೆಸ್ ಏನ್ ಮಾಡುತ್ತೆ, ಬಿಸ್ನೆಸ್ ರನ್ ಮಾಡ್ತಾ ಇರುತ್ತೆ. ಈ ಬಿಸ್ನೆಸ್ ಯಾವ ತರ ಮಾಡ್ಬೇಕು, ಯಾವ ತರ ಹಾಳಾಗ್ತಕ್ಕಂತಹ ಈಗ ಜನಕ್ಕೆ ಇಂಪ್ಯಾಕ್ಟ್ ಅದ್ರ ಮೇಲಿಂದ ರಿವರ್ಸ್ ಏನಾದ್ರು ಹೊಡಿತಕ್ಕಂತಹ ಅದನ್ನ ಮಾಡಬಾರ್ದು ಅಂತ ಅಂದ್ಬಿಟ್ಟು ಗೌರ್ಮೆಂಟ್ ಇಂಟರ್ವೆನ್ಷನ್ ಕೂಡ ಇರಬೇಕು. ಗೌರ್ಮೆಂಟ್ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಗಳನ್ನೆಲ್ಲ ಹಾಕಿದ್ರೆ ಬಿಸ್ನೆಸ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಆಗಿರ್ಲಿ ಅಥವಾ ಏನ್ ಸ್ಟ್ಯಾಂಡರ್ಡ್ ಕೊಡ್ಬೇಕು ಅದನ್ನ ಕೊಡುತ್ತೆ. ಹಾಗೆ ಅದರಿಂದ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸೊ ಹಾಗಾದ್ರೆ ಯಾಕೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ನ ಮಾಡಬೇಕು ಅನ್ನೋದನ್ನ ಕನ್ಸ್ಯೂಮರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹಾಗೆ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅರ್ಥ ಮಾಡ್ಕೊಂಡಿದೀವಿ. ಈಗ ಒಬ್ಬ ಕನ್ಸ್ಯೂಮರ್ಗೆ ಅಥವಾ ಗ್ರಾಹಕನಿಗೆ ಕನ್ನಡದಲ್ಲಿ ಇರ್ತಕ್ಕಂತಹ ರೈಟ್ಸ್ ಅಂತಂದ್ರೇನು, ಹಕ್ಕುಗಳು ಏನೇನು ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಗ್ರಾಹಕರ ಹಕ್ಕುಗಳು ಏನು? ಗ್ರಾಹಕರ ಹಕ್ಕುಗಳು ಈಗ ನಾವು ಏನೇನನ್ನ ಅರ್ಥ ಮಾಡ್ಕೊಂಡು ಫಸ್ಟ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಂತ ಅಂದ್ರೇನು, ಕನ್ಸ್ಯೂಮರ್ಸ್ ಅಂತಂದ್ರೆ ಯಾರು, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಇಂಪಾರ್ಟೆನ್ಸ್ ಗಳಿಗೆ ಏನು, ಎರಡು ಆಸ್ಪೆಕ್ಟ್ ನಾವು ಅರ್ಥ ಮಾಡ್ಕೊಂಡಿದೀವಿ. ಈಗ ಕನ್ಸ್ಯೂಮರ್ ರೈಟ್ಸ್, ಕನ್ಸ್ಯೂಮರ್ಗೆ ಇರ್ತಕ್ಕಂತಹ ಹಕ್ಕುಗಳು ಏನು ಅಂದ್ಬಿಟ್ಟು ಒಂದು ನೋಡೋಣ. ರೈಟ್ ಟು ಸೇಫ್ಟಿ. ನೋಡಿ ಗೈಸ್, ಯಾವುದೇ ಒಂದು ಪ್ರಾಡಕ್ಟ್ ಅನ್ನ ಒಬ್ಬ ಮ್ಯಾನುಫ್ಯಾಕ್ಚರ್ ಮಾಡಿ ಹೊರಗೆ ಬಿಡ್ತಾ ಇದ್ದಾನೆ, ಬಿಸ್ನೆಸ್ ಇಂಡಸ್ಟ್ರಿಯಿಂದ ಜನಕ್ಕೆ ಮಾರಾಟಕ್ಕೆ ಬಿಡ್ತಾ ಇದ್ದಾನೆ ಅಂತಂದ್ರೆ ಅದು ಸೇಫ್ಟಿ ಇರಬೇಕು. ಯಾವ್ದೋ ಒಂದು ಕ್ರೀಮ್ ಬಿಡ್ತಾ ಇದ್ದಾನೆ, ಅದರಿಂದ ಸ್ಕಿನ್ ಹಾಳಾಗ್ತಕ್ಕಂತಹ ಪ್ರಾಡಕ್ಟ್ ಎಲ್ಲ ಬಿಡಬಾರ್ದು. ಈಗ ಸಿಲಿಂಡರ್ ಬಿಡ್ತಿದ್ದಾರೆ ಅಂತಂದ್ರೆ ಸೇಫ್ಟಿ ಇರಬೇಕು. ಸಿಲಿಂಡರ್ ಬ್ಲಾಸ್ಟ್ ಆಟೋಮೆಟಿಕ್ ಆಯ್ತಾ ಇತ್ತು ಅಂತಂದ್ಬಿಟ್ರೆ ಅದರಿಂದ ಸೇಫ್ಟಿ ಏನ್ ಸಿಕ್ಬಿಡ್ತು. ಫಸ್ಟ್ ಯಾವುದೇ ಪ್ರಾಡಕ್ಟ್ ನ ಅವರು ಮಾರ್ಕೆಟ್ಗೆ ಬಿಡ್ತಾ ಇದಾರೆ ಅಂತಂದ್ರೆ ಅದು ಸೇಫ್ಟಿ ಇರಬೇಕು. ಸೇಫ್ಟಿ ಇಲ್ಲದೆ ಇರತಕ್ಕಂತಹ ಪ್ರಾಡಕ್ಟ್ ಗಳನ್ನ ಅವರು ಮ್ಯಾನುಫ್ಯಾಕ್ಚರಿಂಗ್ ಮಾಡಬಾರ್ದು. ಸೇಫ್ಟಿನೇ ಇಲ್ಲ ಅಂತಂತಂದ್ರೆ ಈಗ ನೋಡಿ ಇಲ್ಲಿ ಯಾವ್ದೋ ಫುಡ್ ಪ್ಯಾಕ್, ಈಗ ನೀವು ಏನ್ ತಿಂತೀರಾ, ಲೇಸ್ ತಿಂತೀರಾ, ಚಿಪ್ಸ್ ಗಳು ತಿಂತೀರಾ, ಬೇರೆ ಬೇರೆದೆಲ್ಲ ತಿಂತಾ ಇರ್ತೀರಾ. ಸೊ ನಿಮ್ ಹೊಟ್ಟೆ ಒಳಗೆ ಹೋಗ್ತಾ ಇರುತ್ತೆ. ಹೊಟ್ಟೆ ಒಳಗೆ ಹೋದಾಗ ನಿಮ್ ಹೆಲ್ತ್ ಹಾಳಾಗುತ್ತೆ ಅಂತಂತಂದ್ರೆ ಅದಕ್ಕೆ ಏನು ಉಪಯೋಗ ಬಂತು. ಸೊ ಹಾಗಾಗಿ ಯಾವ ಪ್ರಾಡಕ್ಟ್ ನ ಅವರು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಅದರಲ್ಲಿ ಸೇಫ್ಟಿ ಇರಬೇಕು, ಹೈಜೀನ್ ಇರಬೇಕು, ಕ್ವಾಲಿಟಿ ಇರಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಫಸ್ಟ್ ಪ್ರಿಯಾರಿಟಿ ಏನು, ಕ್ವಾಲಿಟಿ ಕ್ವಾಂಟಿಟಿಗಿಂತ ಫಸ್ಟ್ ಇಂಪಾರ್ಟೆಂಟ್ ಏನು, ಫಸ್ಟ್ ಸೇಫ್ಟಿ ಇರಬೇಕು. ಅದರಿಂದ ಜನಕ್ಕೆ ಒಳ್ಳೇದಾಗಂಗಿರ್ಬೇಕು, ಕೆಟ್ಟದಾಗಂಗ್ ಇರಬಾರ್ದು. ಸೇಫ್ಟಿ ಇರಬೇಕು, ರಕ್ಷಣೆ ಇರಬೇಕು ಆ ಪ್ರಾಡಕ್ಟ್ ಇಂದ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಎರಡನೇದೇನು, ರೈಟ್ ಟು ಇನ್ಫಾರ್ಮೇಶನ್. ಪ್ರಾಡಕ್ಟ್ ಬಗ್ಗೆ ನೀವು ಏನೇ ತಗೊಳ್ಳಿ, ಒಂದು ಮಾರ್ಕೆಟ್ ಅಲ್ಲಿ ಈಗ ಒಂದು ಸೋಪೆ ತಗೊಳ್ಳಿ ಅಂತ ಅನ್ಕೊಳ್ಳಿ, ವಾಷಿಂಗ್ ಪೌಡರೇ ತಗೊಳ್ಳಿ ಅಥವಾ ಸರ್ಫೆಕ್ಸ್ ಅಲ್ಲೇ ತಗೊಳ್ಳಿ, ಯಾವ್ದೋ ಒಂದು ಪೌಡರ್ ನ ಅಥವಾ ನೀವು ಯಾವ್ದೋ ಒಂದು ಸೋಪ್ ನ ತಗೊಳ್ತೀರಾ ಅಂತಂದ್ರೆ ಅದರಲ್ಲಿ ಬ್ರ್ಯಾಂಡ್ ನೇಮ್ ಇರುತ್ತೆ, ಅದಾದ್ಮೇಲೆ ಕ್ವಾಲಿಟಿ ಇರುತ್ತೆ, ಕ್ವಾಂಟಿಟಿ ಎಷ್ಟು ಗ್ರಾಮ್ ಇರುತ್ತೆ ಅನ್ನೋದು ಇರುತ್ತೆ, ಅದ್ರ ವೇಟೇಜ್ ಇರುತ್ತೆ, ಹಾಗೆ ಎಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಿದೆ ಅಂತ ಅನ್ನೋದು ಇರುತ್ತೆ, ಹಾಗೆ ಯಾರು ಮಾರ್ಕೆಟಿಂಗ್ ಮಾಡ್ತಾ ಇರ್ತಕ್ಕಂತಹದ್ದು ಯಾರು ಅನ್ನೋದಿರುತ್ತೆ, ಅಲ್ಲಿ ಪ್ರಾಡಕ್ಟ್ ಕಂಪ್ಲೀಟ್ ಡೀಟೇಲ್ಸ್, ಏನೇನ್ ಇಂಗ್ರೀಡಿಯೆಂಟ್ಸ್ ಗಳನ್ನ ಅದಕ್ಕೆ ಯೂಸ್ ಮಾಡ್ತಿದ್ದಾರೆ ಅಂತ ಇರುತ್ತೆ. ಹಾಗೇನೆ ಮೋರ್ ಓವರ್ MRP ಇರುತ್ತೆ. ಎಷ್ಟು MRP ಫುಲ್ ಫಾರ್ಮ್ ಏನು, ಮ್ಯಾಕ್ಸಿಮಮ್ ರಿಟೇಲಿಂಗ್ ಪ್ರೈಸ್ ಅಂತ ಅಂದ್ಬಿಟ್ಟು ಎಷ್ಟು ಅಮೌಂಟ್ ಗೆ ಅದನ್ನ ಮಾಡ್ಬೋದು ಜನಕ್ಕೆ ಅಂತ ಅಂದ್ಬಿಟ್ಟು ಟ್ಯಾಕ್ಸ್ ರೇಟ್ ಇರುತ್ತೆ. ಸೊ ಕಂಪ್ಲೀಟ್ ಆಗಿ ಎಲ್ಲಾ ಡೀಟೇಲ್ಸ್ ಗಳು ಇರುತ್ತೆ, ಅದರಲ್ಲಿ ಇನ್ಫಾರ್ಮೇಶನ್ ಇರುತ್ತೆ. ಯಾವುದೇ ರೀತಿಯಾದಂತಹ ಇನ್ಫಾರ್ಮೇಶನ್ ಇಲ್ಲದೆ ಖಾಲಿ ಐಟಮ್ ಗಳನ್ನ ಅವರು ಮಾಡೋದಿಲ್ಲ, ಮಾಡಬಾರ್ದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಓಕೆನಾ. ಫಸ್ಟ್ ಏನು, ರೈಟ್ ಟು ಸೇಫ್ಟಿ ಇರಬೇಕು. ಯಾವ್ದೋ ಒಂದು ಐಟಮ್ ಗಳನ್ನ ಅವರು ಮಾರ್ಕೆಟ್ಗೆ ಬಿಡ್ತಾ ಇದಾರೆ ಅಂತಂದ್ರೆ ಜನಕ್ಕೆ ಫಸ್ಟ್ ಸೇಫ್ಟಿ ಇರಬೇಕು ಆ ಪ್ರಾಡಕ್ಟ್ ಇಂದ. ನೆಕ್ಸ್ಟ್ ಇನ್ಫಾರ್ಮೇಶನ್ ನ ಕೊಡ್ಬೇಕು ಕಂಪ್ಲೀಟ್ ಆಗಿ ಆ ಪ್ರಾಡಕ್ಟ್ ಬಗ್ಗೆ, ಏನೇನು ಅವರು ಮಾಡಿದ್ದಾರೆ, ಯಾವ ತರ ಪ್ರೊಸೆಸ್ ಮಾಡಿದ್ದಾರೆ ಅನ್ನೋದು ಡೀಟೇಲ್ ಇರಬೇಕು. ಕ್ವಾಲಿಟಿ ಆಗಿರ್ಬೋದು, ಕ್ವಾಂಟಿಟಿ ಆಗಿರ್ಬೋದು, ಪ್ರೈಸ್ ಆಗಿರ್ಬೋದು, ಹಾಗೆ ಇಂಗ್ರೀಡಿಯೆಂಟ್ಸ್ ಯೂಸ್ಡ್ ಆಗಿರ್ಬೋದು. ಸೊ ಆಮೇಲೆ ಹೇಗೆ ಯೂಸ್ ಮಾಡ್ಬೇಕು ಅನ್ನೋ ಇನ್ಫಾರ್ಮೇಶನ್ ಇರಬೇಕು. ಇನ್ನೂ ಒಂದು ಅರ್ಥ ಮಾಡ್ಕೊಳ್ಳಿ, ಸುಮ್ನೆ ಹಿಂಗೆ ಕೊಟ್ಬಿಟ್ರು ಅಂತಂದ್ರೆ ಆಗೋದಿಲ್ಲ. ಎಷ್ಟು ಪ್ರಮಾಣದಲ್ಲಿ ಯಾವ ತರನೇ ಯೂಸ್ ಮಾಡ್ಬೇಕು ಅಂತ ಡೀಟೇಲ್ಸ್ ಎಲ್ಲ ಇಟ್ಟಿರ್ಬೇಕು. ಹಾಗೇನೆ ಇನ್ನೂ ಒಂದು ಕೆಲವು ನೀವು ಸ್ಕಿನ್ ಕೇರ್ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತೀರಿ ಅಂತಂದ್ರೆ ನೀವು ಅವುಗಳನ್ನ ಕಣ್ಣ ಹತ್ರಕ್ಕೆ ಅಪ್ಲೈ ಮಾಡಬಾರ್ದು. ಹಾಗೇನೆ ಇನ್ನೂ ಒಂದ್ ಏನಂತಂದ್ರೆ ಚಿಕ್ಕ ಮಕ್ಳ ಹತ್ರ ಇದನ್ನ ಇಡಬಾರ್ದು. ಸೊ ಇದನ್ನ ಯಾವ ತರ ಸ್ಟೋರೇಜ್ ಅಲ್ಲಿ ಕೋಲ್ಡ್ ಇರತಕ್ಕಂತಹ ಜಾಗದಲ್ಲಿ ಇಟ್ಟಿರ್ಬೇಕಾ, ಯಾವ ಟೆಂಪರೇಚರ್ ಜಾಗದಲ್ಲಿ ಇಟ್ಟಿರ್ಬೇಕು, ಇಲ್ದ ಹೋದ್ರೆ ಹಾಳಾಗ್ಬಿಡುತ್ತೆ ಅನ್ನೋದ್ರದ್ದು ಕಂಪ್ಲೀಟ್ ಇನ್ಫಾರ್ಮೇಶನ್ ನ ಅದರಲ್ಲಿ ಅವರು ಕೊಟ್ಟಿರ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಒಂದು ಸೇಫ್ಟಿ, ಸೆಕೆಂಡ್ ಪಾಯಿಂಟ್ ಇನ್ಫಾರ್ಮೇಶನ್, ಮೂರನೇ ಪಾಯಿಂಟ್ ಏನ್ ಹೇಳ್ತಾ ಇದಾರೆ, ರೈಟ್ ಟು ಚಾಯ್ಸ್. ಅಫ್ಕೋರ್ಸ್ ಗೈಸ್, ನೀವು ಮಾರ್ಕೆಟ್ ಅಲ್ಲಿ ಒಂದು ಶೂ
ಯಾವ್ದೋ ತಾಳ್ತೀರಾ ಅಂತಂದ್ರೆ ಬೇಕಾದಷ್ಟು ಬ್ರ್ಯಾಂಡ್ಗಳಿದೆ. ಬಾಟದಲ್ಲಿ ಬೇಕಾದ್ರೂ ತಗೊಳ್ಬಹುದು, ನೀವು ಲೂನಾರ್ಸ್ ಎಲ್ಲಾರು ತಗೊಳ್ಬಹುದು. ಹಾಗೇನೆ ಅಡಿಡಾಸ್, ನೈಕಿ, ಬೇಕಾದಷ್ಟು ನಂಬರ್ ಆಫ್ ಬ್ರ್ಯಾಂಡ್ಸ್ ಗಳಿದೆ. ನಿಮ್ಗೆ ಚಾಯ್ಸ್ ಇದೆ. ಯಾವಾಗ ತುಂಬಾ ವೆರೈಟೀಸ್ ಆಫ್ ಚಾಯ್ಸ್ ಇತ್ತು, ನೀವು ಚೂಸ್ ಮಾಡ್ಕೊಳ್ಬಹುದು. ಮಾರ್ಕೆಟ್ ಅಲ್ಲಿ ಬೇರೆ ಬೇರೆ ಪ್ರೈಸ್ ಅಲ್ಲಿ ಬೇರೆ ಬೇರೆ ಕ್ವಾಲಿಟಿಯ ಪ್ರಾಡಕ್ಟ್ ಗಳು ಇರ್ತಾ ಹೋಗುತ್ತೆ. ನಿಮ್ಮ ಪ್ರೈಸ್ ಯಾವ್ದು ಸೂಟ್ ಆಗುತ್ತೆ, ನಿಮ್ಗೆ ಯಾವ್ದು ಕಂಫರ್ಟ್ ಅಂತ ಅನ್ಸುತ್ತೆ ಅದನ್ನ ಚೂಸ್ ಮಾಡ್ಕೊಳ್ಬಹುದು. ಒಂದು ಪ್ರಾಡಕ್ಟ್ ನ ಯೂಸ್ ಮಾಡೋದ್ರಿಂದ ಸೇಫ್ಟಿ ಇರಬೇಕು. 2, ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಅವ್ರು ಶೇರ್ ಮಾಡಿರ್ಬೇಕು. 3ನೇದು, ಅದು ಏನು ಮಾರ್ಕೆಟ್ ಅಲ್ಲಿ ಬಹಳಷ್ಟು ಆಪ್ಷನ್ಸ್ ಗಳಿದೆ, ಆ ಗ್ರಾಹಕ ತನಿಗ್ ಬೇಕಾದಂತಹ ಪ್ರಾಡಕ್ಟ್ ಅನ್ನ ಚೂಸ್ ಮಾಡ್ಕೊಳ್ಬೇಕು ಅನ್ನೋದನ್ನ 3ನೇ ಪಾಯಿಂಟ್ ಹೇಳ್ತಾ ಇದಾರೆ. ಅದೇನು, ಗ್ರಾಹಕನ ಹಕ್ಕೋದು. ಅವ್ನಿಗೆ ಯಾವ್ದು ಬೇಕೋ ಅದನ್ನ ಪರ್ಚೇಸ್ ಮಾಡ್ಬೇಕು, ಹಿಂಸೆ ಮಾಡಿ ತಗೊಳಂಗಿಲ್ಲ. ಅವ್ನಿಗೆ ಯಾವ್ದು ಇಷ್ಟ ಅದನ್ನ ತಗೊಳ್ಬಹುದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ 4ನೇ ಪಾಯಿಂಟ್ ಏನು, ರೈಟ್ ಟು ಬಿ ಹರ್ಡ್. ಈಗ ನೋಡಿ, ನೀವು ಯಾವ್ದೋ ಒಂದು ಪ್ರಾಡಕ್ಟ್ ಅನ್ನ ಅಂಗಡಿಯಿಂದ ಯಾರೋ ತಗೊಳಕ್ಕೆ ಅಂತ ಹೋಗಿದ್ದೀರಾ, ಒಂದು ಶಾಪಿಂಗ್ ಮಾಲ್ ಅಲ್ಲೇ ಹೋಗಿದ್ದೀರಾ ಅಂತ ಅನ್ಕೊಳ್ಳಿ. ಈಗ ಅವ್ನ್ ಯಾರು ಮಾರ್ಕೆಟಿಂಗ್ ಮಾಡ್ತಿದ್ದಾನೆ ಅಥವಾ ಅವ್ನು ಸೆಲ್ಲರ್ ಅಲ್ಲಿ ಕೂತಿರ್ತಾನಲ್ಲ, ಅವನಿಗೆ ಕಂಪ್ಲೀಟ್ ಆ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಶನ್ ಇರ್ಬೇಕು. ಅವನೇ ನಿಮ್ಗೆ ತಪ್ಪ ಹೇಳಿ ಮಾರಾಟ ಮಾಡ್ಬಿಟ್ಟ ಅಂತಂದ್ರೆ ನೀವು ಕೇಳಿಸ್ಕೊಂಡಿರ್ತೀರ, ಅವ್ನು ಏನೋ ಹೇಳ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಫೀಚರ್. ಸೊ ಆ ಫೀಚರ್ ಇಷ್ಟ ಆಯ್ತು ಅಂತಾನೆ ತಗೊಂಡಿರ್ತೀರ, ಕರೆಕ್ಟಾ? ಅವನು ನೀವು ಪ್ರಾಡಕ್ಟ್ ನ ಸೇಲ್ ಆದ್ಮೇಲೆ ಇಲ್ಲ ನಾನು ಹಂಗೆ ಹೇಳೇ ಇಲ್ಲ ಅಂತ ಹೇಳ್ಬಿಟ್ರೆ ಅವಾಗ ನೀವು ಮೋಸ ಹೋಗ್ತಕ್ಕಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಏನನ್ನ ಕೇಳಿಸ್ಕೊಳ್ತಾ ಇದೀರಾ ಕರೆಕ್ಟ್ ಆಗಿ ನೀವು ಕೇಳಿಸ್ಕೊಳ್ಬೇಕು. ಯಾವ್ದು ಅವ್ನು ಹೇಳ್ತಾ ಇರೋದೆಲ್ಲ ನಿಜ ಇದೆಯಾ, ಅವ್ನು ಹೇಳ್ತಾ ಇರೋದು ತಪ್ಪಿದ್ಯಾ, ಸುಳ್ಳಿದ್ಯಾ, ಮೋಸ ಏನಾರ ಮಾಡ್ತಿದ್ದಾನ ಅನ್ನೋದ್ರದ್ದು ಐಡಿಯಾನು ನಿಮ್ಗೆ ಇರ್ಬೇಕು. ಕನ್ಸ್ಯೂಮರ್ ರೈಟ್ಸ್ ಅದು. ಅವ್ನು ಹೇಳ್ತಾ ಇರೋದು ಸ್ಕ್ರೂಟಿನಿ ಮಾಡ್ತಕ್ಕಂತಹ ನಿಜನ ಸುಳ್ಳ ಅಂತ ಅನ್ನೋದು ಅದು ನಿಮ್ಮ ಹಕ್ಕಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. 4ನೇದು ಏನು, 5ನೇ ಪಾಯಿಂಟ್ ಏನು, ರೈಟ್ ಟು ಸೀಕ್ ರಿಡ್ರೆಸಲ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ನೀವು ಪ್ರಾಡಕ್ಟ್ ನ ತಗೊಂಡು ಈಗ ಯಾವ್ದೋ ಒಂದು ಎಲೆಕ್ಟ್ರಿಕ್ ಪ್ರಾಡಕ್ಟ್ ನ ತಗೊಂಡಿರ್ತೀರಾ ಅಂತ ಅನ್ಕೊಳ್ಳಿ. ಎಲೆಕ್ಟ್ರಿಕ್ ಪ್ರಾಡಕ್ಟ್ಸ್ ಆರ್ ಡ್ಯೂರಬಲ್ ಪ್ರಾಡಕ್ಟ್ಸ್, ಕರೆಕ್ಟಾ? ಸೈಕಲ್ ಆಗಿರ್ಬೋದು, ಎಲೆಕ್ಟ್ರಿಕ್ ವಾಷಿಂಗ್ ಮಿಷಿನ್ ಆಗಿರ್ಬೋದು, ನೀವು ಫ್ರಿಡ್ಜ್ ಆಗಿರ್ಬೋದು, ಇವರೆಲ್ಲ ಡ್ಯೂರಬಲ್ ಪ್ರಾಡಕ್ಟ್. ಏನ್ ಡ್ಯೂರಬಲ್ ಪ್ರಾಡಕ್ಟ್ ಅಂತಂದ್ರೆ ಅವನ್ನ ಬಹಳ ವರ್ಷಗಳ ತನಕ ನೀವು ಯೂಸ್ ಮಾಡ್ಬೋದು. ಸೊ ಇವನ್ನ ಏನಂತ ಮಾರಿರ್ತಾರೆ, ನಿಮಗೆ 5 ವರ್ಷದ ತನಕ ಇದ್ರಲ್ಲಿ ಏನೇ ಪ್ರಾಡಕ್ಟ್ ಇದ್ರಲ್ಲಿ ಕೆಲವು ಪಾರ್ಟ್ಸ್ ಗಳು ಹಾಳಾದ್ರೆ ನಾವು ರೀಪ್ಲೇಸ್ ಮಾಡ್ಕೊಡ್ತೀವಿ ಅಥವಾ ಏನ್ ರೀಫಂಡ್ ಮಾಡ್ಕೊಡ್ತೀವಿ ಅಂತ ಅಂದ್ಬಿಟ್ಟು ಹೇಳಿರ್ತಾರೆ, ಕರೆಕ್ಟಾ? ಸೊ ನೀವು ಅವನ್ನೆಲ್ಲ ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡು, ಈಗ ಒಂದು ವಾರಂಟಿ ಕೊಟ್ಟಿರ್ತಾರೆ, ಇದಕ್ಕೆ 5 year ವ್ಯಾರಂಟಿ ಅಂತ ಅಂದ್ಬಿಟ್ಟು. ಈಗ ಆ ವ್ಯಾರಂಟಿ ನೀವು ಕಾರ್ಡ್ ನ ಕಂಪಲ್ಸರಿ ಇಟ್ಕೊಂಡು ಅವ್ರು ಪರ್ಚೇಸ್ ಬಿಲ್, ನೀವು ಪರ್ಚೇಸ್ ಮಾಡಿದಾಗ ಏನು ಪರ್ಚೇಸ್ ಬಿಲ್ ಅವ್ರಿಗೆ ಅವ್ರ ಹತ್ರ ಸೇಲ್ಸ್ ಬಿಲ್ ಇರುತ್ತೆ, ನೀವು ಪರ್ಚೇಸ್ ಮಾಡಿದಾಗ ನೀವು ಪರ್ಚೇಸ್ ಬಿಲ್ ಕಲೆಕ್ಟ್ ಮಾಡ್ಕೊಳ್ತೀರಾ, ಹೌದಾ? ಸೊ ಆ ಬಿಲ್ ಇಟ್ಕೊಂಡು ನಾವ್ ಈ ತರ ಪ್ರಾಡಕ್ಟ್ ತಗೊಂಡಿದ್ದು, ನೀವು ರೀಪ್ಲೇಸ್ಮೆಂಟ್ ಮಾಡ್ತೀರಿ 1 ವರ್ಷದೊಳಗೆ ಹಾಳಾಗಿದ್ರೆ ಅಂತ ತೋರ್ದಾಗ ಅವರು ರೀಪ್ಲೇಸ್ ನ ಕಂಪಲ್ಸರಿ ಮಾಡ್ಬೇಕಾಗತ್ತೆ. ಇಫ್ ಸಪೋಸ್ ಅವ್ರು ಮಾಡ್ತಾ ಇಲ್ಲ ಅಂತಂದ್ರೆ ನೀವು ಕೋರ್ಟ್ ಹೋಗಿ ನೀವು ನಮ್ಗೆ ಈ ತರ ಮೋಸ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಅಪೀಲ್ ಹಾಕಿ ನೀವು ನಿಮ್ಮ ನ್ಯಾಯವನ್ನ ತಗೊಳ್ಬಹುದಾಗಿದೆ. ಅದು ಗ್ರಾಹಕರ ಪ್ರತಿಯೊಬ್ಬನ ಹಕ್ಕಾಗಿರುತ್ತೆ. ಏನು ನಿಮ್ಮ ಈಗ ಏನು ಹಕ್ಕಾಗಿರುತ್ತೆ, ರಿಡ್ರೆಸಲ್ ಅಂತ ಅಂದ್ರೆ ನ್ಯಾಯವನ್ನ ತಗೊಳ್ತಕ್ಕಂತಹದ್ದು ನಿಮ್ಮ ಹಕ್ಕಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ 6th and ಫೈನಲ್ ಪಾಯಿಂಟ್ ಏನ್ ಹೇಳ್ತದೆ, ರೈಟ್ ಟು ಕನ್ಸ್ಯೂಮರ್ ಎಜುಕೇಶನ್. ಕನ್ಸ್ಯೂಮರ್, ಈಗ ನೋಡಿ ಇಲ್ಲಿ ನಾವೆಲ್ಲ ಕನ್ಸ್ಯೂಮರ್ಸ್ ಗಳು ನಮ್ಗೆ ಪ್ರಾಡಕ್ಟ್ ಬಗ್ಗೆ ಅಥವಾ ನಾವ್ ಏನ್ ತಗೊಳಕ್ಕೆ ಅಂತ ಹೋಗ್ತಿದೀವಲ್ಲ, ಕನ್ಸ್ಯೂಮರ್ಗೂ ನಮ್ಗೂ ಒಂದು ಎಜುಕೇಶನ್ ಇರಬೇಕು. ಎಜುಕೇಶನ್ ಇಲ್ಲ ಅಂತಂದ್ರೆ ಏನಾಗುತ್ತೆ, ನಾವ್ ಯಾವ್ಯಾವ್ದೋ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ಬಿಡ್ತೀವಿ. ಸೊ ಈಗ ನೀವು ನೋಡಿ ಇಲ್ಲಿ ಎಷ್ಟೋ ಜನ ವಯಸ್ಸಾಗಿರೋರು ಏನ್ ಮಾಡಿರ್ತಾರೆ ಅಂತಂದ್ರೆ ಒಂದಷ್ಟು ಗುಡ್ಡೆ ಹಾಕೊಂಡಿರ್ತಾರೆ, ಟ್ಯಾಬ್ಲೆಟ್ಸ್ ಗಳನ್ನ. ಅವರು ಖಾಲಿ ಹೊಟ್ಟೆ ನುಂಗ್ಬೇಕಾಗಿರೋ ಟ್ಯಾಬ್ಲೆಟ್ ಗಳನ್ನ ಊಟ ಆದ್ಮೇಲೆ ನುಂಗಿರ್ತಾರೆ, ಅಥವಾ ಬೆಳಿಗ್ಗೆ ನುಂಗ್ಬೇಕಾಗಿರೋಂತಹ ಟ್ಯಾಬ್ಲೆಟ್ ನ ರಾತ್ರಿ ನುಂಗಿರ್ತಾರೆ. ಈಗ ಮಿಸ್ ಮ್ಯಾಚ್ ಮಾಡಿ ನುಂಗ್ತಕ್ಕಂತಹ ಚಾನ್ಸಸ್ ಗಳು ತುಂಬಾನೇ ಇರುತ್ತೆ. ಹಾಗಾಗಿ ಕನ್ಸ್ಯೂಮರ್ ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್. ಈಗ ಇಲ್ಲಿಟ್ರೇಟ್ ಆಯ್ತು ಅಂತಂದ್ರೆ ಅದ್ರ ಬಗ್ಗೆ ಐಡಿಯಾನೇ ಇರೋದಿಲ್ಲ. ಈಗ ಲಿಟ್ರೇಟ್ಸ್ಗೂ ಏನಾಗುತ್ತೆ, ಈಗ ನೋಡಿ ಇಲ್ಲಿ ನಾವೆಲ್ಲ ಕಾಮರ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತೀರಿ. ಈಗ ನೀವು ಡಾಕ್ಟರ್ ಹತ್ರಕ್ಕೆ ಹೋಗ್ತೀರಾ, ಡಾಕ್ಟರ್ ಏನೋ ಎಲ್ಲ ಚೆಕ್ ಮಾಡ್ಬಿಟ್ಟು ಡಯಾಗ್ನೈಸ್ ಮಾಡಿರ್ತಾರೆ ಅವರು. ಅದಾದ್ಮೇಲೆ ನೀವು ಅವರು ಟ್ಯಾಬ್ಲೆಟ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಬರ್ದಿರ್ತಾರೆ, ಬಟ್ ನಿಮ್ಗೆ ಗೊತ್ತಿರೋದಿಲ್ಲ. ಯಾಕೆ ಅಂತಂದ್ರೆ ನಾವು ಆ ಬ್ಯಾಕ್ಗ್ರೌಂಡ್ ಇರೋದಿಲ್ಲ. ಸೊ ನೀವು ಮಾರ್ಕೆಟ್ಗೆ ಹೋದಾಗ, ಅಂದ್ರೆ ಈಗ ಯಾವ್ದು ಮಾತ್ರೆನ ಪರ್ಚೇಸ್ ಮಾಡಕ್ಕೆ ಅಂತ ಅಂದ್ಬಿಟ್ಟು ನೀವು ಎಲ್ಲಿ ಹೋಗಿರ್ತೀರಾ, ನೀವು ಡ್ರಗ್ ಸೆಂಟರ್ಗೆ ಹೋಗಿರ್ತೀರಾ, ಕರೆಕ್ಟಾ? ಅಲ್ಲಿ ನೀವು ಕೇಳಿದಾಗ ಅವರು ಕೆಲವು ಸಲ ಹೇಳಿರ್ತಾರೆ, ಕೆಲವು ಸಲ ಹೇಳೋದಿಲ್ಲ. ಅದೇ ಕಂಪ್ನಿದಿಲ್ಲ ಬೇರೆ ಕಂಪ್ನಿದಿದೆ ಕೊಡ್ಲಾ ಅಂತ ಅಂದ್ಬಿಟ್ಟೆಲ್ಲ ಹೇಳಿರ್ತಾರೆ. ಸೊ ನಿಮ್ಗೆ ಐಡಿಯಾ ಇರಬೇಕು. ಎಜುಕೇಶನ್ ಇಲ್ಲ ಅಂತಂದ್ರೆ ಈಗ ಅವರು ಯಾವ ಸ್ಪೆಸಿಫಿಕ್ ಮಾಡಿರ್ತಾರೆ ಅದೇ ತಗೊಂಡಾಗ ನಿಮ್ಗೊಂದು ಐಡಿಯಾ ಇರುತ್ತೆ, ಇಲ್ಲ ಡಾಕ್ಟರ್ ಬರ್ದಿರೋದೇ ತಗೊಂಡಿದೀವಿ ಅಂತ ಅಂದ್ಬಿಟ್ಟು. ನಿಮ್ಗೆ ಐಡಿಯಾ ಇಲ್ಲ ಅಂತಂದ್ರೆ ಏನಾಗುತ್ತೆ, ನೀವು ಮೋಸ ಹೋಗ್ತಕ್ಕಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ.
ಸೊ ಕನ್ಸ್ಯೂಮರ್ ಎಜುಕೇಶನ್ ಕೊಡ್ಬೇಕು ಅಥವಾ ನಮಗೂ ಒಂದು ಐಡಿಯಾ ಇರಬೇಕು ಅಂತ ಅಂದ್ಬಿಟ್ಟು ಇದು ಕನ್ಸ್ಯೂಮರ್ ರೈಟ್ಸ್ ಗಳು, ಇವು ಎಲ್ಲ ಗ್ರಾಹಕರ ಹಕ್ಕುಗಳು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಏನ್ ಹೇಳಿದ್ವಲ್ಲ ನಾವಾಗ್ಲೇ, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಆಫ್ 2019 ಇದೆ ಅಂತ ಅಂದ್ಬಿಟ್ಟು 2019 ಗ್ರಾಹಕ ಸಂರಕ್ಷಣಾ ಕಾಯ್ದೆ ಇದು ರಕ್ಷಣಾ ಕಾಯ್ದೆ, ಇದು ಹೊಸ ಕಾಯ್ದೆ ಆಗಿದೆ, ಇದು ನ್ಯೂ ಆಕ್ಟ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಇದಕ್ಕಿಂತ 2019 ಗ್ರಾಹಕ ಸಂರಕ್ಷಣಾ ಕಾಯ್ದೆಗಿಂತ ಮುಂಚೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಆಫ್ 1986 ನಿಮ್ಗೆ ಕೇಳ್ಬೋದು. ಇದ್ರ ಯಾವ್ದ್ರಲ್ಲಿ ಆಕ್ಟ್ ಆಫ್ ಫಾಲೋಯಿಂಗ್ ಅಲ್ಲಿ ಅಥವಾ ಯಾವ್ದ್ರಲ್ಲಾದ್ರೂ ಓಲ್ಡ್ ಕನ್ಸ್ಯೂಮರ್ ಆಕ್ಟ್ ಯಾವ್ದು ಅಂತ ಕೇಳಿದಾಗ 1986 ಅಂತ ಅಂದ್ಬಿಟ್ಟು ನೀವು ಬರಿಬೇಕಾಗತ್ತೆ. ಯಾವಾಗ ಅದು ಅಮೆಂಡ್ಮೆಂಟ್ ಆಯ್ತು ಅಂತ ಅಂದ್ಬಿಟ್ಟು ಏನಾದ್ರು 1 ಮಾರ್ಕ್ಸ್ ಕ್ವಶನ್ ಏನಾದ್ರು ಕೇಳಿದ್ರು ಅಪಿಯರ್ ಆಯ್ತು ಅಂತಂದ್ರೆ 2019 ಅಲ್ಲಿ ಅಂತ ಅಂದ್ಬಿಟ್ಟು ನೀವು ಬರಿಬೇಕಾಗತ್ತೆ. 1 ಮಾರ್ಕ್ಸ್ ಗೆ ಕೇಳ್ತಕ್ಕಂತಹ ಜಾಸ್ತಿ ಇರುತ್ತೆ. ಸೊ ಕಂಪ್ಲೀಟ್ ಆಗಿ ಐಡಿಯಾ ಇರಿ, ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಕನ್ಸ್ಯೂಮರ್ ರೈಟ್ಸ್ ಅಂತಂದ್ರೆ ಏನು ಅನ್ನೋದು ಗೊತ್ತಾಯ್ತು. ಹಾಗಾದ್ರೆ ಈಗ ಕನ್ಸ್ಯೂಮರ್ ರೆಸ್ಪಾನ್ಸಿಬಿಲಿಟಿಗಳು ಏನು, ಹೊಣೆಗಾರಿಕೆ, ಕನ್ಸ್ಯೂಮರ್ ರೈಟ್ಸ್ ಏನು, ರೈಟ್ಸ್ ಅಂದ್ರೆ ಹಕ್ಕುಗಳು. ಈಗ ರೆಸ್ಪಾನ್ಸಿಬಿಲಿಟಿಗಳು ಏನು, ಒಬ್ಬ ಕನ್ಸ್ಯೂಮರ್ ಆಗಿ ಗ್ರಾಹಕನ ಕರ್ತವ್ಯಗಳು ಏನು, ರೆಸ್ಪಾನ್ಸಿಬಿಲಿಟೀಸ್ ಗಳು ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಫಸ್ಟ್ ಏನ್ ಹೇಳ್ತಾ ಇದಾರೆ, ನಾಲೆಡ್ಜ್. ನಮಗೆ ನಾವ್ ಏನ್ ಪ್ರಾಡಕ್ಟ್ ನ ತಗೊಳ್ತೀವಿ ಅದ್ರ ಬಗ್ಗೆ ಜ್ಞಾನ ಇರಬೇಕು. ನಮಗೆ ಏನ್ ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ತಿದೀವಿ ಅಂತ ಐಡಿಯಾ ಇಲ್ಲ ಅಂತಂದ್ರೆ ನಾವು ಮೋಸ ಹೋಗ್ತಕ್ಕಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ನಮ್ಗೆ ಏನ್ ಬೇಕು ಪ್ರಾಡಕ್ಟ್ ಅದನ್ನ ಅದ್ರ ಬಗ್ಗೆ ನಮ್ಗೆ ಫಸ್ಟ್ ನಮಗೇನೆ ಬುದ್ಧಿ ಇರ್ಬೇಕು. ಅದು ರೆಸ್ಪಾನ್ಸಿಬಿಲಿಟಿ. ರೈಟ್ಸ್ ಅಂದ್ರೆ ಹಕ್ಕುಗಳು. ನನಗೆ ಮೋಸ ಆಗ್ತಿದೆ ಅಂತ ಕೇಳ್ಬೋದು, ಬಟ್ ರೆಸ್ಪಾನ್ಸಿಬಿಲಿಟಿಗಿಂತ ಮುಂಚೆ ನಮ್ಗೆ ಏನಿರ್ಬೇಕು, ರೈಟ್ಸ್ ಗಿಂತ ಮುಂಚೆ ರೆಸ್ಪಾನ್ಸಿಬಿಲಿಟಿ ಇರ್ಬೇಕು. ನಾನು ಯಾವ ಪ್ರಾಡಕ್ಟ್ ತಗೋಬೇಕು ತಗೋಬಾರ್ದು ಅನ್ನೋದೇನೆ ಫಸ್ಟ್ ನಾಲೆಡ್ಜ್ ಇರ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಎರಡನೇದು ಏನ್ ಹೇಳ್ತಾ ಇದ್ರೆ, ಆಸ್ ಫಾರ್ ಕ್ಯಾಶ್ ಮೆಮೋ. ನೀವ್ ಏನೇ ಐಟಮ್ ನ ತಗೊಳ್ತೀನಿ ಅಂತಂದ್ರು ಬಿಲ್ ಕೊಡಿ. ನೀವ್ ಯಾಕಂದ್ರೆ ದುಡ್ಡು ಕೊಟ್ಬಿಟ್ಟು ತಗೊಳ್ತಾ ಇರ್ತೀರಾ, ಕ್ಯಾಶ್ ಮೆಮೋ ಕೊಡಿ ಅಂತ ಅಂದ್ಬಿಟ್ಟು ಕೇಳ್ಬೋದು. ಯಾಕೆ ಅಂತಂದ್ರೆ ನೀವು ಮೋಸ ಆಯ್ತು ಅಂತಂದ್ರೆ ಅದ್ರ ಬೇಸ್ ಮೇಲೆ ಇಂಥವ್ರ ಮೇಲೆ ಕಂಪ್ಲೇಂಟ್ ಮಾಡ್ಬೋದು ಅನ್ನೋದು ಇರುತ್ತೆ. ಸೊ ಕ್ಯಾಶ್ ಮೆಮೋ ಕೊಡಿ ಅನ್ನೋದು ನಿಮ್ಮ ಮೈಂಡ್ ಅಲ್ಲಿ ಇರ್ಬೇಕು. ಮೂರನೇದೇನು, ರೀಡ್ ದ ಲೇಬಲ್ ಕೇರ್ಫುಲ್ಲಿ. ನಿಮ್ಮ ರೆಸ್ಪಾನ್ಸಿಬಿಲಿಟಿ ಏನು, ಗ್ರಾಹಕರ ರೆಸ್ಪಾನ್ಸಿಬಿಲಿಟಿ. ಯಾವುದೇ ಒಂದು ಪ್ರಾಡಕ್ಟ್ ನ ತಗೊಂಡ್ಮೇಲೆ ಪ್ರಾಡಕ್ಟ್ ಮೇಲೆ ಏನ್ ಬರ್ದಿದ್ದಾರೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಓದ್ಬೇಕಾಗುತ್ತೆ. ಓದ್ಬೇಕು ಸುಮ್ನೆ ತಗೊಂಡ್ ಪರ್ಚೇಸ್ ಮಾಡಿದೀನಿ ಅಂತ ಅನ್ನೋದನ್ನೆಲ್ಲ ಯೂಸ್ ಮಾಡ್ಕೊಳ್ಳಿಕ್ಕೆ ಬರಂಗಿಲ್ಲ. ಓದ್ಬೇಕು ಫಸ್ಟ್. ರೀಡ್ ದ ಲೇಬಲ್ ಕೇರ್ಫುಲ್ಲಿ. ಅವ್ರು ಏನ್ ಕೇರ್ಫುಲ್ ಇನ್ಫಾರ್ಮೇಶನ್ ನ ಕೊಡ್ತಾನೆ ಅದನ್ನ ಕೇರ್ಫುಲ್ ಆಗಿ ಓದ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ನಾಲ್ಕನೇದೇನು, ಸ್ಟ್ಯಾಂಡರ್ಡೈಸ್ಡ್ ಪ್ರಾಡಕ್ಟ್. ನೀವು ಯಾವ್ದೋ ಲೋಕಲ್ ಕಾಂಜಿ ಪಿಂಚಿ ಪ್ರಾಡಕ್ಟ್ ಗಳನ್ನ ತಗೊಳಕ್ಕಿಂತ ಸ್ಟ್ಯಾಂಡರ್ಡ್ ಪ್ರಾಡಕ್ಟ್ ಗಳು ಏನು ಸೆಟ್ ಆಗ್ಬಿಟ್ಟಿದೆ ಮಾರ್ಕೆಟ್ ಅಲ್ಲಿ ಅಂತ ಪ್ರಾಡಕ್ಟ್ ಗಳನ್ನೇ ಫೋಕಸ್ ಮಾಡಿ. ಯಾಕಂತಂದ್ರೆ ನಿಮ್ಗೆ ಮೋಸ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸ್ಟ್ಯಾಂಡರ್ಡೈಸ್ಡ್ ಪ್ರಾಡಕ್ಟ್ ಅಂತಂದ್ರೆ ಮಾರ್ಕ್ ಆಗಿರ್ಬೋದು. ಈಗ ನೋಡಿ ಇಲ್ಲಿ ನಿಮ್ಗೆ ಗೋಲ್ಡ್ ಅಲ್ಲಿ ಅವರು ಸೀಲ್ ಹಾಕಿರ್ತಾರೆ 916 ಹಾಲ್ ಮಾರ್ಕ್ ಗೋಲ್ಡ್ ಎಲ್ಲ ಇರುತ್ತೆ, ಕರೆಕ್ಟಾ? ಸೊ ಅದನ್ನ ಹಾಕಿದಾಗ ನಿಮ್ಗೆ BSI ಇಂಡಿಯನ್ ಸ್ಟ್ಯಾಂಡರ್ಡ್ ಇವು ಎಲ್ಲಾನು ನಿಮ್ಗೆ ಮಾರ್ಕ್ ಮತ್ತೆ ಎಲ್ಲವೂ ಬೇರೆ ಬೇರೆ ಸ್ಟ್ಯಾಂಡರ್ಡ್ಸ್ ಗಳಿದೆ. ಅದನ್ನ ಹಾಕಿದಾಗ ಪ್ರಾಡಕ್ಟ್ ಗಳು ಸೇಫ್ ಆಗಿದೆ ಅನ್ನೋದು ಒಂದು ಐಡಿಯಾ ಸಿಗ್ತಾ ಹೋಗುತ್ತೆ. ಸೊ ಸ್ಟ್ಯಾಂಡರ್ಡೈಸ್ ಇರ್ತಕ್ಕಂತಹ ಪ್ರಾಡಕ್ಟ್ ಅಲ್ಲಿ ನೀವು ಪರ್ಚೇಸ್ ಮಾಡ್ಬೇಕಾಗುತ್ತೆ. ಫಾಲೋ ಪ್ರಾಪರ್. ಐದನೇದು ಏನು, ಫಾಲೋ ಪ್ರಾಪರ್ ಇನ್ಸ್ಟ್ರಕ್ಷನ್. ಅವರು ಏನ್ ಕೊಟ್ಟಿದ್ದಾರೆ ಓದ್ಬೇಕು ಫಸ್ಟ್, ನಿಮ್ಮ ರೆಸ್ಪಾನ್ಸಿಬಿಲಿಟಿ. ಒಳ್ಳೆ ಬ್ರಾಂಡೆಡ್ ಪ್ರಾಡಕ್ಟ್ ಅಲ್ಲೇ ತಗೊಳ್ಬೇಕು ಅನ್ನೋದು ನಿಮ್ಮ ಎರಡನೇ ರೆಸ್ಪಾನ್ಸಿಬಿಲಿಟಿ. ಹಾಗೇನೆ ಪ್ರಾಪರ್ ಇನ್ಸ್ಟ್ರಕ್ಷನ್ ಏನ್ ಕೊಟ್ಟಿರ್ತಾರಲ್ಲ ಅದೇ ತರ ಫಾಲೋ ಮಾಡೋದು ನಿಮ್ ಜವಾಬ್ದಾರಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಈಗ ಏನೋ ಒಂದು ಯಾವ್ದೋ ಒಂದು ಮ್ಯಾಗಿ ಐಟಮ್ ಅಥವಾ ಫುಡ್ ಪ್ರಾಡಕ್ಟ್ ಅಂತ ಅನ್ಕೊಳ್ಳಿ. ಅವ್ರು ಹೇಳಿರ್ತಾರೆ ನೀವು ಯಾವ ತರ ಇದನ್ನ ಪ್ರೋಸೆಸ್ ಮಾಡ್ಬೇಕು ಅಂತ ಅಂದ್ಬಿಟ್ಟು, ಬಿಸಿನೀರಲ್ಲಿ ಹಾಕ್ಬೇಕು ಅಂತ ಅನ್ಕೊಂಡು, ಅಥವಾ ಬಾಯಿಲ್ ತಣ್ಣಿ ನೀರೊಳಗೆ ಹಾಕ್ಬೇಕು ಅಥವಾ ಬಾಯಿಲ್ಡ್ ವಾಟರ್ ಅಲ್ಲಿ ಹಾಕ್ಬೇಕು ಅಂತ ಅಂದ್ಬಿಟ್ಟು, ಅಥವಾ ನೀವು ಅದನ್ನ ಫ್ರೈ ಮಾಡ್ಬೇಕು ಅಂತ ಅನ್ನೋದು ಅದ್ರಲ್ಲಿ ಇನ್ಸ್ಟ್ರಕ್ಷನ್ ನ ಕೊಟ್ಟಿರ್ತಾರೆ. ಅವ್ನು ಏನ್ ಇನ್ಸ್ಟ್ರಕ್ಷನ್ ನ ಕೊಟ್ಟಿರ್ತಾನೆ ಅದನ್ನ ಪ್ರಾಪರ್ ಆಗಿ ಫಾಲೋ ಮಾಡ್ಬೇಕು. ಅವ್ರು ಬಿಸಿನೀರಲ್ಲಿ ಹಾಕಿ ಅಂತ ಅಂದಿರ್ತಾರೆ, ನೀವು ತಣ್ಣೀರಿಗೆ ಹಾಕ್ಬಿಟ್ಟು ವೆಯ್ಟ್ ಮಾಡ್ತಾ ಕೂತ್ರೆ ಅದ್ ಏನ್ ಪ್ರಯತ್ನ ಆಗುತ್ತೆ, ಏನೋ ಆಗಂಗಿಲ್ಲ. ಹಾಗಾಗಿ ಅವ್ನು ಏನ್ ಪ್ರಾಪರ್ ಆಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾನೆ ಅದನ್ನ ಫಾಲೋ ಮಾಡಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. 6 ಪಾಯಿಂಟ್ ಏನು, ಎಕ್ಸ್ಪ್ಲಾಯ್ಟೆಡ್ ಫೀಲ್ಡ್ ಕಂಪ್ಲೇಂಟ್ ಅಂತ ಹೇಳ್ತಾ ಇದ್ರೆ. ಇದು ಮೀರಿ ಇಷ್ಟೆಲ್ಲ ನೀವು ಪ್ರಿಕಾಷನ್ ತಗೊಂಡುವೆ ನಿಮಗೆ ಸಮಾಧಾನ ಇಲ್ಲ, ತಪ್ಪಾಯ್ತು, ಮೋಸ ನಡೆದಿದೆ ಅಂತಂದ್ರೆ ನೀವು ಕಂಪ್ಲೇಂಟ್ ನ ಬುಕ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. 7 ಪಾಯಿಂಟ್ ಏನು, ಫಾರ್ಮ್ ಎ ಕನ್ಸ್ಯೂಮರ್
ಸೊಸೈಟಿ ನಿಮ್ಗೆ ಮೋಸ ಆಗ್ತಿದೆ ಅನ್ನೋದು ಈ ತರ ಗೊತ್ತಾಗ್ತಾ ಇದೆ ಅಂತಂದ್ರೆ ನೀವು ಕನ್ಸ್ಯೂಮರ್ಸ್ ಎಲ್ಲ ಸೇರಿ ಏನ್ ಮಾಡಿ ಒಂದು ಸೊಸೈಟಿಯನ್ನ ನಿರ್ಮಾಣ ಮಾಡ್ಕೊಳ್ಳಿ. ಸೊಸೈಟಿ ಅಂತಂದ್ರೇನು, ಒಂದ್ 10 ಜನ ಸೇರ್ಕೊಂಡು ಒಂದು ಸೊಸೈಟಿ ಮಾಡಿ. ಅವಾಗ ಏನಾಗುತ್ತೆ, ನಿಮ್ಮ ಎಗನೆಸ್ಟ್ ಯಾರು ವ್ಯಾಪಾರ ಮಾಡ್ತಾ ಇದ್ರೆ ಅವ್ರ ಮೇಲೆ ನೀವು ವಾಯ್ಸ್ ಅನ್ನ ಗಟ್ಟಿಯಾಗಿ ರೈಸ್ ಮಾಡ್ಬೋದಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸೊ ಒಂದು ಕನ್ಸ್ಯೂಮರ್ ಸೊಸೈಟಿ ಮೂಲಕ ನೀವು ಜನಕ್ಕೆ ಅವೇರ್ನೆಸ್ ನ ಮೂಡಿಸಿ, ಹಾಗೆ ಒಳ್ಳೆ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ಬೇಕು ಅಂತ ಹೇಳಿ. ಸೊ ಅವಾಗ ಏನಾಗುತ್ತೆ, ನಿಮಗೆ ಮೋಸ ಆಗ್ತಕ್ಕಂತಹ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಇವೆಲ್ಲ ಕನ್ಸ್ಯೂಮರ್ ರೆಸ್ಪಾನ್ಸಿಬಿಲಿಟಿ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಏನು ಆನೆಸ್ಟ್ ಇನ್ ಡೀಲಿಂಗ್ ಏನ್ ಹೇಳ್ತಾ ಇದ್ರೆ, ನೀವು ಪ್ರಾಡಕ್ಟ್ ಏನೋ ತಗೊಳ್ತೀರಾ, ನಿಮ್ಗೆ ರೈಟ್ಸ್ ಇದೆ, ಡ್ಯೂಟೀಸ್ ಇದೆ, ರೆಸ್ಪಾನ್ಸಿಬಿಲಿಟಿ ಇದೆ, ನಿಜ. ನೀವ್ ಏನ್ ಮಾಡ್ಬಿಡ್ತೀರಾ, ಯಾವ್ದೋ ಒಂದು ಪ್ರಾಡಕ್ಟ್ ನ ಅಂಗಡಿಯಿಂದ ಪರ್ಚೇಸ್ ಮಾಡ್ತೀರಾ ಅಂತಂದ್ರೆ ನೀವು ಎಥಿಕಲ್ ಆಗಿರ್ಬೇಕು. ಏನು ಪ್ರಾಡಕ್ಟ್ ಕೊಡ್ತಾ ಇದ್ದಾನೆ, ಯಾವ್ದೋ ಒಂದು 500 ರೂಪಾಯೋ 1000 ರೂಪಾಯೋ ಅಮೌಂಟ್ ಇದೆ, ನೀವ್ ಏನ್ ಮಾಡ್ಬಿಡ್ತೀರಾ, ನೀವ್ ಹೋಗಿ ಮೋಸ ಮಾಡ್ಬಿಟ್ಟು 500 ರೂಪಾಯಿ ಕೊಡೋ ಪ್ರಾಡಕ್ಟ್ 400 ರೂಪಾಯೋ 200 ರೂಪಾಯೋ ಕೊಟ್ಬಿಟ್ಟು ಬಂದ್ಬಿಟ್ರೆ ಅವನಿಗೆ ಲಾಸ್ ಆಗ್ತಾ ಇರುತ್ತೆ. ಸೊ ನೀವು ಆನೆಸ್ಟ್ ಆಗಿ ಏನು ವ್ಯವಹಾರವನ್ನ ಮಾಡ್ಬೇಕು. ಅಂಗಡಿಯವ್ರಿಗೂ ಕೂಡ ಮೋಸ ಮಾಡಬಾರ್ದು. ಪ್ರಾಡಕ್ಟ್ ಯಾರು ಸೇಲ್ ಮಾಡ್ತಾ ಇರ್ತಾರ ಅವ್ರಿಗೂ ಕೂಡ ನೀವು ಮೋಸ ಮಾಡಬಾರ್ದು. ಮೋಸ ಮಾಡಿದ್ರೆ ಅದು ಸರಿ ಹೋಗೋದಿಲ್ಲ, ಅದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಆಗೋದಿಲ್ಲ. ಬಿಸ್ನೆಸ್ ಡೀಲಿಂಗು ತುಂಬಾ ಪರ್ಫೆಕ್ಟ್ ಆಗಿರ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಆನೆಸ್ಟ್ ಆಗಿ ಡೀಲ್ ಮಾಡ್ಬೇಕು. ನೀವು ಕೂಡ ಬಿಸ್ನೆಸ್ ಮನ್ಗೆ ಮೋಸ ಮಾಡಬಾರ್ದು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಫೈನಲ್ ಆಗಿ ನೀವು ತಿಳ್ಕೊಳ್ಬೇಕಾದಂತಹ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಹಾಗೆ ಎಲ್ಲರಿಗೂ ಗೊತ್ತಾಗ್ಬೇಕಂತಂದ್ರೆ ಬಿ ಈಕೋ ಫ್ರೆಂಡ್ಲಿ. ಏನ್ ಬಿ ಈಕೋ ಫ್ರೆಂಡ್ಲಿ ಅಂತಂದ್ರೆ, ನೀವು ಅಫ್ಕೋರ್ಸ್ ಎಲ್ಲಾ ಮಾಡ್ತೀರಾ, ಇದೆಲ್ಲ ಗೊತ್ತಿರ್ತಕ್ಕಂತಹದ್ದೇ. ನಾವು ಹೋಗ್ಬೇಕಾದ್ರೆ ಅಟ್ ಲೀಸ್ಟ್ ನಮ್ ಜನರೇಷನ್ ಆಗು ಒಂದು ಐಡಿಯಾ ಇದೆ. ನಾವು ಅಂಗಡಿಗಳಿಗೆ ಹೋಗ್ಬೇಕಾದ್ರೆ ನಮ್ಮ ಕೈಯಲ್ಲಿ ನಾವ್ ಏನ್ ಕ್ಯಾರಿ ಮಾಡ್ತೀವಿ, ಬ್ಯಾಗ್ಗಳನ್ನ ಕಂಪಲ್ಸರಿ ಕ್ಯಾರಿ ಮಾಡಿರ್ತೀವಿ. ಸೊ ನೀವ್ ಏನ್ ಮಾಡ್ತೀರಾ, ಕೈ ಬೀಸ್ಕೊ ಹೋಗ್ತೀರಾ. ಬಟ್ ಅವಾಗ ಏನಾಗುತ್ತೆ, ಪ್ಲಾಸ್ಟಿಕ್ ಮತ್ತೇನೆ ನೀವು ತಗೊಳ್ತೀರಾ, ಪ್ಲಾಸ್ಟಿಕ್ ಬ್ಯಾಗ್ ಗಳನ್ನ ಕ್ಯಾರಿ ಮಾಡ್ತೀರಾ ಅಂತಂದ್ರೆ ಅದ್ರ ಯೂಸೇಜು ನಮ್ಮ ಎನ್ವೈರನ್ಮೆಂಟ್ ಗೆ ಹಾಳಾಗ್ತಾ ಇರುತ್ತೆ. ಸೊ ಹಾಗಾಗಿ ಈಕೋ ಫ್ರೆಂಡ್ಲಿ ಏನಿದೆ ಅಂತವನ್ನ ನೀವು ಫೋಕಸ್ ಮಾಡಿ. ನೇಚರ್ ಹಾಳಾಗ್ತಕ್ಕಂತಹದ್ದು ಏನಿದೆ ಅಂತವನ್ನ ನೀವು ಯುಟಿಲೈಸ್ ಮಾಡಬೇಡಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸೊ ಯಾವಾಗ್ಲೂ ಈಕೋ ಫ್ರೆಂಡ್ಲಿ ಇರಿ ಅಂತ ಅಂದ್ಬಿಟ್ಟು ಸೊಸೈಟಿ ಅಥವಾ ನೇಚರ್ಗೆ ಹಾರ್ಮ್ ಆಗ್ತಕ್ಕಂತಹದ್ದು ಏನು ಮಾಡಬೇಡಿ. ಸೊ ಅದು ಕನ್ಸ್ಯೂಮರ್ ರೆಸ್ಪಾನ್ಸಿಬಿಲಿಟಿ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಕನ್ಸ್ಯೂಮರ್ ಅಂತಂದ್ರೇನು, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಂದ್ರೇನು, ಸೊ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಯಾಕೆ ಇಂಪಾರ್ಟೆಂಟ್, ಕನ್ಸ್ಯೂಮರ್ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ, ಕನ್ಸ್ಯೂಮರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ರೈಟ್ ಏನು ಮತ್ತೆ ರೆಸ್ಪಾನ್ಸಿಬಿಲಿಟಿ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡು, ಹಾಗಾದ್ರೆ ಬೇಸ್ ಅಂಡ್ ಮೀನ್ಸ್ ಆಫ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಂತಂದ್ರೆ ಏನು ಅನ್ನೋದನ್ನ ಈಗ ಅರ್ಥ ಮಾಡ್ಕೊಳ್ಳೋಣ. ಏನು ಸಿಂಪಲ್ ಆಗಿ ಬೇಸ್ ಅಂಡ್ ಮೀನ್ಸ್ ಆಫ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಂತಂದ್ರೆ ಯಾವ್ಯಾವ್ದ ಮಾರ್ಗಗಳ ಮೂಲಕ ಒಬ್ಬ ಗ್ರಾಹಕನ್ನ ಪ್ರೊಟೆಕ್ಟ್ ಮಾಡಬಹುದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಫಸ್ಟ್ ಪಾಯಿಂಟ್ ಕನ್ಸ್ಯೂಮರ್ ಅವೇರ್ನೆಸ್. ಏನ್ ಕನ್ಸ್ಯೂಮರ್ ಅವೇರ್ನೆಸ್ ಅಂತಂದ್ರೆ ಗ್ರಾಹಕರಿಗೆ ಅದ್ರ ಬಗ್ಗೆ ಐಡಿಯಾ ಇರಬೇಕು. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಹೇಗ್ ಮಾಡ್ಬೇಕು ಅಂತಂದ್ರೆ ಬೇಸ್ ಅಂಡ್ ಮೀನ್ಸ್ ಅಂತಂದ್ರೆ ನಥಿಂಗ್ ಬಟ್ ಏನು ಹಾದಿಗಳು ಹೇಗಿದೆ, ಯಾವ ತರ ಕನ್ಸ್ಯೂಮರ್ ಪ್ರೊಟೆಕ್ಟ್ ಗ್ರಾಹಕರನ್ನ ಹೇಗೆ ಸಂರಕ್ಷಿಸಬಹುದು ಅಥವಾ ಅಂತ ಅಂದ್ಬಿಟ್ಟು ಅವರನ್ನ ಬೇರೆ ಮಿಸ್ಲೀಡಿಂಗ್ ಬಿಸ್ನೆಸ್ ಇಂದ ಹೇಗೆ ಕಾಪಾಡಬಹುದು ಅಂತ ಅಂದ್ಬಿಟ್ಟು ಕನ್ಸ್ಯೂಮರ್ ಅವೇರ್ನೆಸ್, ಜನಕ್ಕೆ ಅವೇರ್ನೆಸ್ ಮೂಡಿಸ್ಬೇಕು. ಯಾವ ತರ ನೀವು ಯಾವ ತರದ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡ್ಬೇಕು, ಯಾವ ತರನ ಯೂಸ್ ಮಾಡ್ಬಾರ್ದು, ಯಾವ್ದು ಒಳ್ಳೆ ಪ್ರಾಡಕ್ಟ್ ಯಾವ್ದು ಒಳ್ಳೆ ಪ್ರಾಡಕ್ಟ್ ಅಲ್ಲ. ಈಗ ನೋಡಿ, ಎಲ್ಡರ್ಸ್ ಇರ್ತಾರೆ, ಗೊತ್ತಿರೋರು ಇರ್ತಾರೆ, ಅವರು ಗೊತ್ತಿಲ್ಲದೆ ಗೊತ್ತಿಲ್ಲದೆ ಇರೋರಿಗೆ ಹೇಳ್ಕೊಡ್ಬೋದಲ್ಲ. ಸೊ ಆತರ ಅವೇರ್ನೆಸ್ ನ ಪಬ್ಲಿಕ್ ಅಲ್ಲಿ ಎಲ್ಲಾರು ಒಟ್ಟಿಗೆ ಸೇರಿಸಿ, ಎಲ್ಲಾರು ಒಂದ್ ಕಡೆ ಕೂರಿಸಿ ಅಥವಾ ಸ್ಕೂಲ್ಗಳು ವಿಸಿಟ್ ಮಾಡಿ, ಸ್ಕೂಲ್ಗಳಲ್ಲಿ ಯಾವ ತರದ ಪ್ರಾಡಕ್ಟ್ ಗಳನ್ನ ತಗೊಳ್ಬೇಕು, ಒಂದು ಡೆಸಿಗ್ನೇಟೆಡ್ ಪ್ರಾಡಕ್ಟ್ ಅಂತಂದ್ರೆ ಏನು, ಒಂದು ಸ್ಟ್ಯಾಂಡರ್ಡೈಸ್ ಪ್ರಾಡಕ್ಟ್ ಅಂತಂದ್ರೆ ಏನು ಅಂತ ಅಂದ್ಬಿಟ್ಟು ಅವ್ರಿಗೊಂದು ಐಡಿಯಾ ಕೊಡ್ತಕ್ಕಂತಹದ್ದಾಗಿರುತ್ತೆ. ಎರಡನೇದೇನು, ಕನ್ಸ್ಯೂಮರ್ ಆರ್ಗನೈಸೇಷನ್ಸ್. ಕನ್ಸ್ಯೂಮರ್ಸ್ ಗಳೆಲ್ಲ ಸೇರ್ಬಿಟ್ಟು ಅವ್ರದ್ದೇ ಆದಂತಹ ಒಂದು ಆರ್ಗನೈಸೇಷನ್ ನ ಮಾಡ್ಕೊಂಡಾಗ ಅವ್ರಿಗೆ ಮೋಸ ಆಗ್ತಕ್ಕಂತಹ ಪ್ರಾಬಬಿಲಿಟೀಸ್ ತುಂಬಾ ಕಡಿಮೆ ಇರುತ್ತೆ. ಸೊ ಕನ್ಸ್ಯೂಮರ್ ಆರ್ಗನೈಸೇಷನ್ಸ್ ಗಳು ಕೂಡ ಕನ್ಸ್ಯೂಮರ್ ಸೇರಿ ಮಾಡ್ಕೊಳ್ಬೇಕಾಗತ್ತೆ. ಅವಾಗ ಏನಾಗುತ್ತೆ, ಏನೋ ಮೋಸ ಆಗ್ತಿದೆ ಅಂತಂದ್ರೆ ಅಷ್ಟು ಜನ ಒಟ್ಟಿಗೆ ನಿಂತರು ಅಂತಂದ್ರೆ ಆ ಬಿಸ್ನೆಸ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಅವರು ಪರ್ಚೇಸ್ ಮಾಡದೇ ಇದ್ದಾಗ ಅವ್ರದ್ದು ಕ್ವಾಂಟಿಟಿ ಆಫ್ ಸೇಲ್ಸ್ ಪರ್ಸೆಂಟೇಜ್ ಏನಿದೆ ಕಮ್ಮಿ ಇಳ್ದೋಗ್ಬಿಡುತ್ತೆ. ಅವಾಗ ಅವರು ಇಲ್ಲ ನಾವು ಕರೆಕ್ಟ್ ಆಗಿ ಮಾಡ್ಬೇಕು ಅಂತ ಬಿಸ್ನೆಸ್ ಮೆನ್ ಕರೆಕ್ಟ್ ಆಗಿರೋ ಬಿಸ್ನೆಸ್ ಗಳನ್ನ ಮಾಡ್ತಾರೆ. ಮೂರನೇದೇನು, ಗವರ್ನಮೆಂಟ್ ಏನ್ ಮಾಡ್ಬೇಕು ಅಂತ ಹೇಳುತ್ತೆ, ಸೆಟ್ ಆಫ್ ಸ್ಟ್ಯಾಂಡರ್ಡೈಸ್ಡ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ಬಿಸ್ನೆಸ್ ಮೇಲೆ ಹಾಕಿದಾಗ ಬಿಸ್ನೆಸ್ ಗಳು ಕರೆಕ್ಟ್ ಆಗಿ ಯಾವುದೇ ಮೋಸ ಮಾಡ್ದಂಗೆ ಬಿಸ್ನೆಸ್ ಅನ್ನ ನಡೆಸುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸೆಲ್ಫ್ ರೆಗ್ಯುಲೇಷನ್ ಬೈ ಬಿಸ್ನೆಸ್. ಎಷ್ಟೋ ಬಿಸ್ನೆಸ್ ಗಳು ಇವತ್ತಿಗೂ ಕೂಡ ಸರ್ವೈವ್ ಆಗಿದೆ. ಇವಾಗ ನೀವು ಮನೆ ಹತ್ರನೇ ತಿಳ್ಕೊಳ್ಳಿ, ಇಲ್ಲಿ ಯಾವ್ದೋ ತುಂಬಾ ಚಿಕ್ಕ ಅಂಗಡಿಗಳು ತುಂಬಾ 50 ವರ್ಷ 60 ವರ್ಷಗಳಿಂದ ನಡೆಸ್ಕೊಂಡ್ ಬರ್ತಾ ಇದಾರೆ. ಈಗ ಅಜ್ಜನ ಕಾಲದಿಂದ ಅಜ್ಜನಿಂದ ತಂದೆಯಿಂದ ಮಗನ ಕಾಲಕ್ಕೂ 3 ಜನರೇಷನ್ ಕೂಡ ಬಿಸ್ನೆಸ್ ನಡ್ಸ್ಕೊಂಡ್ ಬರ್ತಾನೆ ಇರ್ತಾರೆ.
ಯಾಕೆ ಅಂತಂತಂದ್ರೆ ಅವರು ಅಷ್ಟು ನಂಬಿಕೆಯನ್ನ ಇಟ್ಕೊಂಡಿರ್ತಾರೆ ಮಾರ್ಕೆಟ್ ಮೇಲೆ, ಜನ ಅವರನ್ನ ನಂಬ್ತಿರ್ತಾರೆ. ಹಾಗಾಗಿ ಏನಾಗುತ್ತೆ, ಸೆಲ್ಫ್ ರೆಗ್ಯುಲೇಷನ್ ಇಟ್ಕೊಂಡು ಬಿಸ್ನೆಸ್ ಮಾಡ್ತಕ್ಕಂತಹದ್ದು, ನಾವು ನಮ್ ಕಸ್ಟಮರ್ಗೆ ಮೋಸ ಮಾಡ್ಬಾರ್ದಪ್ಪ ಅಂತ ಬಿಸ್ನೆಸ್ ಮೆನ್ಗಳು ತುಂಬಾ ಜನ ಇದ್ದಾರೆ. ಸೊ ಆ ತರನು ಕೂಡ ಏನು ಕನ್ಸ್ಯೂಮರ್ ಪ್ರೊಟೆಕ್ಷನ್ ನ ಮಾಡ್ಬೋದು. ಹಾಗೆ ಫೈನಲ್ ಆಗಿ ಕನ್ಸ್ಯೂಮರ್ ಅಸೋಸಿಯೇಷನ್. ಏನು ಬಿಸ್ನೆಸ್ ಅಸೋಸಿಯೇಷನ್ ಅಂತಂದ್ರೆ ಅಫ್ಕೋರ್ಸ್ ಬಿಸ್ನೆಸ್ ಯಾರೇ ಮಾಡ್ಬೇಕು ಅಂತಂದ್ರು ಅವ್ರದೇ ಆದಂತಹ ಅಸೋಸಿಯೇಷನ್ ಗಳು ಇರುತ್ತೆ. ಆಲ್ ಇಂಡಿಯನ್ ಬಿಸ್ನೆಸ್ ಅಸೋಸಿಯೇಷನ್ ಗಳು. ಈಗ ಆಲ್ ಇಂಡಿಯನ್ ಬಿಸ್ನೆಸ್ ಅಸೋಸಿಯೇಷನ್ ಅಲ್ಲಿ ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳು ಇರ್ತಾ ಹೋಗುತ್ತೆ, ಅದೇ ತರನೇ ಒಬ್ಬ ಬಿಸ್ನೆಸ್ ಮೆನ್ ಬಿಸ್ನೆಸ್ ನ ಮಾಡ್ಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಏನಾಗುತ್ತೆ, ಅವನ ಮೇಲೆ ಕೇಸ್ಗಳು ಆಗ್ತಕ್ಕಂತಹದ್ದು, ಅವನು ಎಥಿಕಲ್ ಆಗಿಲ್ಲ ಅಂತಂದ್ರೆ ಮಾಡ್ತಕ್ಕಂತಹದ್ದು, ಅವನು ಬಿಸ್ನೆಸ್ ನ ಸ್ಟಾಪ್ ಮಾಡ್ತಕ್ಕಂತಹದ್ದು, ಅವನ ಮೇಲೆ ಏನೋ ಒಂದು ರೂಲ್ಸ್ ನ ಇನ್ನೊಂದಷ್ಟು ಜಾರಿ ಮಾಡ್ತಕ್ಕಂತಹದ್ದು, ನೀನು ಮೋಸ ಮಾಡ್ತಾ ಇದೀಯ ಅಂತ ಅಂದ್ಬಿಟ್ಟು ಹೇಳ್ತಕ್ಕಂತಹದ್ದು, ನೋಟಿಸ್ ಕೊಡ್ತಕ್ಕಂತಹದ್ದು ಜಾಸ್ತಿ ಇರುತ್ತೆ. ಸೊ ಈ ತರ ಬೇರೆ ಬೇರೆ ವೇಸ್ ಗಳಲ್ಲಿ ಕನ್ಸ್ಯೂಮರ್ ನ ಪ್ರೊಟೆಕ್ಟ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಗೈಸ್, ಈಗ ನಾವು ಏನ್ ನೋಡ್ತಾ ಇದೀವಲ್ಲ ಸ್ಲೈಡು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ 4 ಮಾರ್ಕ್ಸ್ ಗೆ, 1 ಮಾರ್ಕ್ಸ್ ಗೆ, 2 ಮಾರ್ಕ್ಸ್ ಗೆ ಹೇಳ್ತಕ್ಕಂತಹ ಚಾನ್ಸಸ್ ಗಳು ತುಂಬಾನೇ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಕೇರ್ಫುಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ರಿಟ್ರೆಸಲ್ ಏಜೆನ್ಸೀಸ್ ಅಂಡರ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಂತ ಹೇಳ್ತಾ ಇದಾರೆ. ಏನು, ಈಗ ಯಾರೋ ಒಬ್ಬ ಗ್ರಾಹಕನಿಗೆ ಮೋಸ ಆಯ್ತು, ಆತ ಮೋಸ ಆಯ್ತು ಅಂತಂದ್ರೆ ಅವ್ನಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತಂದ್ರೆ ಕೋರ್ಟ್ ಮಾಡ್ಬೇಕಾನೆ ಪ್ರತಿಯೊಂದು ಲೆವೆಲ್ಗೂ ಒಂದೊಂದು ಸರ್ಟೈನ್ ಅಮೌಂಟ್ಗೂ ಬೇರೆ ಬೇರೆ ಕಡೆ ರಿಟ್ರೆಸಲ್ ಏಜೆನ್ಸಿಗಳಿವೆ. ಸೊ ಆ ರಿಟ್ರೆಸಲ್ ಏಜೆನ್ಸಿಗಳು ಯಾವ್ಯಾವ್ದಿದೆ, ಅದರಲ್ಲಿ ಲಿಮಿಟೇಷನ್ಸ್ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಫಸ್ಟ್, ಈಗ ನೀವು ಯಾವ್ದೋ ಒಂದು ಐಟಮ್ ನ ಪರ್ಚೇಸ್ ಮಾಡಿದ್ರಿ ನಿಮ್ಮ ಹತ್ರದಲ್ಲಿರ್ತಕ್ಕಂತಹ ಶಾಪಿಂಗ್ ಮಾಲ್ ಅಲ್ಲಿ ಅಂತ ಅನ್ಕೊಳ್ಳಿ. ಅದರಿಂದ ನೀವು ಬಿಲ್ ತಗೊಂಡಿರ್ತೀರಾ, ನಿಮ್ಗೆ ಮೋಸ ಆಯ್ತು, ನೀವ್ ಏನ್ ಮಾಡ್ಬೇಕು, ಅದ್ರ ಮೇಲೆ ಕಂಪ್ಲೇಂಟ್ ರೈಸ್ ಮಾಡ್ಬೇಕು ಅಂತ ಅಂದಾಗ ಡಿಸ್ಟ್ರಿಕ್ಟ್ ಫೋರಮ್ಸ್ ಗಳಿದೆ. ನೀವು ಡಿಸ್ಟ್ರಿಕ್ಟ್ ಫೋರಂ ಅಲ್ಲಿ ಕಂಪ್ಲೇಂಟ್ ನ ರೈಸ್ ಮಾಡ್ಬೋದು. ಅಲ್ಲಿ ಡಿಸ್ಟ್ರಿಕ್ಟ್ ಫೋರಂ ಅಲ್ಲಿ ನೀವು ಕಂಪ್ಲೇಂಟ್ ರೈಸ್ ಮಾಡಿದಾಗ ನಿಮಗೆ ಅಲ್ಲಿ ಏನ್ ಸಿಗುತ್ತೆ, ನಿಮ್ಗೆ ನಿಜವಾಗ್ಲೂ ಮೋಸ ಆಗಿತ್ತು ಅಂತಂದ್ರೆ ಕಂಪನ್ಸೇಷನ್ ಅದರಿಂದ ಸಿಗ್ತಾ ಹೋಗುತ್ತೆ. ಈಗ ನೋಡಿ, ಇಲ್ಲಿ ಪ್ರಾಡಕ್ಟ್ ಚೆನ್ನಾಗಿಲ್ಲ ಪ್ರಾಡಕ್ಟ್ ಕೊಟ್ರು ಅಂತಂದ್ರೆ ಒಳ್ಳೆ ಪ್ರಾಡಕ್ಟ್ ಕೊಡ್ತಾರೆ, ಮೋಸ ಆಗಿದೆ ಅಂತಂದ್ರೆ ದುಡ್ಡು ವಾಪಸ್ ಅಂತಂದ್ರೆ ದುಡ್ಡು ವಾಪಸ್ ಬರುತ್ತೆ. ಸೊ ಈ ತರ ಆಗ್ತಕ್ಕಂತಹದ್ದು ಚಾನ್ಸಸ್ ಇರುತ್ತೆ. ಫಸ್ಟ್ ಏನಂತಂದ್ರೆ ಡಿಸ್ಟ್ರಿಕ್ಟ್ ಫೋರಮ್, ನಮ್ಮ ಡಿಸ್ಟ್ರಿಕ್ಟ್ ಒಳಗೆ ಇರ್ತಕ್ಕಂತಹ, ನಾವು ಯಾವ್ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಇರ್ತೀವಿ, ನೀವು ಬಿಜಾಪುರಲ್ಲಾರು ಇರ್ಬೋದು, ಅಥವಾ ಯಾವ್ದು ನಿಮ್ಗೆ ಬೆಂಗಳೂರಲ್ಲಾರು ಇರ್ಬೋದು, ಮೈಸೂರಲ್ಲ, ಹಾಸನ, ಚಾಮರಾಜನಗರ, ಯಾದಗಿರಿ, ಎಲ್ಲೇ ಇರ್ಲಿ, ನೀವು ಥ್ರೂ ಔಟ್ ಕರ್ನಾಟಕ ನೀವು ಯಾವುದೇ ಹಳ್ಳಿ ಒಳಗಿರ್ಲಿ, ನೀವು ಫಸ್ಟ್ ಕಾಂಟ್ಯಾಕ್ಟ್, ನಿಮಗೆ ಮೋಸ ಆಯ್ತು ಅಂದಿದ ತಕ್ಷಣ ನೀವು ನಿಮ್ಮ ಡಿಸ್ಟ್ರಿಕ್ಟ್ ಫೋರಮ್ಗಳನ್ನ ಫಸ್ಟ್ ಕಾಂಟ್ಯಾಕ್ಟ್ ಮಾಡ್ಬೇಕು. ಅಲ್ಲಿ ನೀವು ಕಂಪ್ಲೇಂಟ್ ನ ರೈಸ್ ಮಾಡ್ಬೇಕು ಅಂತ ಹೇಳ್ತಾ ಇದ್ರೆ. ಸೊ ಹಾಗಾದ್ರೆ ನೀವು ಎಲ್ಲಿ ತನಕ ಇರೋ ಅಮೌಂಟ್ ನ, ಈಗ ನೀವು ಒಂದು ಪ್ರಾಡಕ್ಟ್ ಹಾಕ್ತೀರಾ, 500 ರೂಪಾಯಿ ಇರುತ್ತೆ, 1000 ರೂಪಾಯಿ ಇರುತ್ತೆ, ಲಕ್ಷಾಂತರ ರೂಪಾಯಿ ಇರುತ್ತೆ, ಕರೆಕ್ಟಾ? ನೀವು ಎಲ್ಲಿ ತನಕ ಒಂದು ಡಿಸ್ಟ್ರಿಕ್ಟ್ ಒಳಗೆ ಒಂದು ಕಂಪ್ಲೇಂಟ್ ನ ಬುಕ್ ಮಾಡಬಹುದು, ಕಂಪ್ಲೇಂಟ್ ನ ಫೈಲ್ ಮಾಡಬಹುದು ಅಂತ ಅಂದ್ಬಿಟ್ಟು ಲಿಮಿಟೇಷನ್ಸ್ ಗಳಿದೆ. ಅದನ್ನೆಲ್ಲಾನು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಫಸ್ಟ್ ನೀವು ಡಿಸ್ಟ್ರಿಕ್ಟ್ ಫೋರಮ್ಗೆ, ಡಿಸ್ಟ್ರಿಕ್ಟ್ ಫೋರಮ್ ಅಲ್ಲಿ ಏನ್ ಲಿಮಿಟೇಷನ್ಸ್ ಇದೆ ಅಂತ ಅಂದ್ಬಿಟ್ಟು ನೋಡೋಣ. District Commission has a jurisdiction to entitle complaint where value of goods and services paid as a consideration does not exceed 50 lakh rupees. ಗೈಸ್, ತುಂಬಾ ಇಂಪಾರ್ಟೆಂಟ್. ನಿಮ್ಗೆ ಯಾವ್ದು ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕೇಳ್ತಕ್ಕಂತಹ ಚಾನ್ಸಸ್ ಗಳು ತುಂಬಾ ಇರುತ್ತೆ. ಒಂದ್ ವರ್ಡ್ ಅಲ್ಲಿ ನಿಮ್ಗೆ ಮ್ಯಾಚ್ ದ ಫಾಲೋಯಿಂಗ್ ಆಗಿರ್ಬೋದು, ಅದಾದ್ಮೇಲೆ ನಿಮ್ಗೆ ಕೊಡ್ತಕ್ಕಂತಹ MCQ ಅಲ್ಲಿ ನಿಮ್ಗೆ ಆಪ್ಷನ್ಸ್ ಗಳು ಕೇಳ್ತಾ ಹೋಗ್ತಾರೆ. ಒಂದು ಡಿಸ್ಟ್ರಿಕ್ಟ್ ಫೋರಂ ನ ಲಿಮಿಟೇಷನ್ಸ್ ಎಷ್ಟಿರುತ್ತೆ ಅಂತಂದಾಗ ನೀವು ಬರ್ಬೇಕು. ನೀವು ಯಾವ್ದೋ ಒಂದು ಗೂಡ್ಸ್ ಅಥವಾ ಸರ್ವಿಸಸ್ ನ ನಿಮ್ಮ ಭಾಗದೊಳಗೆ ಯೂಸ್ ಮಾಡಿದೀರಾ, ನಿಮ್ಗೆ ಅದರಿಂದ ಮೋಸ ಆಗಿದೆ, ನೀವು ಯಾವ ಡಿಸ್ಟ್ರಿಕ್ಟ್ ನ ಕಾಂಟ್ಯಾಕ್ಟ್ ಮಾಡ್ಬೇಕು, ನಿಮ್ಮದೇ ಡಿಸ್ಟ್ರಿಕ್ಟ್ ನ ಫೋರಂ ಗಳಿಗೆ ಏನಿದೆ, ಡಿಸ್ಟ್ರಿಕ್ಟ್ ಫೋರಂ ಇದೆ, ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೇಕು ನೀವು. ಆದ್ರೆ ಆ ಪ್ರೈಸ್ ಆಫ್ ದ ವ್ಯಾಲ್ಯೂ ಎಷ್ಟಿರ್ಬೇಕು, ಅದ್ರದ್ದು ಒಳಗೆ ಎಷ್ಟು ಪ್ರೈಸ್ ಒಳಗಿರ್ಬೇಕು ಅಂತಂದ್ರೆ ಅದ್ರದ್ದು ವ್ಯಾಲ್ಯೂ, ಈಗ ನೀವೇನೋ ಒಂದು ಐಟಮ್ ತಗೊಳ್ತೀರಾ, 1 ಲಕ್ಷ ಇರುತ್ತೆ, 2 ಲಕ್ಷ ಇರುತ್ತೆ, ಆತರ ಮ್ಯಾಕ್ಸಿಮಮ್ 50 ಲಕ್ಷದ ಒಳಗಿನ ತನಕ ನಿಮ್ ಡಿಸ್ಟ್ರಿಕ್ಟ್ ಒಳಗೇನೆ ಕಂಪ್ಲೇಂಟ್ ನ ಬುಕ್ ಮಾಡ್ಬೋದು. ಡಿಸ್ಟ್ರಿಕ್ಟ್ ಫೋರಂ ಎಷ್ಟು, ವಿತಿನ್ 50 ಲ್ಯಾಕ್ ರುಪೀಸ್ ಹೇಳ್ತಾ ಇದಾರೆ. 50 ಲಕ್ಷದ ಒಳಗೆ ಏನಾದ್ರೂ ಗೂಡ್ಸ್ ಅಂಡ್ ಸರ್ವಿಸಸ್ ನ ನೀವು ಯುಟಿಲೈಸ್ ಮಾಡ್ಕೊಂಡು ನಿಮಗೆ ಮೋಸ ಆಗಿದೆ ಅಂತಂದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೇಕಾಗಿರೋದು ನಿಮ್ಮ ಡಿಸ್ಟ್ರಿಕ್ಟ್ ಫೋರಂಗಳನ್ನ. ಆಯ್ತಾ, ಅರ್ಥ ಆಯ್ತಾ? ಈಗ ಡಿಸ್ಟ್ರಿಕ್ಟ್ ಫೋರಮ್ದು ಲಿಮಿಟೇಷನ್ಸ್ ಎಷ್ಟಿದೆ, 50 ಲ್ಯಾಕ್ ಇದೆ. ಸೊ ನಿಮ್ಗೆ 50 ಲ್ಯಾಕ್ ಗಿಂತ ಜಾಸ್ತಿ ಯಾವ್ದೋ ಒಂದು ಪ್ರಾಡಕ್ಟ್ ನ ತಗೊಂಡ್ಬಿಟ್ಟಿದ್ದೀರಾ, 1 ಕೋಟಿ ರೂಪಾಯಿ ತಗೊಂಡಿದ್ದೀರಾ, ಹಾಗಾದ್ರೆ ಡಿಸ್ಟ್ರಿಕ್ಟ್ ಫೋರಮ್ ಅಲ್ಲಿ ಮಾಡಕ್ಕಾಗಲ್ಲ, ಖಂಡಿತ ನೀವು ಮಾಡಕ್ಕಾಗಲ್ಲ. ಹಾಗಾದ್ರೆ ನೀವು 50 ಲಕ್ಷಕ್ಕಿಂತ ಜಾಸ್ತಿ ಇರೋಂತಹ ಪ್ರಾಡಕ್ಟ್ ಕಂಪ್ಲೇಂಟ್ ಎಲ್ಲಿ ಮಾಡ್ಬೇಕು ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ಬರುತ್ತೆ. ಅದನ್ನ ಈಗ ನೋಡ್ತಾ ಹೋಗೋಣ. ಸೆಕೆಂಡ್ ಬರ್ತಕ್ಕಂತಹದ್ದು ಯಾವುದು, ಫಸ್ಟ್ ಬರ್ತಕ್ಕಂತಹದ್ದು ಡಿಸ್ಟ್ರಿಕ್ಟ್ ಫೋರಮ್, ಸೆಕೆಂಡ್ ಬರ್ತಕ್ಕಂತಹದ್ದು ಸ್ಟೇಟ್ ಕಮಿಷನ್. ಇದು ಏನಿರುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. It is established by the respective state government and ordinarily function at the
State capital. State commission has a jurisdiction to entitle complaint where the value of goods and services paid by the consideration that exceed, ಅರ್ಥ ಮಾಡ್ಕೊಳ್ಳಿ, exceed 50 lakh but not exceed 2 crores rupees ಅಂತ ಹೇಳ್ತಾ ಇದ್ರೆ. ಏನು, ನೀವು ಒಂದು ಐಟಮ್ ನ 50 lakh ತನಕ ರುಪೀಸ್ ತನಕ ಇದೆ, ಕಂಪ್ಲೇಂಟ್ ಬುಕ್ ಮಾಡ್ತೀನಿ ಅಂದ್ರೆ ನಿಮ್ಮ ಡಿಸ್ಟ್ರಿಕ್ಟ್ ಫೋರಂ ಅಲ್ಲೇನೆ ಬುಕ್ ಮಾಡ್ಬಿಡ್ಬೋದು ಕಂಪ್ಲೇಂಟ್ ನ. ಆದ್ರೆ 50 ಲಕ್ಷಕ್ಕಿಂತ ಜಾಸ್ತಿ ಇದೆ ಆ ಪ್ರಾಡಕ್ಟ್ ಪ್ರೈಸ್ ಅಂತ ಅಂದ್ರೆ ಅಲ್ಲಿ ನೀವು ಬುಕ್ ಮಾಡ್ತೀರಾ, ಕಂಪ್ಲೇಂಟ್ ಮಾಡ್ತೀರಾ ಅಂದ್ರೆ ನೀವು ಡಿಸ್ಟ್ರಿಕ್ಟ್ ಫೋರಂ ಅಲ್ಲಿ ಮಾಡ್ಲಿಕ್ಕೆ ಬರಲ್ಲ, ನೀವು ಸ್ಟೇಟ್ ಕಮಿಷನ್ ಗೆ ಹೋಗ್ಬೇಕಾಗುತ್ತೆ. ಸ್ಟೇಟ್ ಕಮಿಷನ್ ಅಲ್ಲಿ ನಿಮ್ಮ ಕ್ಯಾಪಿಟಲ್ ಸೆಂಟರ್ ಯಾವ್ದು ಇರುತ್ತೆ, ಪ್ರತಿಯೊಂದು ಸ್ಟೇಟ್ಗೂ ಅಲ್ಲಿ ಕಮಿಷನ್ ಇರುತ್ತೆ, ಯಾವ್ದು ಸ್ಟೇಟ್ ಕಮಿಷನ್ ಇರುತ್ತೆ, ಅಲ್ಲಿ ಬುಕ್ ಮಾಡ್ಬೋದು ಕಂಪ್ಲೇಂಟ್ ಅಂತ ಹೇಳ್ತಿದ್ರೆ. ಅದಕ್ಕೂ ಒಂದು ಲಿಮಿಟೇಷನ್ಸ್ ಇದೆ ಅಂತ ಹೇಳ್ತಾ ಇದ್ರೆ. ಎಷ್ಟು, ಒಂದು ಪ್ರಾಡಕ್ಟ್ ನ ಪ್ರೈಸ್ ಎಕ್ಸೀಡ್ಸ್ 50 ಲಕ್ಷಕ್ಕಿಂತ ಜಾಸ್ತಿ, ಅರ್ಥ ಮಾಡ್ಕೊಳ್ಳಿ, 50 ಲಕ್ಷಕ್ಕಿಂತ ಜಾಸ್ತಿ, ಬಟ್ ಡಸ್ ನಾಟ್ ಎಕ್ಸೀಡ್ 2 crores rupees, ಆದ್ರೆ 2 ಕೋಟಿಗಿಂತ ಜಾಸ್ತಿ ಇರಂಗಿಲ್ಲ, ಇದ್ರ ಒಳಗೇನೆ 2 ಕೋಟಿಗಿಂತ ಜಾಸ್ತಿ ಇರಂಗಿಲ್ಲ, ಇದ್ರ ಒಳಗೆ ಪ್ರೈಸ್ ಇರಬೇಕು. 50 ಲಕ್ಷ ತನಕ ಡಿಸ್ಟ್ರಿಕ್ಟ್ ಫೋರಂ ಅಲ್ಲಿ, 50 ಲಕ್ಷದಿಂದ ಮೇಲೆ 2 ಕೋಟಿ ಒಳಗೆ ಒಂದು ಸ್ಟೇಟ್ ಒಳಗೆ ನೀವು ಕಂಪ್ಲೇಂಟ್ ನ ಬುಕ್ ಮಾಡಬಹುದಾಗಿದೆ. ಹಾಗಾದ್ರೆ ಯಾವ್ದೋ ಒಂದು ಪ್ರಾಡಕ್ಟ್ 2 ಕೋಟಿಗಿಂತ ಜಾಸ್ತಿ ಆಯ್ತು, ಎಷ್ಟಾರು ಇರ್ಲಿ, 50 ಕೋಟಿ 100 ಕೋಟಿ 1000 ಕೋಟಿ ಈ ತರದ್ದು ಯಾವ್ದು ಕಂಪ್ಲೇಂಟ್ ಮಾಡಿ ಬುಕ್ ಮಾಡ್ಬೇಕು ಅಂತಂದ್ರೆ ಎಲ್ಲಿ ಮಾಡ್ಬೇಕು, ಸ್ಟೇಟ್ ಅಲ್ಲಿ ಮಾಡಕ್ಕಾಗತ್ತಾ? ಸ್ಟೇಟ್ ಅಲ್ಲಿ ಯಾವುದೇ ಕಾರಣಕ್ಕೂ ಮಾಡಕ್ಕಾಗಲ್ಲ. ಡಿಸ್ಟ್ರಿಕ್ಟ್ ಅಲ್ಲಿ ಮಾಡಕ್ಕಾಗತ್ತಾ? ಡಿಸ್ಟ್ರಿಕ್ಟ್ ಲೆವೆಲ್ ಲಿಮಿಟ್ ಇರೋದೇ 50 ಲಕ್ಷ, ಅಲ್ಲಿ ಮಾಡಕ್ಕಾಗತ್ತಾ? ಖಂಡಿತ ಮಾಡಕ್ಕಾಗಲ್ಲ. ಹಾಗಾದ್ರೆ ನೀವು ಎಲ್ಲಿ ಕಂಪ್ಲೇಂಟ್ ಬುಕ್ ಮಾಡ್ಬೇಕು? 3ನೇ ಆಪ್ಷನ್ ಇದೆ, ಅದೇ ಯಾವ್ದು, ಸ್ಟೇಟ್ ಕಮಿಷನ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಒಂದು ಡಿಸ್ಟ್ರಿಕ್ಟ್ ಕಮಿಷನ್ ಏನು, ಒಂದು ಜಿಲ್ಲೆಗೆ ಸಂಬಂಧಪಟ್ಟಂತಹ ಫೋರಂ ಅಲ್ಲಿ ನೀವು ಬುಕ್ ಮಾಡ್ಬೋದು, ಅದರ ಲಿಮಿಟೇಷನ್ 50 ಲಕ್ಷದ ಒಳಗೆ. ಸ್ಟೇಟ್ ಅಂತಂದ್ರೆ 50 ಲಕ್ಷದ ಮೇಲೆ 2 ಕೋಟಿಯ ಒಳಗೆ. ಫೈನಲ್ ಆಗಿ 2 ಕೋಟಿಗಿಂತ ಮೇಲೆ ಏನ್ ಬರುತ್ತೆ ಅದನ್ನ ಎಲ್ಲಿ ಬುಕ್ ಮಾಡ್ಬೋದು, ನ್ಯಾಷನಲ್ ಕಮಿಷನ್ ಅಲ್ಲಿ ಮಾಡ್ಬೋದು. ಈ ನೋಡೋಣ ಏನ್ ಅಬ್ರಿವೇಷನ್ ಹೇಳುತ್ತೆ ಅಂತ ಅಂದ್ಬಿಟ್ಟು. ದ ನ್ಯಾಷನಲ್ ಕಮಿಷನ್ ಹ್ಯಾಸ್ ಎ ಟೆರಿಟೋರಿಯಲ್ ಜೂರಿಸ್ಡಿಕ್ಷನ್ ಓವರ್ ದ ಹೋಲ್ ಕಂಟ್ರಿ. ಏನ್ ಹೇಳ್ತಿದ್ರೆ, ಇಡೀ ಕಂಟ್ರಿಯ ಒಳಗೆ 2 ಕೋಟಿಗಿಂತ ಒಬ್ಬರು ಗ್ರಾಹಕರಿಗೆ ಮೋಸ ಆಗ್ತಿದೆ ಅಂತಂದ್ರೆ ಅವನು ಸ್ಟೇಟ್ ನ್ಯಾಷನಲ್ ಕಮಿಷನ್ ಗೆ ಹೋಗಿ ಕಂಪ್ಲೇಂಟ್ ನ ಬುಕ್ ಮಾಡಬಹುದು. ನ್ಯಾಷನಲ್ ಕಮಿಷನ್ ಆಸ್ ಎ ಜೂರಿಸ್ಡಿಕ್ಷನ್ ಟು ಎಂಟೈಟಲ್ ಕಂಪ್ಲೇಂಟ್ಸ್ ವೇರ್ ದ ವ್ಯಾಲ್ಯೂ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ paid as consideration exceeds 2 crores rupees. 2 ಕೋಟಿಗಿಂತ ಜಾಸ್ತಿ ಯಾವುದೇ ಒಂದು ಗೂಡ್ಸ್ ಅಂಡ್ ಸರ್ವಿಸ್ ಗಳನ್ನ ಕಂಪ್ಲೇಂಟ್ ನ ನೀವು ಬುಕ್ ಮಾಡ್ತೀನಿ ಅಂತಂದ್ರೆ ನ್ಯಾಷನಲ್ ಕಮಿಷನ್ ಅಲ್ಲಿ ನೀವು ಕಂಪ್ಲೇಂಟ್ ನ ಬುಕ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಗೈಸ್, ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಎಕ್ಸ್ಪ್ಲೈನ್ ದ ರಿಟ್ರೀಸಲ್ ಏಜೆನ್ಸೀಸ್ ಅಂಡರ್ ದ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅಂತ ಅಂದ್ಬಿಟ್ಟು ಕೇಳಿ 4 ಮಾರ್ಕ್ಸ್ ಗೆ ಕೇಳಿದ್ರೆ ನೀವು ನನಗೆ ಎಷ್ಟು ಏನೆಲ್ಲ ಹೇಳಿದೆ ಅದನ್ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬೇಕಾಗುತ್ತೆ. ಎಕ್ಸ್ಪ್ರೆಷನ್ ನೀವು ಏನು ಹೈಲೈಟ್ ಮಾಡ್ಬೇಕು, ಇದೆಯಲ್ಲ ಅಮೌಂಟ್ ಎಲ್ಲಿಂದ ಎಲ್ಲಿ ಅಂತ ಅಂದ್ಬಿಟ್ಟು ಎಷ್ಟು ಪರ್ಸೆಂಟೇಜ್, ಎಷ್ಟು ಅಮೌಂಟ್ ವ್ಯಾಲ್ಯೂ ಏನಿದೆ ಅದನ್ನ ಕಂಪಲ್ಸರಿ ಮೆನ್ಷನ್ ಮಾಡಿದ್ರೆ ಮಾತ್ರನೇ ನಿಮ್ಗೆ ಮಾರ್ಕ್ಸ್ ಬರುತ್ತೆ. ಇಲ್ಲ ಅಂತಂದ್ರೆ ಮೋಸ್ಟ್ ಆಫ್ ದ ಮಾರ್ಕ್ಸ್ ಕಟ್ ಆಗುತ್ತೆ. ಅರ್ಥ ಆಯ್ತಾ? ಯಾವ್ದಿದೆ ರಿಡ್ರೆಸಲ್ ಏಜೆನ್ಸಿಯಲ್ಲಿ? ಫಸ್ಟ್ ಡಿಸ್ಟ್ರಿಕ್ಟ್ ಫೋರಂ ಇದೆ. ಡಿಸ್ಟ್ರಿಕ್ಟ್ ಫೋರಂ ಲಿಮಿಟ್ ಎಷ್ಟಿದೆ? 50 ಲಕ್ಷ. 50 ಲಕ್ಷಕ್ಕಿಂತ ಜಾಸ್ತಿ ಇರೋದಂತಹ ಕಂಪ್ಲೇಂಟ್ ಬುಕ್ ಮಾಡ್ತೀನಿ ಅಂತಂದ್ರೆ ಎಲ್ಲಿಗೆ ಹೋಗ್ಬೇಕು? ಸ್ಟೇಟ್ ಕಮಿಷನ್ ಗೆ ಹೋಗ್ಬೇಕು. ಸ್ಟೇಟ್ ಕಮಿಷನ್ ಅಲ್ಲಿ ಏನಿದೆ? ಸ್ಟೇಟ್ ಕಮಿಷನ್ ಅಲ್ಲೂ ಲಿಮಿಟ್ ಇದೆ. 50 ಲಕ್ಷಕ್ಕಿಂತ ಜಾಸ್ತಿ 2 ಕೋಟಿಗಿಂತ ಒಳಗೆ ಅದನ್ನ ಸ್ಟೇಟ್ ಕಮಿಷನ್ ಅಂತ ಹೇಳ್ತಾರೆ. 2 ಕೋಟಿಗಿಂತ ಜಾಸ್ತಿ ಇರುತ್ತೆ ಅಂತಂದ್ರೆ ಎಲ್ಲಿ ಬುಕ್ ಮಾಡ್ಬೇಕು? ನ್ಯಾಷನಲ್ ಕಮಿಷನ್ ಅಲ್ಲಿ ಬುಕ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ, ಕಂಪ್ಲೇಂಟ್ ನ ರೈಸ್ ಮಾಡ್ಬೇಕು ಅಂತ ಅಂದ್ಬಿಟ್ಟು. ಸೊ ಇದಾಗಿತ್ತು ಏನು ಕನ್ಸ್ಯೂಮರ್ ರಿಡ್ರೆಸಲ್ ಏಜೆನ್ಸಿಗಳು ಯಾವ್ಯಾವ್ದಿದೆ ಅಂತ ಅಂದ್ಬಿಟ್ಟು. ಹಾಗೆ ಫೈನಲ್ ಪಾರ್ಟ್ ನಿಮ್ಗೆ ಈ ಚಾಪ್ಟರ್ ಏನಂತಂದ್ರೆ ರೋಲ್ ಆಫ್ ಕನ್ಸ್ಯೂಮರ್ ಆರ್ಗನೈಸೇಷನ್ ಅಂಡ್ NGOs. ಒಂದು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಮಾಡ್ಬೇಕು ಅಂತಂದ್ರೆ NGOಗಳು ಏನೇನು ಪ್ರಾಮುಖ್ಯತೆಯನ್ನ ವಹಿಸಬೇಕು, ಏನೇನ ಮಾಡ್ಬೇಕು ಅನ್ನೋದನ್ನ ಲಾಸ್ಟ್ ಟಾಪಿಕ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಐಡೆಂಟಿಫೈಯಿಂಗ್ ಅಂಡ್ prohibiting fake or misleading practices. ಯಾವ್ದೋ ಒಂದು ಬಿಸ್ನೆಸ್ ಮೋಸ ಮಾಡ್ತಾ ಇದೆ ಅಂತಂದ್ರೆ NGO ಏನ್ ಮಾಡ್ಬೇಕು ಅಂತ, ಮೋಸ ಮಾಡ್ತಾ ಇರ್ತಕ್ಕಂತಹ ಬಿಸ್ನೆಸ್ ಗಳನ್ನ ಕ್ಲೋಸ್ ಮಾಡ್ತಕ್ಕಂತಹದ್ದು, ಅಥವಾ ಫೇಕ್ ಆಗಿ ಅಡ್ವರ್ಟೈಸ್ಮೆಂಟ್ ನ ಕೊಡ್ತಾ ಇರ್ತಾರೆ ಅಂತಹದ್ನ ನಿಲ್ಸ ಅಂತಕ್ಕೆ ಒತ್ತಾಯ ಮಾಡ್ತಕ್ಕಂತಹದ್ದು. ಮಿಸ್ಲೀಡಿಂಗ್ ಪ್ರಾಕ್ಟೀಸ್ ಯಾರು ಮಾಡ್ತಾ ಇರ್ತಾರೆ ಅದನ್ನ ಐಡೆಂಟಿಫೈ ಮಾಡೋದು, ಇವರು ಮೋಸ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಜನರಿಗೆ ತಿಳಿಸ್ತಕ್ಕಂಥದ್ದು, ಅವ್ರ ಹತ್ರ ಪ್ರಾಡಕ್ಟ್ ಗಳನ್ನ ಪರ್ಚೇಸ್ ಮಾಡಬೇಡಿ ಅಂತ ಹೇಳ್ತಕ್ಕಂಥದ್ದು NGOಗಳ ಮೇನ್ ಫಸ್ಟ್ ವರ್ಕ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಎರಡನೇದೇನು ಅಡ್ವೊಕಸಿ ಅಂಡ್ ಪಾಲಿಸಿ ಮೇಕಿಂಗ್. ಏನು ಅಡ್ವೊಕಸಿ ಅಂತಂದ್ರೆ ವಕಾಲತ್ತು ಅಂತ ಅಂತಾರೆ. ಏನು ಆ ತರ ಮೋಸ ಮಾಡ್ತಾ ಇರ್ತಕ್ಕಂತಹ ಬಿಸ್ನೆಸ್ ಮೇಲೆ
ವಕಾಲತ್ ಇರ್ಬೋದು. ವಕಾಲತ್ ಅಂತಂದ್ರೆ ಏನು, ಕೇಸ್ ನ ಹಾಕ್ಬೋದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗೆ ಪಾಲಿಸಿ ಮೇಕಿಂಗ್ ಅಂತಂದ್ರೆ ಏನು, ನೀತಿ ರೂಪಿಸುವುದು. ಏನು ನೀತಿ ರೂಪಿಸುವುದು ಅಂತಂದ್ರೆ, ನಿರೂಪಣೆ ಅಂತಂದ್ರೆ ಯಾವ್ದೋ ಒಂದು ಪಾಲಿಸಿ ಮಾಡ್ತಕ್ಕಂತಹದ್ದು. ಈಗ ಯಾವ್ದೋ ಒಂದು ಬಿಸ್ನೆಸ್ ಮೆನ್ ಮೋಸ ಮಾಡ್ತಾ ಇದಾರೆ ಅಂತಂದ್ರೆ ಅಂತ ಬಿಸ್ನೆಸ್ ನೆಕ್ಸ್ಟ್ ಇನ್ನು ಯಾವ್ದೋ ಒಂದು 10 ವರ್ಷ ಬಿಟ್ಕೊಂಡು ಮತ್ತೆ ಬರ್ಬೋದು, ಅವ್ರು ಗೊತ್ತಿರೋದಿಲ್ಲ ಜನಕ್ಕೆ. ಸೊ ಅಂತ ಬಿಸ್ನೆಸ್ ಯಾವ ತರ ರನ್ ಆಗ್ಬೇಕು ಅಥವಾ ರನ್ನೇ ಆಗ್ಬಾರ್ದು ಅಂತ ಅಂದ್ಬಿಟ್ಟು ಅದಕ್ಕೆ ಪಾಲಿಸಿ ಮಾಡ್ತಕ್ಕಂತಹದ್ದು. ಒಂದು ನೀತಿ ಅಥವಾ ಒಂದು ಶಾಸನವನ್ನ ಓಡಿಸ್ತಕ್ಕಂತಹದ್ದು. ಒಂದು ಕೋರ್ಟ್ ಅಲ್ಲಿ ಅಂದ್ರೆ ಕೇಸ್ ಹಾಕಿ ವಕಾಲತನ ಇರ್ಬೋದು. ವಕಾಲತ್ ಅಂತಂದ್ರೆ ಏನು, ಅವರು ನೀವು ಮಾಡ್ತಾರ ಸರಿ ಇಲ್ಲ ಅಂತ ಅಂದ್ಬಿಟ್ಟು ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ಬೋದು. ಇನ್ನೊಂದು ಇಂಥ ಬಿಸ್ನೆಸ್ ಗಳು ಯಾವ ತರ ಬಿಸ್ನೆಸ್ ನ ರನ್ ಮಾಡ್ಬೇಕು ಅನ್ನೋದನ್ನ ಹೇಳೋದಾಗಿರ್ಬೋದು. ಅವ್ರಿಗೆ ಪಾಲಿಸಿ ಹಿಂಗೆ ಮಾಡ್ಬೇಕು, ನೀವು ಈ ತರ ಮಾಡ್ತೀವಿ ಬಿಸ್ನೆಸ್ ಅಂತಂದ್ರೆ ಸ್ಟ್ರಿಕ್ಟ್ ಆಗಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ತರ್ತಕ್ಕಂತಹದ್ದಾಗಿರ್ಬೋದು. ಅದನ್ನ NGOಗಳು ಮಾಡ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಪ್ರೊವೈಡಿಂಗ್ ಲೀಗಲ್ ಅಸಿಸ್ಟೆನ್ಸ್ ಅಂಡ್ ರೆಪ್ರೆಸೆಂಟೇಷನ್. ಏನು ಲೀಗಲ್ ರೆಪ್ರೆಸೆಂಟೇಷನ್ ಅಸಿಸ್ಟೆನ್ಸ್ ಅಂತಂದ್ರೆ ನ್ಯಾಯ ಒದಗಿಸುವುದಾಗಿರ್ಬೋದು. ನ್ಯಾಯ ಒದಗಿಸುವುದು. ಹಾಗೆ ರೆಪ್ರೆಸೆಂಟೇಷನ್ ಅಂತಂದ್ರೆ ಏನು, ಪ್ರಾತಿನಿಧಿಸುವುದು. ಏನು ಯಾವ್ದೋ ಗ್ರಾಹಕರು ಮೋಸಕ್ಕೆ ಒಳಗಾಗ್ತಾ ಇದಾರೆ, ಅವ್ರಿಗೆ ಏನು ಬ್ಯಾಕ್ ಗ್ರೌಂಡ್ ಇಲ್ಲ, ಅವ್ರಿಗೆ ಕಂಪ್ಲೇಂಟ್ ರೈಸ್ ಮಾಡಕ್ಕಾಗಲ್ಲ, ಆದ್ರೆ ಮೋಸ ಒಳಗಾಗ್ಬಿಟ್ಟಿರ್ತಾರೆ ಅಂತಂದ್ರೆ NGOಗಳು ಅಂತ ಮೋಸಕ್ಕೆ ಒಳಗಾಗಿರ್ತಕ್ಕಂಥವ್ರಿಗೆ ನ್ಯಾಯವನ್ನ ಒದಗಿಸ್ಕೊಡ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಅವ್ರನ್ನ ರೆಪ್ರೆಸೆಂಟ್ ಮಾಡಿ ಅವ್ರಿಗೆ ನ್ಯಾಯವನ್ನ ಒದಗಿಸ್ಕೊಡ್ಸ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗೆ 4ನೇ ಪಾಯಿಂಟ್ ಏನ್ ಹೇಳ್ತಾ ಇದ್ರೆ, ಕನ್ಸ್ಯೂಮರ್ ಎಜುಕೇಶನ್ ಅಂಡ್ ಎಂಪವರ್ಮೆಂಟ್. ಎಂಪವರ್ಮೆಂಟ್ ಅಂತಂದ್ರೇನು, ಸಬಲೀಕರಣ. ಎಜುಕೇಶನ್ ಅಂತಂದ್ರೇನು, ಜ್ಞಾನವನ್ನ ಕೊಡ್ತಕ್ಕಂತಹದ್ದು. ಯಾವ ತರದ ಪ್ರಾಡಕ್ಟ್ ಗಳನ್ನ ನೀವು ಯೂಸ್ ಮಾಡ್ಬೇಕು, ಯಾವ ತರದ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡಬಾರ್ದು, ನೀವು ಎಂತ ಪ್ರಾಡಕ್ಟ್ ನ ಯಾವ ತರ ಸ್ಟ್ಯಾಂಡರ್ಡ್ ಪ್ರಾಡಕ್ಟ್ ನೇ ಯೂಸ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಇನ್ಫಾರ್ಮೇಶನ್ ನ, ಐಡಿಯಾವನ್ನ, ಎಜುಕೇಶನ್ ನ ಕೊಡ್ತಕ್ಕಂತಹದ್ದಾಗಿರ್ಬೋದು. ಎಂಪವರ್ಮೆಂಟ್ ಮಾಡ್ಬೇಕು, ಸಬಲೀಕರಣ ಮಾಡ್ಬೇಕು. ಯಾವ ತರ ಸಬಲೀಕರಣ ಮಾಡ್ಬೇಕು, ನೀವು ಕನ್ಸ್ಯೂಮರ್ಸ್ ಎಲ್ಲ ಸೇರ್ಕೊಂಡು ಒಂದು ಏಜೆನ್ಸಿಗಳನ್ನ ಮಾಡ್ಕೊಳ್ಳಿ. ಅವಾಗ ಏನಾಗುತ್ತೆ, ನಿಮ್ಗೆ ನಿಮ್ದೇ ಆದಂತಹ ಒಂದು ಏನ್ ಮಾಡ್ಕೊಂತೀರಾ ಅಂತಂದ್ರೆ ಒಂದು ಗ್ರೂಪ್ ಮಾಡ್ಕೊಂಡಿದ್ರ ಅಂತಂದ್ರೆ ನೀವು ಮೋಸ ಒಳಗಾಗೋದಿಲ್ಲ. ಸೊ ಈ ತರದಂತಹ ಸಬಲೀಕರಣ, ಅವ್ರನ್ನ ಎಂಪವರ್ ಮಾಡ್ತಕ್ಕಂತಹದನ್ನ ಕೂಡ ಮಾಡ್ಬೇಕು. ಇದು ಮಾಡುತ್ತೆ ಅಂತ ಅಂದ್ಬಿಟ್ಟು NGOಗಳು ಹೇಳ್ತಾ ಇದೆ. ಅಂದ್ರೆ NGOಗಳು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಗೆ ಏನೇನ್ ಮಾಡ್ತಾ ಇದೆ ಅಂತ ಅಂದ್ಬಿಟ್ಟು, ಕನ್ಸ್ಯೂಮರ್ ರೋಲ್ಗೆ ಅಂತ ಅಂದ್ಬಿಟ್ಟು. ಫಾಸ್ಟನಿಂಗ್ ಕೊಲಾಬರೇಷನ್ ಇನಿಷಿಯೇಟಿವ್. ಏನ್ ಹೇಳ್ತಾ ಇದ್ರೆ, ಕೊಲಾಬರೇಷನ್ ಅಂತಂದ್ರೇನು, ಸಹಯೋಗ ಅಥವಾ ಸಹಯೋಗ. ಯಾವ್ದ್ರಲ್ಲಿ ಸಹಯೋಗ, ಇನಿಷಿಯೇಟಿವ್ ತಗೊಳ್ಬೇಕು. ಈಗ ಯಾವ್ದು ಮೋಸ ಮಾಡ್ತಾ ಇರ್ತಕ್ಕಂತಹ ಬಿಸ್ನೆಸ್ ಗಳು ಮಾಡ್ತಾ ಇದೆ ಅಂತಂದ್ರೆ ಅವನ್ನೆಲ್ಲ ಐಡೆಂಟಿಫೈ ಮಾಡದಲ್ದೆ ಕನ್ಸ್ಯೂಮರ್ ನ ಏನು ಬೇರೆ ಬೇರೆ NGOಗಳೆಲ್ಲ ಚಿಕ್ಕದಿರುತ್ತೆ, ಅವ್ರನ್ನೆಲ್ಲ ಸೇರ್ಕೊಂಡು ಜನಕ್ಕೆ ಅವೇರ್ನೆಸ್ ನ ಕೊಡ್ಬೇಕು. ಕೊಲಾಬರೇಷನ್ ನ ಮಾಡ್ಕೊಂಡು ಅದನ್ನ ಏನೋ ಈಗ ಚಿಕ್ಕದು ಯಾವ್ದೋ NGOಗಳು ಇರುತ್ತೆ, ಅವ್ರನ್ನೆಲ್ಲೂ ಕೊಲಾಬರೇಷನ್ ತಗೊಳ್ತಕ್ಕಂಥದ್ದು. ಕೊಲಾಬರೇಷನ್ ತಗೊಂಡು ಈಗ ಒಂದೊಂದು ಹಳ್ಳಿಲೂ ಒಂದೊಂದು NGOಗಳಿವೆ ಅಂತ ಹೇಳಿ ಎಕ್ಸಾಂಪಲ್. ಅವ್ರನ್ನೆಲ್ಲ ಕೊಲಾಬರೇಟ್ ಮಾಡ್ತಕ್ಕಂಥದ್ದು. ಪ್ರತಿಯೊಂದು ಹಳ್ಳಿಯಲ್ಲಿ ಇರ್ತಕ್ಕಂತಹ NGOಗಳನ್ನ ಕಾಂಟ್ಯಾಕ್ಟ್ ಮಾಡ್ತಕ್ಕಂಥದ್ದು. NGO ಕಾಂಟ್ಯಾಕ್ಟ್ ಮಾಡಿದಾಗ ಏನಾಗುತ್ತೆ, NGO ಅವರೆಲ್ಲ ಬಂದ್ಬಿಟ್ಟು ಇವ್ರ ಮೀಟಿಂಗ್ ಅಲ್ಲಿ ಸೇರ್ಕೊಳ್ತಾರೆ. ಆಗ ಇವ್ರಿಗೆ ಅವೇರ್ನೆಸ್ ಕೊಡ್ತಕ್ಕಂತಹದ್ದು. ಇವ್ರು ಏನ್ ಮಾಡ್ತಾರೆ, ಅವರಲ್ಲಿ ಲೋಕಲ್ ಯಾರು ಜನಗಳು ಇರ್ತಾರೆ ಅವ್ರಿಗೆ ಹೋಗಿ ಇನ್ಫಾರ್ಮೇಶನ್ ನ ಅವರು ಶೇರ್ ಮಾಡ್ತಾರೆ. ಯಾವ ತರ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಗಳಿದೆ, ನಿಮ್ಮ ರೂಲ್ಸ್ ಏನು, ರೆಸ್ಪಾನ್ಸಿಬಿಲಿಟೀಸ್ ಏನು, ನೀವು ಯಾವ ತರ ರಿಯಾಕ್ಟ್ ಆಗಿರ್ಬೇಕು ಅಂತ ಅಂದ್ಬಿಟ್ಟು ಎಲ್ಲ ಕಂಪ್ಲೀಟ್ ಆಗಿ ಹೇಳ್ಕೊಡ್ತಾರೆ. ಸೊ ಆ ತರದ ಇನಿಷಿಯೇಟಿವ್ ತಗೊಂಡು NGOಗಳು ಮಾಡ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸೊ ಇದು ರೋಲ್ ಆಫ್ ಕನ್ಸ್ಯೂಮರ್ ಆರ್ಗನೈಸೇಷನ್ಸ್ ಅಂಡ್ NGOಸ್ ಆಗಿತ್ತು. ಆರ್ಗನೈಸೇಷನ್ NGOಗಳು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಗೆ ಏನೇನೆಲ್ಲ ಮಾಡ್ಬೇಕು ಅಂತ ಅಂದ್ಬಿಟ್ಟು. ಲಾಸ್ಟ್ ಫೈನಲ್ ಈ ಚಾಪ್ಟರ್ ಏನಂತಂದ್ರೆ ನಿಮ್ಗೆ ಲೀಗಲ್ ಪ್ರೊಟೆಕ್ಷನ್ ಆಫ್ ಕನ್ಸ್ಯೂಮರ್ ಫಾಲೋಯಿಂಗ್ ಆರ್ ದ ಆಕ್ಟ್. ಬೇರೆ ಬೇರೆ ಆಕ್ಟ್ ಗಳು ಏನು ಕಾನೂನಾತ್ಮಕವಾದಂತಹ ರೂಲ್ಸ್ ಗಳು, ರೆಗ್ಯುಲೇಷನ್ಸ್ ಗಳು, ಆಕ್ಟ್ ಗಳು ಏನಿದೆ, ಶಾಸನಗಳು ಏನಿದೆ, ಆಕ್ಟ್ ಮತ್ತೆ ರೆಗ್ಯುಲೇಷನ್ ವಿಚ್ ಪ್ರೊವೈಡ್ಸ್ ಪ್ರೊಟೆಕ್ಷನ್ ಟು ದ ಕನ್ಸ್ಯೂಮರ್ಸ್ ಇನ್ ಇಂಡಿಯಾ. ಇಂಡಿಯಾದಲ್ಲಿ ಇರ್ತಕ್ಕಂತಹ ಕನ್ಸ್ಯೂಮರ್ ಗೆ ಯಾವ್ಯಾವ ಆಕ್ಟ್ ಗಳ ಮೂಲಕ ಅವ್ರಿಗೆ ಕನ್ಸ್ಯೂಮರ್, ಈಗ ನಾವು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಆಫ್ 1986 ಇತ್ತು, 2019 ಅಲ್ಲಿ ಅಮೆಂಡ್ಮೆಂಟ್ ಆಯ್ತು ಅಂತ ಅಂದ್ಬಿಟ್ಟು ನೋಡ್ದೋ. ಇದು ಕನ್ಸ್ಯೂಮರ್ ಆಯ್ತು, ಇಂಡಸ್ಟ್ರಿಗಳಿಗೆ ಬೇರೆ, ಎಲ್ಲವೂ ಬೇರೆ ಬೇರೆ ಇರುತ್ತೆ ಅಲ್ವಾ. ಆ ತರ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಯ್ತು. ಈಗ ನಾವು ಕನ್ಸ್ಯೂಮರ್ಸ್, ಈಗ ಪ್ರಾಡಕ್ಟ್ ಗಳನ್ನ ಕನ್ಸ್ಯೂಮರ್ ತಗೊಳ್ತಾನೆ. ಅದೇ ನಾವು ಮಾರ್ಕೆಟಿಂಗ್ ಅಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ದರ್ ಆರ್ 2 ಡಿಫರೆಂಟ್ ಟೈಪ್ ಆಫ್ ಪ್ರಾಡಕ್ಟ್ಸ್ ಆರ್ ದೇರ್ ಅಂತ ಅರ್ಥ ಮಾಡ್ಕೊಂಡಿದ್ದು. ಒಂದು ಕನ್ಸ್ಯೂಮರ್ ಪ್ರೊಟೆಕ್ಷನ್, ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಅವ್ರಿಗೂ ಬೇಕೇ ಬೇಕು ತಾನೆ ಅವ್ರಿಗೂ. ಸೊ ಅವ್ರಿಗೂ ಪ್ರೊಟೆಕ್ಷನ್ ಸಿಗ್ಬೇಕು ಅಂತ ಅಂದ್ಬಿಟ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ಯಾವ್ಯಾವ್ದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಅಂತ ಅಂದ್ಬಿಟ್ಟು ಜಸ್ಟ್ 1 by 1 ನೋಡ್ತಾ ಹೋಗೋಣ. ಇದೇನ್ ನಿಮ್ಮ ಎಕ್ಸಾಮ್ಗೆ ಎಲ್ಲೋ ಒಂದು ಪ್ರಾಬಬಿಲಿಟಿ 1% ಅಲ್ಲಿ ಕೇಳ್ತಕ್ಕಂತಹ ಚಾನ್ಸ್ ಇರುತ್ತೆ. ಸೊ ನೆನ್ಪಿಟ್ಕೊಳ್ಳಿ. ಬಟ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಆಫ್ 1986 ತುಂಬಾ ಇಂಪಾರ್ಟೆಂಟ್. ಯಾವಾಗ ರೀಪ್ಲೇಸ್ ಆಯ್ತು ಅಂತ ಕೇಳಿದ್ರೆ 2019 ಅಲ್ಲಿ ಬರಲೇಬೇಕಾಗತ್ತೆ.
ಮಾರ್ಕ್ಸ್ ಅಂತೂ ಇದಕ್ಕೆ ಇದ್ದೇ ಇರುತ್ತೆ. ರೈಟ್ ಟು ಇನ್ಫಾರ್ಮೇಶನ್, ನೀವು ಯಾವುದೇ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಶನ್ ನ ಕೇಳ್ಬೋದಾಗಿದೆ, ಯಾವ ತರ ಮಾಡಿದ್ರೆ ಹೇಳಿ ಅಂತ ಅಂದ್ಬಿಟ್ಟು ಎಕ್ಸ್ಪ್ಲನೇಷನ್ ಕೊಡ್ಬೋದಾಗಿದೆ. ಅದು 2005 ಆಕ್ಟ್ ಪ್ರಕಾರ, ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಆಫ್ 1972 ಪ್ರಕಾರ ಒಂದು ಕಾಂಟ್ರಾಕ್ಟ್ ಮಾಡ್ಕೊಳ್ಬೇಕು, ಯಾವ ತರ ಮಾಡ್ಕೊಳ್ಬೇಕು ಅನ್ನೋದೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಸೇಲ್ ಆಫ್ ಗೂಡ್ಸ್ ಆಫ್, ಒಂದು ಗೂಡ್ಸ್ ನ ಸೇಲ್ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಅನ್ನೋದು ಆಕ್ಟ್ ಸೇಲ್ ಆಫ್ ಗೂಡ್ಸ್ ಆಫ್ 1930 ಬಂದಿತ್ತು. ಎಸೆನ್ಷಿಯಲ್ ಕಮಾಡಿಟೀಸ್ ಆಕ್ಟ್ ಆಫ್ 1955. ನೋಡಿ ಇಲ್ಲಿ ಎಸೆನ್ಷಿಯಲ್ ಕಮಾಡಿಟೀಸ್ ಅಂತಂದ್ರೇನು, ನಾವು ಬೇಳೆನ ಯೂಸ್ ಮಾಡ್ತೀವಿ, ಅಕ್ಕಿಯನ್ನ ಯೂಸ್ ಮಾಡ್ತೀವಿ, ತರಕಾರಿಗಳನ್ನ ಯೂಸ್ ಮಾಡ್ತೀವಿ, ಎಣ್ಣೆ ಕಾಳುಗಳನ್ನ ಯೂಸ್ ಮಾಡ್ತೀವಿ, ಅವೆಲ್ಲ ಏನು ಎಸೆನ್ಷಿಯಲ್ಸ್. ಊಟ, ನಾವು ಬದುಕ್ತಾ ಇದೀವಿ ಅಂತಂದ್ರೆ ಊಟನೇ ಮೇನ್ ಇಂಪಾರ್ಟೆಂಟ್ ತಾನೆ. ಊಟನೇ ಇಲ್ದ ಹೋದ್ರೆ ಬದುಕಕ್ಕಾಗತ್ತಾ? ಖಂಡಿತ ಬದುಕಕ್ಕಾಗಂಗಿಲ್ಲ. ಅದಕ್ಕೇನೆ ಎಸೆನ್ಷಿಯಲ್ ಕಮಾಡಿಟೀಸ್ ಗಳನ್ನ ಯಾವ ತರ ಮೇಂಟೈನ್ ಮಾಡಬೇಕು, ಜನಕ್ಕೆ ಯಾವ ತರ ರೀಚ್ ಮಾಡಿಸ್ಬೇಕು, ಮೋಸ ಯಾವ ತರ ಮಾಡಬಾರ್ದು ಅಂತ ಅಂದ್ಬಿಟ್ಟೆ ಅದಕ್ಕೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ದ ಅಗ್ರಿಕಲ್ಚರಲ್ ಪ್ರಾಡಕ್ಟ್ ಗ್ರೇಡಿಂಗ್ ಅಂಡ್ ಮಾರ್ಕೆಟಿಂಗ್ ಆಕ್ಟ್ ಆಫ್ 1937 ಏನಿದೆ, ಅಗ್ರಿಕಲ್ಚರ್ ಪ್ರಾಡಕ್ಟ್ ಗ್ರೇಡಿಂಗ್ ನ ಮಾಡ್ಬೇಕು. ಗ್ರೇಡಿಂಗ್ ಅಂತಂದ್ರೆ ಏನು, ABCD ಆ ತರ ಕೊಡ್ತಕ್ಕಂತಹದ್ದಾಗಿರ್ಬೋದು. ಮಾರ್ಕೆಟಿಂಗ್ ಗೆ ಸಂಬಂಧಪಟ್ಟಂಗೆ ಹೇಗೆಲ್ಲ ಮಾಡ್ಬೇಕು ಅಂತ ಅಂದ್ಬಿಟ್ಟು 1937 ಆಕ್ಟ್ ಹೇಳುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ದ ಪ್ರಿವೆನ್ಷನ್ ಆಫ್ ಫುಡ್ ಅಡಲ್ಟ್ರೇಷನ್ ಆಕ್ಟ್ ಆಫ್ 1956. ಒಬ್ಬ ಬಿಸ್ನೆಸ್ ಮೆನ್ ಅಡಲ್ಟ್ರೇಷನ್ ಏನಾರ ಮಾಡ್ತಾನೆ ಅಂತಂದ್ರೆ ಅವ್ನಿಗಿರ್ತಕ್ಕಂತಹ ಪನಿಷ್ಮೆಂಟ್ ಗಳು ಏನು, ಅವ್ನಿಗಿರ್ತಕ್ಕಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಏನು ಅಂತ ಅಂದ್ಬಿಟ್ಟು 1954 ಆಕ್ಟ್ ಹೇಳ್ತಾ ಹೋಗುತ್ತೆ. ಸ್ಟ್ಯಾಂಡರ್ಡ್ ಆಫ್ ವೆಯ್ಟೇಜ್ ಅಂಡ್ ಮೆಜರ್ಮೆಂಟ್ ಆಕ್ಟ್ ಆಫ್ 1972. ಒಬ್ಬ ಕನ್ಸ್ಯೂಮರ್ಗೆ ಯಾವ್ದೋ ಒಂದು ಪ್ರಾಡಕ್ಟ್ ನ ಕೊಡ್ತಾನೆ ಅಂತಂದ್ರೆ ಅದ್ರದ್ದು ವೆಯ್ಟ್ ಅಲ್ಲೂ ಮೋಸ ಮಾಡ್ತಕ್ಕಂತಹದ್ದು, ಕ್ವಾಲಿಟಿಲಿ ಮೋಸ ಮಾಡ್ತಕ್ಕಂತಹದ್ದು ಇರುತ್ತೆ. ಸೊ ಆತರ ಮಾಡಬಾರ್ದು ಅಂತ ಅಂದ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಂಗೆ ಮೆಷರ್ಮೆಂಟ್ ಆಕ್ಟ್ ಇದೆ. ವೆಯ್ಟ್ ಮತ್ತೆ ಮೆಷರ್ಮೆಂಟ್ ಆಕ್ಟ್ ಆಫ್ 1976 ಅಲ್ಲೇ ಬಂದಿದೆ. ಹಾಗಾದ್ರೆ 1999 ಅಲ್ಲಿ ಇನ್ಯಾವ ಆಕ್ಟ್ ಬಂತು? ಟ್ರೇಡ್ ಆಕ್ಟ್. ಟ್ರೇಡ್ ನ ಹೇಗ್ ಮಾಡ್ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂಗೆ 1999 ಅಲ್ಲಿ ಆಕ್ಟ್ ಬಂತು. 2002 ಅಲ್ಲಿ ಕಾಂಪಿಟೇಷನ್ ಆಕ್ಟ್. ಕಾಂಪಿಟೇಷನ್ ಒಂದು ಬಿಸ್ನೆಸ್ ಇಂದ ಇನ್ನೊಂದು ಬಿಸ್ನೆಸ್ ಯಾವ ತರ ಕಾಂಪಿಟೇಷನ್ ಇರ್ಬೇಕು, ಯಾವ ತರ ಕಾಂಪಿಟೇಷನ್ ಮಾಡಿದೆ, ಅಥವಾ ಯಾವ ತರ ಮಾರ್ಕೆಟ್ ಅಲ್ಲಿ ಕಾಂಪಿಟೇಷನ್ ಇತ್ತು ಅಂತಂದ್ರೆ ಜನಕ್ಕೆ ಒಂದು ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಒಂದು ಪ್ರಾಡಕ್ಟ್ ಗಳು ಸಿಗ್ತಾ ಹೋಗುತ್ತೆ ಅಂತ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಆಕ್ಟ್ ಇತ್ತು. ಹಾಗೆ 1986 ಅಲ್ಲಿ ಇನ್ನೊಂದು ಯಾವ್ದು ಅಂತಂದ್ರೆ ದ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಆಕ್ಟ್. ಏನೋ ಯಾವ್ದೋ ಒಂದು ಪ್ರಾಡಕ್ಟ್ ಆಳ್ತೀವಿ ಅಂತಂದ್ರೆ ಅದಕ್ಕೆ ಯಾವ ತರ ಸ್ಟ್ಯಾಂಡರ್ಡ್ ಇರಬೇಕು ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತಕ್ಕಂತಹದ್ದು ಆಗಿರುತ್ತೆ. ಸೊ ಅದರಲ್ಲಿ ಏನೇನ್ ಸ್ಟ್ಯಾಂಡರ್ಡ್ಸ್ ಇರುತ್ತೆ, ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದ್ರಿಂದ ಹಿಡಿದು ಒಂದು ಕನ್ಸ್ಯೂಮರ್ ಗೆ ರೀಚ್ ಮಾಡ್ದಂತ ಸ್ಟ್ಯಾಂಡರ್ಡ್ ರೀಚ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತದೆ. ಸೊ ಇವೆಲ್ಲ ಬೇರೆ ಬೇರೆ ಲೀಗಲ್ ಪ್ರೊಟೆಕ್ಷನ್ ಯಾವ್ಯಾವ್ದು ಇದೆ ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಸಿಕ್ತು. ಗೈಸ್, ನಿಮ್ಗೆ ಎಲ್ಲಾ ಕಾನ್ಸೆಪ್ಟ್ ಇವತ್ತಿಂದು ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ಕ್ವಿಕ್ ಆಗಿ ಒಂದು ರೌಂಡ್ ಅಪ್ ಮಾಡ್ಬಿಡೋಣ ಏನೇನ್ ಅರ್ಥ ಮಾಡ್ಕೊಂಡಿದೀವಿ ಅಂತ. ಫೈನಲ್ ಚಾಪ್ಟರ್ ಯಾವ್ದು ನಿಮ್ಗೆ? ಸೆಕೆಂಡ್ PUC ಬಿಸಿನೆಸ್ ಸ್ಟಡಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 11 ಚಾಪ್ಟರ್ ಆಗಿದೆ. ಇದರಿಂದ ನಿಮಗೆ 7 ಮಾರ್ಕ್ಸ್ ಗೆ ಅಪಿಯರ್ ಆಗುತ್ತೆ. ಪಾರ್ಟ್ ಎ ಅಲ್ಲಿ 1, ಪಾರ್ಟ್ ಬಿ ಅಲ್ಲಿ 1, ಪಾರ್ಟ್ ಸಿ ಅಲ್ಲಿ 1, 2 ಮತ್ತೆ 4 ಮಾರ್ಕ್ಸ್ ಇಂದ ಟೋಟಲ್ 7 ಮಾರ್ಕ್ಸ್ 3 ಕ್ವಶನ್ ಅಪಿಯರ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಂದ್ರೆ ಏನು, ಕನ್ಸ್ಯೂಮರ್ಸ್ ಅಂತಂದ್ರೆ ಏನಾದ್ರು, ಇಂಪಾರ್ಟೆನ್ಸ್ ಆಫ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಯಾಕೆ, ಕನ್ಸ್ಯೂಮರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ, ಬಿಸ್ನೆಸ್ ಮೆನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಏನು ಅನ್ನೋದು, ಕನ್ಸ್ಯೂಮರ್ ರೈಟ್ಸ್ ಗಳು, ಹಕ್ಕುಗಳು ಏನಿದೆ, ಗ್ರಾಹಕರ ಹಕ್ಕುಗಳು, ರೆಸ್ಪಾನ್ಸಿಬಿಲಿಟಿಗಳು ಏನೇನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದೀವಿ. ಹಾಗೆ ಕನ್ಸ್ಯೂಮರ್ ವೇಸ್ ಅಂಡ್ ಮೀನ್ಸ್ ಆಫ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಯಾವ ತರ ಮಾಡ್ಬೋದು ಅನ್ನೋದನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದೀವಿ. ದಿ ಮೋಸ್ಟ್ ಇಂಪಾರ್ಟೆಂಟ್ ಆದಂತಹ ರಿಡ್ರೆಸಲ್ ಏಜೆನ್ಸಿ ಅಂಡರ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್. ಕನ್ಸ್ಯೂಮರ್ ಗೆ ಮೋಸ ಆಗ್ತಾ ಇದೆ ಅಂತಂದ್ರೆ ಕಂಪ್ಲೇಂಟ್ ನ ಎಲ್ಲೆಲ್ಲಿ ಬುಕ್ ಮಾಡಬೇಕು, ಅದಕ್ಕೆ ಲಿಮಿಟೇಷನ್ಸ್ ಗಳು ಏನೇನಿದೆ ಅಂತ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದೀವಿ. ಒಂದು ರೋಲ್ ಆಫ್ NGOಗಳು, ಒಂದು ಏನು ಆರ್ಗನೈಸೇಷನ್ ಅಥವಾ NGOಗಳು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಗೆ ಏನೇನೆಲ್ಲ ಮಾಡಬಹುದು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದೀವಿ. ಫೈನಲ್ ಆಗಿ ಕನ್ಸ್ಯೂಮರ್ ಗೆ ಸಂಬಂಧಪಟ್ಟಂತಹ ಆಕ್ಟಿವ್ ರೆಗ್ಯುಲೇಷನ್ಸ್ ಗಳು ಯಾವ್ಯಾವ್ದಿದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದೀವಿ. ಗೈಸ್, ಇಲ್ಲಿಗೆ ನಿಮ್ಮ ಸೆಕೆಂಡ್ PUC ಬಿಸಿನೆಸ್ ಸ್ಟಡೀಸ್ ನ ಕಂಪ್ಲೀಟ್ ಆಗಿ ಸಿಲೆಬಸ್ ಗಳು ಮುಗೀತು. ಯಾವುದೇ ಕಾರಣಕ್ಕೂ ಹೇಳ್ತಾ ಇದೀನಿ ನೋಡಿ, ನಿಮ್ಗೆ ಏನಾದ್ರು ಡೌಟ್ ಗಳಿಗೂ ಇದೆ ಅಂತಂದ್ರೆ ಕ್ಲಾರಿಫಿಕೇಶನ್ ಗೆ ಕಮೆಂಟ್ ಮಾಡಿ, ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ. ಡೌಟ್ ಅಂತ ಅಂದ್ಬಿಟ್ಟು ಇನ್ನು ಉಳಿಸ್ಕೊಳ್ಬೇಡಿ. ತುಂಬಾ ಪ್ರೊಲಾಂಗ್ ಮಾಡ್ಕೊಂಡು ಡಿಲೇ ಮಾಡ್ಕೊಳ್ತಾ ಹೋಗ್ಬೇಡಿ. ಒಂದಾದ್ಮೇಲೆ ಒಂದು ವಿಡಿಯೋಗಳನ್ನ ನೋಡ್ತಾ ಹೋಗಿ, ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಈಗಾಗಲೇ ನೀವು ಫಸ್ಟ್ ಚಾಪ್ಟರ್, ಸೆಕೆಂಡ್ ಚಾಪ್ಟರ್ ಎಲ್ಲ ತುಂಬಾ ಇಂಪಾರ್ಟೆಂಟ್ ಇರುತ್ತಲ್ಲ, ಮರ್ತ್ ಬಿಟ್ಟಿರ್ತೀರಾ. ಸೊ ರಿವಿಷನ್ ಮಾಡ್ಕೊಳ್ಳಿ. ನಿಮಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಒಂದ್ ಸ್ವಲ್ಪ ಸ್ಪೀಡ್ ಆಗಿ ಇಟ್ಟು ಸೆಟ್ಟಿಂಗ್ಸ್ ಕೊಡಿ, ಸ್ಪೀಡ್ ಆಗಿ ಇಟ್ಟು ಕೇಳ್ತಾ ಹೋಗಿ, ಬೇಗ ರಿವಿಷನ್ ಆಗ್ತಾ ಹೋಗುತ್ತೆ. ಇನ್ನು ಟೈಮ್ ಐತೆ ಅಂತ ಅಂದ್ಬಿಟ್ಟು ತಳ್ತಾ ಹೋಗ್ಬೇಡಿ. ಬೇಗ ಸಿಲೆಬಸ್ ಗಳನ್ನ ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗಿ. ಎಕ್ಸಾಮ್ ಹತ್ರ ಬರ್ತಾ ಇರುತ್ತೆ, ಪ್ರಿಪೇರ್ಟರಿ ಇನ್ನೇನ್ ಹತ್ರ ಬಂದ್ಬಿಟ್ಟಿರುತ್ತೆ. ಪ್ರಿಪೇರ್ಟರಿ ನಮಗೋಸ್ಕರ ಪ್ರಿಪೇರ್ಟರಿ ಆಗಿದ ತಕ್ಷಣ ಎಕ್ಸಾಮಿಗೆ ರೆಡಿ ಆಗಿರ್ತೀರಾ, ಎಕ್ಸಾಮಿಗೆ ಅರ್ಥ ಮಾಡ್ತಾ ಹತ್ರ ಬಂದ್ಬಿಟ್ಟಿರ್ತೀರಾ. ಸೊ ಕ್ಲೀನ್ ಆಗಿ ಟೆಕ್ನಿಕಲ್, ನಾನು ಒಂದಷ್ಟು ಪಾಠ ಮಾಡ್ಬೇಕಾದ್ರೆ ಈಗಾಗಲೇ ಬಹಳಷ್ಟು ಟೆಕ್ನಿಕಲ್ ನ ಹೇಳ್ಕೊಟ್ಟಿದ್ದೀನಿ. ನೆನ್ಪಿಡ್ತಕ್ಕಂತಹದ್ದು ಯಾವ ತರ ಈಸಿಯಾಗಿ ನೆನ್ಪಿಟ್ಕೊಳ್ಬಹುದು, ಆ ಟೆಕ್ನಿಕಲ್ ನ ಯೂಸ್ ಮಾಡ್ಕೊಳ್ಳಿ. ಇನ್ನು ನಾನು ನಿಮಗೆ ಎಕ್ಸಾಮ್ ನ ಈಸಿಯಾಗಿ ಟೆಕ್ನಿಕಲ್ ನ ಟ್ರಿಕ್ಸ್ ಯೂಸ್ ಮಾಡಿ ಯಾವ ತರ ಸ್ಕೋರ್ ಮಾಡ್ಬೋದು ಅನ್ನೋದು
ಇನ್ನೂ ಒಂದಷ್ಟು ವಿಡಿಯೋಸ್ ಗಳನ್ನ ಬಿಡ್ತಾ ಹೋಗ್ತೀನಿ. ಅವು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾರಿಗೆ ತುಂಬಾ ಬರೀ ಪಾಸ್ ಆಗ್ಬೇಕು ಅಂತ ಅನ್ಕೊಳ್ತೀರಲ್ಲ, ಅದನ್ನ ಮುಂಚೆನೆ ಹೇಳ್ಬಿಡ್ತೀನಿ, ಅದನ್ನ ಮೈಂಡ್ ಇಂದ ತೆಗ್ದಾಕ್ಬಿಡಿ. ತುಂಬಾ ಈಸಿಯಾಗಿ ಪಾಠ ಮಾಡೋದ್ರಿಂದ ನೀವು ಹೈಯೆಸ್ಟ್ ಸ್ಕೋರ್ ನ ಮಾಡ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಏನೇನು ನಾನು ನಿಮಗೆ ಇನ್ಫಾರ್ಮೇಶನ್ ಗಳನ್ನ ಹೇಳಿದ್ದೆ ಅವನ್ನೆಲ್ಲ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಟೆಕ್ನಿಕ್ ಗಳನ್ನ ಹೇಳ್ಕೊಡ್ತಾ ಹೋಗ್ತೀನಿ. ಎಕ್ಸಾಮ್ ಪ್ಯಾಟರ್ನ್ ಈಗಾಗಲೇ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡಿದೀನಿ. ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ತರ ಇರುತ್ತೆ, ಎಷ್ಟು ಮಾರ್ಕ್ಸ್ ಗೆ ಯಾವ ಪಾರ್ಟ್ ಅಲ್ಲಿ ಏನೇನ್ ಬರುತ್ತೆ ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಆಗಿ ಮಾಡಿದೀನಿ. ನೆಕ್ಸ್ಟ್ ವಿಡಿಯೋಗಳಲ್ಲಿ ಏನ್ ಮಾಡೋಣ ಅಂತಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಗಳನ್ನ ನೋಡ್ತಾ ಹೋಗೋಣ. ಹಾಗೆ ಏನಂತಂದ್ರೆ ನಿಮಗೆ ಪಾರ್ಟ್ ಎ ಅಲ್ಲಿ ಬರ್ತಕ್ಕಂತಹ ವಿಡಿಯೋ, ಪಾರ್ಟ್ ಎ ಅಲ್ಲಿ ಬರ್ತಕ್ಕಂತಹ ಕ್ವಶನ್ಸ್ ಗಳು ಯಾವ್ಯಾವ್ದು ಇರುತ್ತೆ, ಎಷ್ಟು ಮಾರ್ಕ್ಸ್ ಬರುತ್ತೆ, ಒಂದೊಂದು ಮಾರ್ಕ್ಸ್ ಬರ್ತಕ್ಕಂತಹದ್ದು ಯಾವ ತರ ರೈಸ್ ಮಾಡ್ತಾರೆ ಅನ್ನೋದು ಎಲ್ಲ ಟೆಕ್ನಿಕ್ ಗಳನ್ನ ತಿಳ್ಕೊಳ್ತಾ ಹೋಗೋಣ. ಪಾರ್ಟ್ ಬಿ ಅಲ್ಲಿ ಎಕ್ಸ್ಕ್ಲೂಸಿವ್ ಆಗಿ 2 ಮಾರ್ಕ್ಸ್ ಗೆ ಏನೇನು ಕ್ವಶನ್ ಗಳು ಬರ್ತಾ ಹೋಗುತ್ತೆ, ಪಾರ್ಟ್ ಸಿ ಅಲ್ಲಿ ಹೇಗೆ, ಪಾರ್ಟ್ ಡಿ ಅಲ್ಲಿ ಹೇಗೆ. ಪಾರ್ಟ್ ಡಿ ಅಲ್ಲಿ ಬರೀಬೇಕಾಗಿರೋದು 8 ಮಾರ್ಕ್ಸ್ ಕ್ವಶನ್ ಗಳು. ಅಟ್ ಲೀಸ್ಟ್ ನೀವು 3 ರಿಂದ 4 ಪೇಜ್ ಗಳನ್ನ ಕವರ್ ಮಾಡ್ಬೇಕಾಗುತ್ತೆ 8 ಮಾರ್ಕ್ಸ್ ಸ್ಕೋರ್ ಮಾಡ್ಬೇಕು ಅಂತಂದ್ರೆ. ಅದರಲ್ಲಿ ಯಾವ ತರ ಕಂಟೆಂಟ್ ನ ಬರೀಬೇಕು, ಯಾವ ತರ ಹೈಲೈಟ್ ಮಾಡ್ಬೇಕು, ನಿಮ್ಗೆ ಜಾಸ್ತಿ 8 ಮಾರ್ಕ್ಸ್ ಸ್ಕೋರ್ ಆಗ್ಬೇಕು ಅಂತಂದ್ರೆ ಈಸಿಯಾಗಿ ಹೇಗೆ ಸ್ಕೋರ್ ಮಾಡ್ಬೇಕು, ಮತ್ತೆ ಯಾವ ಟೆಕ್ನಿಕ್ ನ ಇಟ್ಕೊಂಡು ಈಗ 8 ಮಾರ್ಕ್ಸ್ ಇಂದ ನಿಮ್ಗೆ ಅನ್ಸ್ತಾ ಇರುತ್ತೆ. ನಾನಂತ ನನ್ನ ಒಪಿನಿಯನ್ ಪ್ರಕಾರ ಹೇಳ್ತೀನಿ ಗೈಸ್, ನೋಡಿ ನಿಮಗೆ 2 ಮಾರ್ಕ್ಸ್ ಬರೆಯೋದು 1 ಮಾರ್ಕ್ಸ್ ಅಲ್ಲಿ ಮಾರ್ಕ್ಸ್ ಹೋಗ್ತಕ್ಕಂತಹ ಚಾನ್ಸಸ್ ಗಳು ಜಾಸ್ತಿ ಇರುತ್ತೆ. ಯಾಕೆ, ನೀವು ಅಕ್ಯುರೇಟ್ ಆಗಿ ಆನ್ಸರ್ ಬರಿಬೇಕಾಗುತ್ತೆ. ಬಟ್ 8 ಮಾರ್ಕ್ಸ್ ಪಾಯಿಂಟ್ಸ್ ಗಳನ್ನ ಬರ್ದು ಅದಕ್ಕೆ 2 ಲೈನ್ ಎಕ್ಸ್ಪ್ಲೈನ್ ಮಾಡ್ಬಿಟ್ರೆ ಈಸಿಯಾಗಿ 8 ಮಾರ್ಕ್ಸ್ ನ ಸ್ಕೋರ್ ಮಾಡ್ಬೋದು. ಅಟ್ ಲೀಸ್ಟ್ ನೀವು ಏನು ಬರ್ದಿಲ್ಲ, ಒಂದು ಪಾಯಿಂಟ್ಸ್ ಬರ್ದು 2 ಲೈನ್ ಎಕ್ಸ್ಪ್ಲೈನ್ ಮಾಡಿದ್ರ ಅಂತಂದ್ರು 4 ಮಾರ್ಕ್ಸ್ ನ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಸೊ ಹಾಗಾಗಿ ನೀವು ಟೆಕ್ನಿಕ್ ಅನ್ನ ಯೂಸ್ ಮಾಡಿ. ನೆಕ್ಸ್ಟ್ ಎಲ್ಲ ಟೆಕ್ನಿಕ್ ಗಳನ್ನು ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಫಾಲೋ ಮಾಡ್ತಾ ಹೋಗಿ. ಎಕ್ಸಾಮ್ ಹತ್ರ ಬಂದಾಗ ನಿಮಗೆ ಏನು ಪ್ಯಾನಿಕ್ ಆಗ್ಬೇಡಿ, ಯಾಕಂತಂದ್ರೆ ಕಾನ್ಸೆಪ್ಟ್ ಈಸಿ ಇದೆ. ಇಷ್ಟ ದಿನನೇ ಓದಿದ್ರ ಇನ್ ಯಾಕೆ ಎದುರ್ಕೊಳ್ಬೇಕು ಎಕ್ಸಾಮ್ಗೆ, ಯಾವ್ದೇ ಕಾರಣಕ್ಕೂ ಎದುರ್ಕೊಳಕ್ ಹೋಗ್ಬೇಡಿ. ಧೈರ್ಯವಾಗಿರಿ. ಏನೇ ಟೆನ್ಷನ್ ಬಂತು ಅಂತಂದ್ರು ಅಥವಾ ಕ್ಲಾರಿಫಿಕೇಶನ್ ಬೇಕು ಅಂತಂದ್ರೆ ಕೇಳ್ತಾ ಹೋಗಿ, ನಾನು ಕ್ಲಾರಿಫಿಕೇಶನ್ ಅಲ್ಲಿ ಕೊಡ್ತಾ ಹೋಗ್ತೀನಿ. ಮತ್ತೆ ನಿಮ್ಗೆ ಏನಾದ್ರು ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಕೇಳಿ. ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಗ್ರೂಪ್ ಗಳಿಗೂ ಜಾಯಿನ್ ಆಗಿ ನಿಮ್ಮ ಫ್ರೆಂಡ್ಸ್ ಗಳಿಗೂ ಕೂಡ ಶೇರ್ ಮಾಡ್ತಾ ಹೋಗಿ. ಸೊ ನಿಮ್ಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಟೆಕ್ನಿಕ್ಸ್ ಗಳಲ್ಲಿ ಸಿಗ್ತಾ ಹೋಗೋಣ. ನಿಮ್ಮ ಎಕ್ಸಾಮ್ಗೂ ಒಳ್ಳೇದಾಗ್ಲಿ. ವಿಶ್ ಯು ಆಲ್ ದ ಬೆಸ್ಟ್. ಇಲ್ಲಿಗೆ ನಿಮ್ಮ ಸಿಲೆಬಸ್ ಪಾರ್ಟ್ ಏನಿದೆ ಸೆಕೆಂಡ್ PUC ಬಿಸ್ನೆಸ್ ಸ್ಟಡೀಸ್ 11 ಚಾಪ್ಟರ್ ಗಳ ವಿಡಿಯೋಸ್ ಗಳನ್ನ ನಾನು ಈಗಾಗಲೇ ಕಂಪ್ಲೀಟ್ ಆಗಿ ಮಾಡಿ ಮುಗಿಸಿದ್ದೀನಿ. ವಿಶ್ ಯು ಆಲ್ ದ ಬೆಸ್ಟ್.